ग्रन्थगीताय ग्रन्थगेयाय ग्रन्थात्मरात्मने गीतलीनाय गीताश्रयाय गीतवार्तवे जयचरिताय गाय गवराय गन्धर्वप्रियकृपे गायकादिना विग्रहाय गङ्गाजलप्रणयवते गौरीस्तनन्दनाय गौरीर्धननन्दनाय गौरवादुसुताय गौरी गणेश्वराय गौरीप्रणयाय गौरीपवनाय गौरपावाय धीमहि गोसहस्राय गोवर्धनाय गोपगोपाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि ಶೃಂಗಗಿರಿಯ ಮಣ್ಣಲ್ಲಿದೆ ನಿನ್ನಯ ಶಕ್ತಿ, ಸೋಕಿದೊಡನೆ ಹೊಮ್ಮುವುದು ಮನದಲ್ಲಿ ಭಕ್ತಿ. ಶೃಂಗಗಿರಿಯ ಮಣ್ಣಲ್ಲಿದೆ ನಿನ್ನಯ ಶಕ್ತಿ, ಸೋಕಿದೊಡನೆ ಹೊಮ್ಮುವುದು ಮನದಲ್ಲಿ ಭಕ್ತಿ. ಹೃದಯದಲ್ಲಿ ಮೂಡುವುದು ಏನೋ ಒಂದು ಶಾಂತಿ, ಹೃದಯದಲ್ಲಿ ಮೂಡುವುದು ಏನೋ ಒಂದು ಶಾಂತಿ. ತಾಯಿ ನಿನ್ನ ಭಕ್ತರಿಗೆ ನೀಡು ಸಕಲ ಸನ್ಮತಿ, ನೀಡು ಸಕಲ ಸನ್ಮತಿ. ತಾಯಿ ನಿನ್ನ ಭಕ್ತರಿಗೆ ನೀಡು ಸಕಲ ಸನ್ಮತಿ, ನೀಡು ಸಕಲ ಸನ್ಮತಿ, ನೀಡು ಸಕಲ ಸನ್ಮತಿ. ನಾದ ಪ್ರಿಯ ಶಾರದೆ ನಾರದ ಗಾನಲೋಲೆ, ನವರಾತ್ರಿಯ ವೈಭವದಿ ಕಂಡೆ ನಿನ್ನ ಲೀಲೆ. ತಂದಿರುವೆ ಅರ್ಪಿಸಲು ಭಕ್ತಿ ಎಂಬ ಮಾಲೆ, ಹೂವೆನು ರಾಗಸ್ವರದ ತೊಟ್ಟಿಲ ಉಯ್ಯಾಲೆ, ತೊಟ್ಟಿಲ ಉಯ್ಯಾಲೆ, ತೊಟ್ಟಿಲ ಉಯ್ಯಾಲೆ, ತೊಟ್ಟಿಲ ಉಯ್ಯಾಲೆ, ತೊಟ್ಟಿಲ ಉಯ್ಯಾಲೆ. ಶಾಖೆಗಳನ್ನು ಹೊಂದಿದೆಯೋ ಅಲ್ಲಲ್ಲಿ ಪುಸ್ತಕಗಳನ್ನು ಬಿಡುಗಡೆ ಮಾಡುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆತ್ಮೀಯ ಕನ್ನಡದ ಮನಸ್ಸುಗಳೇ, ಅಜ್ಞಾನವೆಂಬ ತೊಟ್ಟಿಲಲ್ಲಿ ಜ್ಞಾನವೆಂಬ ಶಿಶುವು ಮಲಗಿಸಿ ಸಕಲ ವೇದ ಶಾಸ್ತ್ರಗಳ ನೇಣ ಬಿಗಿದು ಜೋಗುಳ ಹಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ತೊಟ್ಟಿಲ ಮುರಿದಲ್ಲದೆ ನೇಣ ಹರಿದಲ್ಲದೆ ಜೋಗುಳ ನಿಂದಲ್ಲದೆ ನಮ್ಮ ಗುಹೇಶ್ವರನ ಕಾಣಬಾರದು ನೋಡ ಎನ್ನುವ ಅಲ್ಮ ಪ್ರಭುವಿನ ವಚನವನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡ್ತಿದ್ದೀವಿ. ಈ ಕಾರ್ಯಕ್ರಮದ ವೇದಿಕೆಯನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಿ ವಾಮದೇವಪ್ಪನವರು ಹಾಗೂ ಅಧ್ಯಕ್ಷತೆ ವಹಿಸಲಿರ್ತಕ್ಕಂಥ ಕೆ ಬಿ ಪರಮೇಶ್ವರಪ್ಪನವರು, ಅಧ್ಯಕ್ಷರು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ದಾವಣಗೆರೆ, ಜೊತೆಗೆ ಯಡಿಯೂರಪ್ಪನವರು ಈ ಪುಸ್ತಕ ಶಾಖೆಯ ವ್ಯವಸ್ಥಾಪಕರು, ಅವರು ಕೂಡ ವೇದಿಕೆ ಮೇಲೆ ಹಾಸನಿದ್ದಾರೆ. 1967 ಇಸ್ವಿ ಜನವರಿ 20ನೇ ತಾರೀಕು ಒಂದು ಕನಸನ್ನ ಕಾಣ್ತಾರೆ ಸುರೇಶ್ ಶೀಸಾ ಅವರು. ಕರ್ನಾಟಕದಲ್ಲಿ ಪುಸ್ತಕ ವ್ಯಾಪಾರವನ್ನು ಆರಂಭ ಮಾಡಬೇಕು ಅನ್ನೋ ಒಂದು ಕನಸನ್ನ ಕಂಡು ಕರ್ನಾಟಕದ ಪುಸ್ತಕದ ಮಳಿಗೆಯನ್ನ 1967 ಬೆಂಗಳೂರಿನಲ್ಲಿ ಆರಂಭಿಸಿ ಇದುವರೆಗೂ 500 ಲೇಖಕರ ಸುಮಾರು 5,000 ಪುಸ್ತಕಗಳನ್ನ ಪ್ರಕಟಣೆ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿರ್ತಕ್ಕಂಥ ಕೆಲಸ. ಹಣ ದುಡಿಯೋದು ಬಹಳ ಮುಖ್ಯ ಅಲ್ಲ, ಇಂಥ ಉದ್ಯೋಗದಲ್ಲಿ ಜ್ಞಾನವನ್ನ ಪ್ರಸಾರ ಮಾಡ್ತಾನೆ ತಮ್ಮ ಉದ್ಯೋಗವನ್ನು ನಡೆಸ್ತಕ್ಕಂಥ ತುಂಬಾ ಅಗತ್ಯವಾಗಿರ್ತಕ್ಕಂಥ ಕೆಲಸ. ಅಂತ ಅದ್ಭುತವಾದ ಕಾರ್ಯಕ್ರಮವನ್ನ ಮಾಡಿರ್ತಕ್ಕಂಥ ಈ ಸ್ವಪ್ನ ಬುಕ್ ಹೌಸ್ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನಾಗಿದೆ. ಕರ್ನಾಟಕದ 24 ಕೇಂದ್ರಗಳನ್ನು ಪ್ರಾರಂಭ ಮಾಡಿದೆ. 40,000 ಚದುರಡಿನಲ್ಲಿ ದೊಡ್ಡ ಪ್ರಧಾನ ಮಳಿಗೆಯನ್ನು ಹೊಂದಿದೆ. ಇದರೊಟ್ಟಿಗೆ ಸ್ಟೇಷನರಿ, ಮಲ್ಟಿಮೀಡಿಯಾ, ಆಟಿಕೆಗಳು, ಗಿಫ್ಟ್ ಐಟಮ್ಗಳು ಮುಂತಾದ ವಸ್ತುಗಳನ್ನ ಮಾರಾಟ ಮಾಡಲಿಕ್ಕೆ ಪ್ರಾರಂಭಿಸಿದ್ದಾರೆ.
ಇದಕ್ಕೆ ಲಿಮ್ಕಾ ಬುಕ್ ಆಫ್ ವರ್ಲ್ಡ್ ನಲ್ಲಿ ರೆಕಾರ್ಡ್ಸ್ ಇಂದ ಸತತ 7 ವರ್ಷಗಳ ಕಾಲ ಅತಿ ದೊಡ್ಡ ಪುಸ್ತಕ ಮಳಿಗೆ ಅಂತಕ್ಕಂಥ ಒಂದು ಹೆಗ್ಗಳಿಕೆಯನ್ನ ಗಳಿಸಿದೆ. ಇಂಥ ದೊಡ್ಡ ಮಳಿಗೆ ಇಂದು ಕನ್ನಡದ, ಅದು ಮುಖ್ಯವಾಗಿ ಕರ್ನಾಟಕದಲ್ಲಿ ಇದ್ದುಕೊಂಡು ಕನ್ನಡದ ಪುಸ್ತಕಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಕೆಲಸ. ಅಂತ ಒಂದು ಕೆಲಸ ನಡೀತಾ ಇದೆ. ಇಂದು 70ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ 70 ಕನ್ನಡ ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಇಂದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷ ಮತ್ತು ಸಂತಸದ ದಿನ. ಕನ್ನಡ ಸಾಹಿತ್ಯದ ಲೋಕಕ್ಕೆ ಮತ್ತೊಂದು ಮಹತ್ವದ ಕೊಡುಗೆಯಾಗಿ ನಮ್ಮ ಸಪ್ನಾ ಪಬ್ಲಿಕೇಶನ್ ವತಿಯಿಂದ 70 ಹೊಸ ಕನ್ನಡ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮಕ್ಕೆ ನಾವು ಸಾಕ್ಷಿಯಾಗಿದ್ದೇವೆ. ಕನ್ನಡ ಭಾಷೆ ನಮ್ಮ ಅಸ್ತಿತ್ವ, ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಗುರುತು. ಇಂತಹ ಸಮೃದ್ಧಿ ಭಾಷೆಯನ್ನು ಮುಂದಿನ ಪೀಳಿಗೆಗೆ ಕಾಪಾಡಿ ಬೆಳೆಸುವಲ್ಲಿ ಸಪ್ನಾ ಸಂಸ್ಥೆಯು ಕಳೆದ 58 ವರ್ಷಗಳಿಂದ ನಿರಂತರವಾಗಿ ಶ್ರಮಿಸುತ್ತಿದೆ. ಸಾಹಿತ್ಯ, ಶಿಕ್ಷಣ, ಸಂಶೋಧನೆ, ಮಕ್ಕಳ ಸಾಹಿತ್ಯ, ಜೀವನ ಚರಿತ್ರೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಗುಣಮಟ್ಟದ ಪುಸ್ತಕಗಳನ್ನು ಕನ್ನಡಕ್ಕೆ ನೀಡುವುದರ ನಿಜಕ್ಕೂ ಹೆಮ್ಮೆಯ ಸಂಗತಿ. ಈ 70 ಕನ್ನಡ ಪುಸ್ತಕಗಳ ಬಿಡುಗಡೆಯ ಮೂಲಕ ಅನೇಕ ಲೇಖಕರ ಚಿಂತನೆಗಳು, ಅನುಭವಗಳು, ಕನಸುಗಳು ಓದುಗರ ಕೈ ಸೇರುತ್ತಿದೆ. ಇದು ಕೇವಲ ಪುಸ್ತಕ ಬಿಡುಗಡೆಯಲ್ಲ, ಇದು ಜ್ಞಾನ ಹಂಚಿಕೆಯ ಉತ್ಸವ, ಇದು ಕನ್ನಡ ಮನಸ್ಸಿನ ಸಂಭ್ರಮ, ಇದು ಸಾಹಿತ್ಯದ ಸಂಸ್ಕಾರ. ಇಂಥ 70 ಪುಸ್ತಕಗಳ ಮತ್ತು ಲೇಖಕರ ಪರಿಚಯ ನನಗೆ ಮಾಡಲು ತುಂಬಾ ಆಗುತ್ತದೆ. ನಮ್ಮ ಭಾರತದ ಅತಿ ದೊಡ್ಡ ಪುಸ್ತಕ ಭಂಡಾರದಂತಿರುವ ಸ್ವಪ್ನ ಬುಕ್ ಹೌಸ್ ನಮ್ಮ ದಾವಣಗೆರೆ ಶಾಖೆ ಈಗ ಉದ್ಘಾಟನೆಯಾಗಿ 1 ವರ್ಷ ಪೂರೈಸಿದೆ. ಅಂಥ ಸ್ವಪ್ನ ಬುಕ್ ಹೌಸ್ನ ಒಂದು ಕಾರ್ಯಾಲಯದಲ್ಲಿ ಮತ್ತು ಅದರ ಅಡಿಯಲ್ಲಿ ಇವತ್ತು 70 ವರ್ಷಗಳು, 69 ವರ್ಷ ತುಂಬಿ 70 ವರ್ಷಕ್ಕೆ ಪದಾರ್ಪಣೆ ಮಾಡಿದಂಥ ನಮ್ಮ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಈ ಒಂದು 70 ಪುಸ್ತಕಗಳನ್ನು ನಮ್ಮ ನಾಡಿನ ಶ್ರೇಷ್ಠ ಸಾಹಿತಿಗಳು ಮತ್ತು ನಾಡಿನ ನಾನಾ ಭಾಗದ ಎಲ್ಲ ಪ್ರಕಾರದ ಸಾಹಿತ್ಯಗಳನ್ನು ಆಯ್ದುಕೊಂಡು ಪ್ರಕಟಿಸಿ ಇವತ್ತು ಲೋಕಾರ್ಪಣೆ ಮಾಡುವಂಥ ಕೆಲಸವನ್ನು ನಮ್ಮ ಸ್ವಪ್ನ ಬುಕ್ ಹೌಸ್ನ ಆಡಳಿತ ಮಂಡಳಿ ಮಾಡ್ತಾ ಇದೆ. ಅದಕ್ಕಾಗಿ ನಾವು ಸಾಹಿತ್ಯ ಲೋಕದ ಪರವಾಗಿ, ಎಲ್ಲ ಓದುಗರ ಪರವಾಗಿ ಮತ್ತು ನಮ್ಮ ದಾವಣಗೆರೆ ಜಿಲ್ಲೆಯ ಸಮಸ್ತ ಕನ್ನಡದ ಅಭಿಮಾನಿಗಳ ಪರವಾಗಿ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಶರಣ ಸಾಹಿತ್ಯ ಪರಿಷತ್ತು ಮತ್ತು ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಜೋರಾಗಿ ಚಪ್ಪಾಳೆಯನ್ನು ತಟ್ಟೋದ್ರ ಮೂಲಕ ನಾವು ಪ್ರಪ್ರಥಮವಾಗಿ ಗೌರವಿಸೋಣ. ಇವತ್ತು ನಾನು ಪತ್ರಿಕೆಗಳಲ್ಲಿ ಓದಿದೆ, ಉತ್ತರ ಪ್ರದೇಶದಲ್ಲಿ ಹೊಸ ಥರದ ಜಾರಿಗೆ ಬಂದಿದೆ. ನಾವೆಲ್ಲ ಹೈಸ್ಕೂಲ್ ಮಾಸ್ಟರ್ ಆಗಿ, ಹೆಡ್ ಮಾಸ್ಟರ್ ಆಗಿ ನೋಡಿದಾಗ ನಾವೆಲ್ಲ ಕೆಲಸ ಮಾಡ್ತಿದ್ವಿ. ಆದರೆ ಇನ್ನೊಂದು ಸ್ವಲ್ಪ ಮುಂದುವರೆದಲ್ಲಿ ಉತ್ತರ ಪ್ರದೇಶದ ಸರ್ಕಾರ ಮಾಡಿದೆ, ಘನ ಸರ್ಕಾರ ಘೋಷಣೆ ಮಾಡಿದೆ. ಏನು ಮಾಡಿದೆ ಅಂದರೆ, ಅಲ್ಲಿ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಪ್ರತಿದಿನ 10 ನಿಮಿಷ ವೃತ್ತಪತ್ರಿಕೆಗಳನ್ನು ಓದುವಂಥ ಕೆಲಸವನ್ನು ಇಲ್ಲಿ, ಯಾಕಂದ್ರೆ ಮಾಧ್ಯಮ ಅವ್ರಿಗೆ ಅತಿ ಖುಷಿ ಆಗ್ತದೆ. ಯಾಕಂದರೆ ಇವತ್ತು ವೃತ್ತಪತ್ರಿಕೆಗಳನ್ನೆಲ್ಲ ವಾಟ್ಸಪ್ನಲ್ಲಿ ಓದುವಂಥ ಕೆಲಸ ಆಗ್ತಾ ಇತ್ತು. ಈಗ ಅವನ್ನ ಓದಿ ಅವುಗಳ ಮೇಲೆ ಸ್ಪರ್ಧೆಯನ್ನು ಏರ್ಪಡಿಸಿ, ಇದು ಮುಂದಿನ ಸ್ಪರ್ಧಾ ಲೋಕಕ್ಕೆ, ಅಂದರೆ ವಿವಿಧ ಸ್ಪರ್ಧೆಗಳಲ್ಲಿ ಗೆಲುವನ್ನು ಸಾಧಿಸಲಿಕ್ಕೆ ಪೂರಕವಾಗುವಂಥ ಕೆಲಸವನ್ನು ಇವತ್ತು ನಮ್ಮ ಭಾರತದಲ್ಲಿ ಅತಿ ದೊಡ್ಡ ರಾಜ್ಯ ಅಂದರೆ ಉತ್ತರ ಪ್ರದೇಶ. ಅಂಥ ಪ್ರದೇಶದ ಅಲ್ಲಿನ ಸರ್ಕಾರ ಮಾಡ್ತಾ ಇದೆ ಅಂತೇಳಿ ಇದು ಉಳಿದ ಎಲ್ಲ ರಾಜ್ಯಗಳಿಗೆ ಇದು ಈ ವಿಚಾರದಲ್ಲಿ ಅದು ಮಾದರಿ ಆಗುತ್ತೆ ಅಂತೇಳಿ ನನ್ನ ಒಳ್ಳೆ ಅಭಿಪ್ರಾಯ ಇದೆ. ಇದು ಕರ್ನಾಟಕ ಸರ್ಕಾರನ ಕೂಡಲೇ ಇಂಥ ಕಾರ್ಯಕ್ರಮವನ್ನು, ವೃತ್ತಪತ್ರಿಕೆಗಳನ್ನು, ಈಗ ಟುಡೇಸ್ ನ್ಯೂಸ್ ಪೇಪರ್, ನಮ್ಮ ಮನುಷ್ಯನ ಇವತ್ತಿನ ವರ್ತಮಾನ ಪತ್ರಿಕೆಗಳು ನಮ್ಮ ಜೀವನವನ್ನೇ ಪರಿವರ್ತಿಸುವಂಥ ಶಕ್ತಿ ಇರ್ತದೆ ಅನ್ನುವಂಥ ಕಾರಣಕ್ಕೆ ಅಲ್ಲಿ ಎಲ್ಲ ಥರದ ಸುದ್ದಿಗಳು ಇರ್ತಾವೆ. ಅವುಗಳೆಲ್ಲವನ್ನು ಗ್ರಹಿಸಿ ಮುಂದೆ ಸ್ಪರ್ಧಾತ್ಮಕ ಲೋಕದ ಪರೀಕ್ಷೆಗಳನ್ನು ಸುಲಭವಾಗಿ ಎದುರಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಅವುಗಳಿಗೆ ಅನೇಕ ರೀತಿಯ ಪರೀಕ್ಷೆಗಳನ್ನು ಏರ್ಪಡಿಸುವಂಥ ಮತ್ತು ಶಾಲಾ ಕಾಲೇಜ್ ದಿನಗಳಲ್ಲೇ ವಿದ್ಯಾರ್ಥಿಗಳನ್ನು ತಯಾರು ಮಾಡುವಂಥ ಕೆಲಸವನ್ನು ಮಾಡ್ತದೆ. ಇದನ್ನು ಯಾಕೆಂದರೆ ಇವತ್ತು ನಾವು ಈ ಏನು ಮೊಬೈಲ್ ಮಾಧ್ಯಮದಿಂದ ನಾವು ಇವತ್ತು ಮತ್ತೆ ಓದುವ ಮಾಧ್ಯಮದ ಕಡೆ, ನಮ್ಮ ಕಾಲದಾಗೆಲ್ಲ ಓದುವಾಗ ಮೊಬೈಲ್ಗಳಾಗಲಿ ಟಿವಿಗಳಾಗಲಿ ಇರಲಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ ಕರೆಂಟ್ಗಳು ಇರಲಿಲ್ಲ ಹಳ್ಳಿಗಳಲ್ಲಿ. ನಾವು ಓದುವಾಗ BA ಪಾಸ್ ಮಾಡಿದ್ರೆ ನಮ್ಮೂರ ಕರೆಂಟ್ ಇರಲಿಲ್ಲ, 15 ಕಿಲೋಮೀಟರ್ ದೂರದಲ್ಲಿದೆ. ಕರೆಂಟ್ ಇಲ್ದಲೇ ನಾವು BA ಪಾಸ್ ಮಾಡಿದ್ವಿ 72ರಲ್ಲಿ, 69ರಿಂದ 72. ಯಾಕೆ ಹೇಳ್ತಿದ್ದೇನೆ ಈ ಮಾತನ್ನು ಅಂದರೆ,
ಇವತ್ತು ಅತ್ಯಂತ ಆಧುನಿಕ ಜಗತ್ತಿನಲ್ಲಿ ನಾವು ಸ್ಪರ್ಧೆಗೆ ಓದಬೇಕಾಗ್ತದೆ. ಆ ದಿಸೆಯಲ್ಲಿ ನಮ್ಮ ವಿದ್ಯಾರ್ಥಿ ದಶೆಯಲ್ಲೇ ಓದುವ ಹವ್ಯಾಸವನ್ನು ಒಂದು ಅವರಲ್ಲಿ ಬೆಳೆಸುವಂತ ಕೆಲಸವನ್ನ ಈ ಸ್ವಪ್ನ ಬುಕ್ ಹೌಸ್ನಂತವ್ರು ಈ ಕಾರ್ಯಕ್ರಮಗಳನ್ನ ಶಾಲಾ ಕಾಲೇಜುಗಳಿಗೆ ಕೊಂಡೊಯ್ಯುವಂತ ಕೆಲಸ ಆಗ್ಬೇಕು. ಆ ಮೂಲಕ ಇಲ್ಲಿ ಎಲ್ಲಾ ತರದ ಪುಸ್ತಕಗಳು ಸ್ವಪ್ನ ಬುಕ್ ಹೌಸ್ನಲ್ಲಿ ಸಿಗ್ತವೆ. ಯಾಕಂದ್ರೆ ಇವತ್ತು ಎಲ್ಲಿ ಸಿಗದೆ ಇರುವಂತ ಪುಸ್ತಕಗಳು ಎಲ್ಲಿ ಸಿಗ್ತಾವಪ್ಪ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸ್ವಪ್ನ ಬುಕ್ಸ್ ಹೌಸ್ನಲ್ಲಿ ಸಿಗ್ತವೆ ಅನ್ನುವಂಥದ್ದು ಜಗಜನಿತವಾಗಿದೆ, ಪ್ರತಿಯೊಬ್ಬರ ಮನೆ ಮಾತಾಗಿದೆ. ಆ ಕಾರಣಕ್ಕೋಸ್ಕರ ಇವತ್ತು ನಮ್ಮ ಕರ್ನಾಟಕದ 24 ಕೇಂದ್ರಗಳಲ್ಲಿ 70 ಪುಸ್ತಕಗಳು ನಮ್ಮ ಕರ್ನಾಟಕ ರಾಜ್ಯೋತ್ಸವದ ಸವಿನೆನಪಿನ ಅಂಗವಾಗಿ 70 ಪುಸ್ತಕಗಳನ್ನ ಮುದ್ರಿಸಿ ಲೋಕಾರ್ಪಣೆ ಮಾಡುವಂತ ಕೆಲಸವನ್ನು ಮಾಡ್ತದೆ. ಇದರಲ್ಲಿ 70 ಸಾಹಿತಿಗಳಿಗೆ ಅವರ ಚಿಂತನೆಗಳನ್ನ, ಅವರ ಅರಿವನ್ನ, ಇವತ್ತು ಜ್ಞಾನಲೋಕವನ್ನ, ಅವರ ವಿಚಾರಧಾರೆಗಳನ್ನ ಓದುಗರಿಗೆ ಮುಟ್ಟಿಸುವಂತ ಕೆಲಸವನ್ನ ನಮ್ಮ ಸ್ವಪ್ನ ಬುಕ್ ಹೌಸ್ನ ಪ್ರಥಮ ಮಾಲೀಕರು ಇವತ್ತು ಗ್ರಂಥ ಪುರುಷ ಅಂತೇಳಿ ಸುರೇಶ್ ಸಿ ಶಾ ಅಂತ, ಈಗಿನ ಇವರ ಮಗ ನಿತಿನ್ ಶಾ ಅಂತ. ಅವರು ಬಹಳ ಅಚ್ಚುಕಟ್ಟಾಗಿ ಇವತ್ತು ಎಷ್ಟು ಸರಳ ಸಜ್ಜನಿಕೆ ವ್ಯಕ್ತಿ ನಿತಿನ್ ಶಾ. ನಾನು ಅವ್ರ ಜೊತೆಗೆ ಅನೇಕ ಸಂದರ್ಭದಲ್ಲಿ ಮಾತನಾಡಿದ್ದೇನೆ, ಜೊತೆಯಲ್ಲಿ ಓಡಾಡಿದ್ದೇವೆ. ನಿತಿನ್ ಶಾ ಅವರು ಬಹಳ ದೊಡ್ಡ ವ್ಯಕ್ತಿತ್ವ. ಅವರು ಸರಳ ಜೀವಿ, ಯಾವುದೇ ಅವರಿಗೆ ಶ್ರೀಮಂತಿಗೆ ಹಮ್ಮು ಬಿಮ್ಮು ಯಾವೂ ಇಲ್ಲ ಅಂತ ವ್ಯಕ್ತಿತ್ವದ ವ್ಯಕ್ತಿ. ಅವ್ರ ಜೊತೆಗೆ ನಮ್ಮ ಒಳೆಯಪ್ಪ ಗೌಡ್ರು ಅಂತವರು ಇಲ್ಲಿದ್ರೆ, ನಮ್ಮ ಇನ್ನೊಬ್ರು ನಮ್ಮ ದೊಡ್ಡೇಗೌಡರು ಅಂತ ಇದ್ದಾರೆ. ಇವರೆಲ್ಲ ರಾಜ್ಯದ ಎಲ್ಲ ಉಸ್ತುವಾರಿಯನ್ನು ನೋಡ್ಕೊಳ್ಳುವಂಥವ್ರು ದೊಡ್ಡೇಗೌಡರು ಅವರೆಲ್ಲ. ಯಾಕಂದ್ರೆ ಈ ಶಾಖೆ ಉದ್ಘಾಟನೆ ಮಾಡುವಾಗ ಇವರೆಲ್ಲರೂ ನನಗೆ ಬಹಳ ಹತ್ತಿರವಾಗಿ ನಮ್ಮ ಜೊತೆಗೆ ಒಂದು ವಾರಗಟ್ಟಲೆ ಸ್ಪಂದಿಸಿದ್ರು. ಇಂಥ ವ್ಯಕ್ತಿಗಳು ಇರೋದ್ರಿಂದ ಇವತ್ತು ನಮ್ಮ ಪುಸ್ತಕ ಪ್ರಾಧಿಕಾರದವರು ಕೂಡ ಮನೆಗೊಂದು ಗ್ರಂಥಾಲಯದ ಶೀರ್ಷಿಕೆ ಅಡಿಯಲ್ಲಿ ನಮ್ಮ ಸ್ವಪ್ನ ಬುಕ್ ಹೌಸ್ನಲ್ಲಿ ನಿಮಗೆ ದೊರೆಯಬಹುದಾದ ಎಲ್ಲ ಪುಸ್ತಕಗಳು 20% ಹೇಳಿದ್ರು. ಈ ಒಂದು ವಿಶೇಷ ಸಂದರ್ಭದಲ್ಲಿ ನಾವು ಕನ್ನಡ ಸಾಹಿತ್ಯ ಪರಿಷತ್ನವರು ಒಂದು ತಿಂಗಳ ಕಾಲ ನಮ್ಮಲ್ಲಿ ಯಾವುದೇ ಪುಸ್ತಕಗಳು ಪ್ರಕಟ ಆಗಿದ್ರೆ ಅವನ್ನ 50% ರಿಯಾಯಿತಿಯಲ್ಲಿ ಒಂದು ತಿಂಗಳ ಕಾಲ ಮಾರಾಟ ಮಾಡ್ತೀವಿ ನಮ್ಮ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ. ಈಗ ಅದೇ ಪುಸ್ತಕ ಇಷ್ಟಿಷ್ಟು ದಪ್ಪನೇ ಪುಸ್ತಕ 6 ಕನ್ನಡ ಕೋಶಗಳು, ಅದಕ್ಕೆ ಬೆಲೆ ಒಂದು ಪುಸ್ತಕಕ್ಕೆ ಸುಮಾರು 2,000-3,000 ಆಗ್ತದೆ. ಅವೆಲ್ಲವೂ ಸೇರಿದ್ರೆ ನಮ್ಮ ಮಾಗನೂರು ಸಂಗಮೇಶ್ವರ ಗೌಡರು ಬಂದಿದ್ರು ಓದುವ ತಿಂಗಳಲ್ಲಿ ನವೆಂಬರ್ನಲ್ಲಿ. ಅಲ್ಲಿ ಹೋದಾಗ ಅವ್ರ ಸೆಟ್ಗಳನ್ನು ಅವ್ರ ಕಾಲೇಜಿಗೆ ಕೊಟ್ಕೊಂಬಂದ್ರು. ನಂತರ ಮೊನ್ನೆ ಮತ್ತೆ ನಮ್ಗೊಂದು ಸೆಟ್ ಬೇಕು ಅಂದ್ರೆ ಪೂರ್ತಿ ಅಮೌಂಟ್ ಅಲ್ಲಿ 20% ನಾವು ನಿಮಗೆ ರಿಬೇಟ್ ಕೊಡ್ತೀವಿ, ತಗೋಬಹುದು ಅಂದ್ರು. ಯಾಕೆ ಹೇಳ್ತಿದ್ದಾರೆ ಅಂದ್ರೆ ದೊಡ್ಡ ದೊಡ್ಡ ಗ್ರಂಥಗಳು ಇವತ್ತು ಕನ್ನಡದ ರತ್ನಕೋಶಗಳು, ನಮ್ಮ ಡಿಕ್ಷನರಿಗಳು, ಅನೇಕ ಸಾಹಿತಿಗಳು ಬರೆದಂತ ಇವತ್ತು ಇನ್ನೊಂದು ನೆನಪಿರ್ಲಿ, ನಮ್ಮ ದಯಮಾಡಿ ನಿತೀಶ್ ಅವ್ರ ಹತ್ರ ಮಾತಾಡ್ತಾನೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಗ್ರಂಥಾಲಯಗಳು, ಇವತ್ತು ಹಳ್ಳಿಗೊಂದು ಗ್ರಂಥಾಲಯಗಳು ಸರ್ಕಾರದಲ್ಲಿ ಈಗ ನಡೆಯುವಂತ ಪಂಚಾಯಿತಿ ಕೇಂದ್ರಗಳಲ್ಲಿ ಮತ್ತೆ ದೊಡ್ಡ ದೊಡ್ಡ ಗ್ರಾಮಗಳಲ್ಲಿ ಗ್ರಂಥಾಲಯಗಳು ಇದಾವೆ. ಅವುಗಳಿಗೆಲ್ಲರಿಗೂ 8 ಜ್ಞಾನಪೀಠ ಪುಸ್ತಕಗಳು ಕನಿಷ್ಠ ಪಕ್ಷ 8 ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಆ ಕೃತಿಗಳು ಅವೆಲ್ಲವೂ ನಮ್ಮ ಗ್ರಾಮೀಣ ಗ್ರಂಥಾಲಯಗಳಲ್ಲಿ ಮತ್ತು ನಗರ ಗ್ರಂಥಾಲಯಗಳಲ್ಲಿ ದೊರಕುವಂತಾದ್ರೆ ಅಂತ ಶ್ರೇಷ್ಠ ಕೃತಿಗಳನ್ನ ನೋಡುವ, ಓದುವ ಮತ್ತು ಅವನ ಜ್ಞಾನವನ್ನು ಅರಗಿಸುವಂತ ಕೆಲಸವನ್ನ ಮಾಡಬೇಕು. ನಾನು ನಿಮಗೆ ನಿಜಕ್ಕೂ ಹೇಳ್ತೀನಿ, ನಾನು ಹೈಸ್ಕೂಲ್ನಲ್ಲೇ ಓದುವಾಗ ನಮ್ಮ ಅಣ್ಣವ್ರು ಹೈಸ್ಕೂಲ್ ಮಾಸ್ಟರ್ ಇದ್ರು ಗೌರ್ಮೆಂಟ್ ಸ್ಕೂಲಲ್ಲಿ. ನಾನು ಬೇಸಿಗೆ ರಜೆ ದಸರಾ ರಜೆ ಬಂದ ತಕ್ಷಣ ನಮ್ಮ ಅಣ್ಣವ್ರಿಗೆ ಹೇಳ್ತಿದ್ದೆ, ಆ ಗ್ರಂಥಾಲಯದಲ್ಲಿ ಸಿಗುವಂತ ಪುಸ್ತಕಗಳನ್ನ ತರಿಸಿ ಓದ್ತಾ ಇದ್ದೆ. ನಾನು SLC ಓದೋದ್ರೊಳಗೆ ಪಾಸ್ ಆಗೋದ್ರೊಳಗೆ ದೊಡ್ಡ ದೊಡ್ಡ ಗ್ರಂಥಗಳನ್ನ, ರಾಮಾಯಣ ಮಹಾಭಾರತ ಅಂತ ಗ್ರಂಥಗಳನ್ನು ಓದಿ ಮುಗಿಸಿದ್ದೆ. ಆ ಕಾರಣಕ್ಕಾಗಿ ಇವತ್ತು ಕನ್ನಡದ ರಥವನ್ನು ಜಿಲ್ಲಾದ್ಯಂತ ಎಳೆಯುವಂತ ಸೌಭಾಗ್ಯ ನನಗೆ ಸಿಕ್ಕಿದೆ ಅಂತ ನಾನಾದ್ರೂ ಆನಂದಿಸ್ತಿರ್ತೇನೆ ಒಳೊಳಗೆ. ಈ ಸಂದರ್ಭ ಹೇಳ್ತಾ ಇದ್ದೇನೆ. ಇಂಥ ಒಂದು ಜ್ಞಾನ ಭಂಡಾರವನ್ನು ಹೆಚ್ಚಿಸಿಕೊಂಡ್ರೆ ನಾವು ದೇಶದ ಯಾವುದೇ ಭಾಗದಲ್ಲಿ ನಮ್ಮ ಮಾತೃಭಾಷೆಯನ್ನು ಬಲ್ಲವನು ಇವತ್ತು IAS ಪಾಸ್ ಮಾಡಬಲ್ಲ, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಕನ್ನಡದಲ್ಲೇ ಬರೆದು ಪಾಸ್ ಮಾಡುವಂತ ವ್ಯವಸ್ಥೆ ಇದೆ. ಅದರಿಂದ ಭಾಷೆಯ ತಾರತಮ್ಯ ಬೇಕಾಗಿಲ್ಲ. ಇವತ್ತು ಇಂಗ್ಲಿಷ್ ಕಲ್ತ್ರೆ ಬಹಳ ಬುದ್ಧಿವಂತರು ಅಂದ್ರೆ ಖಂಡಿತ ತಪ್ಪದು. ನಾನು ಇಂಗ್ಲಿಷ್ ಪಾಠವನ್ನೇ ಮಾಡಿದ್ದೇನೆ ಪ್ರೌಢಶಾಲೆಯಲ್ಲಿ 34 ವರ್ಷ. ನಾನೇನು ಬಹಳ ಹೆಮ್ಮೆಯಿಂದ ಇಂಗ್ಲಿಷ್ನಲ್ಲಿ ಮಾತಾಡ್ಬೋದು. ಆದ್ರೆ ಕನ್ನಡದಲ್ಲಿರುವಷ್ಟು ಜ್ಞಾನ, ಕನ್ನಡದಲ್ಲಿರುವಂತ ಮಹಾನ್ ಒಂದು ದೀರ್ಘ ಇತಿಹಾಸ ಇಂಗ್ಲಿಷ್ಗಿಲ್ಲ. ಆ ಕಾರಣಕ್ಕೋಸ್ಕರ ಇಂಗ್ಲಿಷ್ ಅಂದ್ರೆ ಅದು ಪರಭಾಷೆ ಇರ್ಬೋದು, ಆದ್ರೆ ಅದೇನು ಎಲ್ಲ ಭಾಷೆ. ಇವತ್ತು ಚೀನಾದಲ್ಲಿ ಇಂಗ್ಲಿಷ್ ಇಲ್ಲ, ಜಪಾನ್ನಲ್ಲಿ ಇಂಗ್ಲಿಷ್ ಇಲ್ಲ, ಮತ್ತೆ ರಷ್ಯಾದಲ್ಲಿ ಇಂಗ್ಲಿಷ್ ಇಲ್ಲ. ಆ ದೇಶಗಳೆಲ್ಲ, ಜರ್ಮನಿಯಲ್ಲಿ ಇಂಗ್ಲಿಷ್ ಇಲ್ಲ. ಜರ್ಮನಿಯರಿಗೆ ಜರ್ಮನ್, ಜಪಾನಿಯರಿಗೆ ಜಪಾನೀಸ್,
ಈ ಮತ್ತೆ ರಷ್ಯನ್ ಭಾಷೆ, ಇಬ್ರು ಭಾಷೆ, ಮತ್ತೆ ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ಫ್ರಾನ್ಸ್ನಲ್ಲಿ ಫ್ರಾನ್ಸ್ ಭಾಷೆ ಇವೆಲ್ಲವೂ ಇದ್ರೂ ಕೂಡ ಪ್ರಪಂಚದಲ್ಲಿ ಅಭಿವೃದ್ಧಿ ಹೊಂದಿದಂಥ ದೇಶಗಳು ಅಂತಾಗಿದ್ದಾವೆ. ಮತ್ತೆ ವೈಜ್ಞಾನಿಕ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಉತ್ಕೃಷ್ಟವಾಗಿ ಮುಂದುವರೆದಿದ್ದಾವೆ. ಯಾಕೆ ಇಂಗ್ಲಿಷ್ ಅಂತ ವ್ಯಾಮೋಹಕ್ಕೆ ಒಳಗಾಗಿದ್ದವರು ನನಗಂತೂ ಗೊತ್ತಿಲ್ಲ. ಖಂಡಿತವಾಗಿ ಇಂಗ್ಲಿಷ್ ವ್ಯಾಮೋಹಕ್ಕೆ, ಯಾಕಂದ್ರೆ ನಮ್ಮ ಪ್ರೊಫೆಸರ್ ಇದ್ದಾರೆ ಶಿಕ್ಷಾವರ್ತಿ ಮತ್ತು ಇಂಗ್ಲಿಷ್ ಅವ್ರು ಬೋಧನೆ ಮಾಡಿದವರು, ಅವ್ರಿಗೆ ಸ್ವಲ್ಪ ಬೇಸರ ಆಗ್ಬೋದು. ಜ್ಞಾನ ಇದೆ ಇಂಗ್ಲಿಷ್ನಲ್ಲಿ. ನಾವು ಶೇಕ್ಸ್ಪಿಯರ್ ಆಗಲಿ, ವರ್ಡ್ಸ್ವರ್ತ್ ಆಗಲಿ, ಇಂಥವರೆಲ್ಲ ದೊಡ್ಡ ದೊಡ್ಡ ಸಾಹಿತಿಗಳನ್ನ ಅವ್ರು ತಿಳ್ಕೊಳ್ಳಿಕ್ ಮಾಡು. ಆದ್ರೆ ಅಲ್ಲಿನ ವ್ಯವಸ್ಥೆ, ಅಲ್ಲಿನ ಪರಿಸರದ ಆತ್ಮಜ್ಞಾನವನ್ನು ಹಂಚಬಹುದೇ ವಿನ ನಮ್ಮ ಈ ಒಂದು ಪರಿಸರದ ಜ್ಞಾನವನ್ನ ಅಲ್ಲಿನ ಸಾಹಿತ್ಯ ಹಂಚಲಾರದು. ಆ ಕಾರಣಕ್ಕೋಸ್ಕರ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ, ಮಾಧ್ಯಮದ ಮಿತ್ರರಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ, ಇವತ್ತು ನಮ್ಮ ಏನು ಉತ್ತರ ಪ್ರದೇಶದಲ್ಲಿ ಜಾರಿಗೊಳಿಸಿದೆಯೋ ಅಂತ ಜ್ಞಾನ ಭಂಡಾರವನ್ನ ಈ ಸ್ವಪ್ನ ಬುಕ್ ಹೌಸ್ನ ಪುಸ್ತಕಗಳ ಸಮೇತ ಶಾಲಾ ಕಾಲೇಜುಗಳಲ್ಲಿ ಓದುವಂತ ಆದೇಶವನ್ನ ಅತಿ ಶೀಘ್ರದಲ್ಲಿ ಹೊರಡಿಸ್ಲಿ ಅನ್ನುವಂತ ನಾನು ಮಾಧ್ಯಮದ ಮೂಲಕ, ಈ ವೇದಿಕೆಯ ಮೂಲಕ ಒತ್ತಾಯಿಸ್ತಾ, ನಾನು ಅತ್ಯಂತ ನಿಮ್ಮೆಲ್ಲರ ಸಮ್ಮುಖದಲ್ಲಿ, ನಿಮ್ಮೆಲ್ಲರ ಕ್ಷಮದಲ್ಲಿ ಈ ಒಂದು 70 ಪುಸ್ತಕಗಳು ಈಗಾಗಲೇ ಕೆಳಗೆ ಅನಾವರಣಗೊಂಡಿದ್ದಾವೆ. ಒಂದು ಪರದೆಯನ್ನ ತೆರೆಯೋದು ಅಷ್ಟೇ ಬಾಕಿ ಇದೆ. ಅದನ್ನು ನಿಮ್ಮೆಲ್ಲರ ಅನುಮತಿ ಪಡೆದು ತೆರೆದಿದ್ದೇನೆ ಅಂತ ಹೇಳಿ ಭಾವಿಸ್ಕೊಂಡು, ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಇಂಥ ಸಾಹಿತ್ಯ ಲೋಕವನ್ನ ಇವತ್ತು ನಮ್ಮ ಜಿಲ್ಲಾ ಕೇಂದ್ರದಲ್ಲಿ ನಮ್ಮ ಸ್ವಪ್ನ ಬುಕ್ ಹೌಸ್ನ ಹೆಸರಾಂತ ಈ ಒಂದು ದೇಶದಲ್ಲಿ ಅತ್ಯಂತ ಶ್ರೇಷ್ಠ ಭಂಡಾರ, ಪುಸ್ತಕ ಭಂಡಾರ ಅಂತೇಳಿ ಕರೆಸ್ಕೊಂಡಂತ ಈ ಒಂದು ಪುಸ್ತಕ ಭಂಡಾರಕ್ಕೆ ನನ್ನನ್ನು ಸಾಹಿತ್ಯ ಪರಿಷತ್ನ ಲೋಕದ ಪರವಾಗಿ ನನ್ನನ್ನು ಕರೆಸಿ ಇದರ ಉದ್ಘಾಟನೆಯನ್ನ ಮಾಡಿ ಮತ್ತೆ ಪುಸ್ತಕವನ್ನು ಲೋಕಾರ್ಪಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಸ್ವಪ್ನ ಬುಕ್ ಹೌಸ್ನ ಎಲ್ಲ ಆಡಳಿತ ಮಂಡಳಿಗೆ ಮತ್ತೆ ಇಲ್ಲಿನ ಸ್ಥಳೀಯ ಮಂಡಳಿಗೆ ಮತ್ತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ನನ್ನ ಗೌರವಾನ್ವಿತ ಹಿರಿಕಿರಿಯ ಸಾಹಿತಿಗಳಿಗೆ, ಲೇಖಕರಿಗೆ, ಮಾಧ್ಯಮದ ಸನ್ಮಿತ್ರರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನ, ಕನ್ನಡತಾಯಿ ಭುವನೇಶ್ವರಿ ಆಶೀರ್ವಾದವನ್ನ ತಮ್ಮೆಲ್ಲರಿಗೆ ಇರಲಿ ಅಂತ ಸಲ್ಲಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ. ನಮಗೆ ಮನಸ್ಸಿನ ಕೇಂದ್ರೀಕರಣವೇ ಹೊರಟೋಗಿದೆ. ಈಗ ಬರೀ ಮೊಬೈಲು, ಪತ್ರಿಕೆಗಳು, ದುಡಿಮೆ, ಕೆಲಸ, ಒತ್ತಡ, ಬಹಳ ಒತ್ತಡದ ಜೀವನದಲ್ಲಿ ಬದುಕನ್ನ ಸಾಗಿಸ್ತಾ ಇದ್ದೀವಿ. ಪುಸ್ತಕಗಳನ್ನ ಕುಂತು ಸಮಾಧಾನಕ್ಕೆ ಓದಿ ಅದರ ಅಭಿರುಚಿಯನ್ನ ಸವಿಯುವಂತ ಕಾಲ ಹೊರಟೋಗಿದೆ. ಓದುವಾಗ ಕಣ್ಣೀರು ಸುರಿಸ್ತಕ್ಕಂಥ, ಎಲ್ಲ ನವರಸಗಳನ್ನ ಸುರಿಸ್ತಕ್ಕಂಥ ಕ್ರಿಯೆ ನಡೀತಾ ಇತ್ತು ಪುಸ್ತಕ ಓದುವಾಗ. ಆ ಓದುವಂತ ಪ್ರವೃತ್ತಿ ಮತ್ತೆ ಬೆಳಗಲಿ ಅಂತ ಹೇಳಿ ಉದ್ಘಾಟಕರು ಆಡಿದರೆ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಈಗ ವಚನ ಗೀತೆ ಶರಣ BT ಪ್ರಕಾಶ್, ಸಾಂಸ್ಕೃತಿಕ ಕಾರ್ಯದರ್ಶಿಗಳು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಕನ್ನಡ ಶರಣ ಸಾಹಿತ್ಯ ಪರಿಷತ್ತು, ದಾವಣಗೆರೆ. ಹುಟ್ಟಿನಿಂದ ಸಾಯುವವರೆಗೂ ಸಹಿತ ಮನುಷ್ಯನಿಗೆ ಹಲವಾರು ಚಿಂತೆಗಳು ಇರ್ತವೆ. ಅಂತ ಒಂದು ಚಿಂತೆಗಳು, ಯಾವ್ಯಾವ ಚಿಂತೆಗಳು ಅಂತಕ್ಕಂಥದ್ದನ್ನ ಅಂಬಿಗರ ಚೌಡಯ್ಯನವರು ತಮ್ಮ ವಚನದಲ್ಲಿ ಪ್ರಸ್ತುತಪಡಿಸ್ತಾರೆ. ಆ ವಚನವನ್ನು ನಾನು ಈಗ ಹಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಚಿಂತೆಯನ್ನು ಬಿಟ್ಟು ಚಿಂತನೆಯನ್ನ ನಾವೆಲ್ಲರೂ ಸಹಿತ ಮಾಡಬೇಕಾಗಿದೆ. ಅಂತ ಚಿಂತನೆಯನ್ನು ಮಾಡಬೇಕು ಅಂತಂದ್ರೆ ಕನ್ನಡದ ಪುಸ್ತಕಗಳನ್ನ ಕೊಂಡು ಬಿಟ್ಟು ನಾವೆಲ್ಲರೂ ಸಹಿತ ಓದಬೇಕಾಗಿದೆ. ಮನೆಗೊಂದು ಗ್ರಂಥಾಲಯವನ್ನು ಮಾಡಿಕೊಳ್ಳಬೇಕಾಗಿದೆ. ಈ ಒಂದು ನಿಟ್ಟಿನಲ್ಲಿ, ಈ ಒಂದು ಸಂದರ್ಭದಲ್ಲಿ ನಾನು ಈ ಒಂದು ವಚನವನ್ನ, ಬಡತನಕ್ಕೆ ಉಂಬುವ ಚಿಂತೆ, ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಬಡತನಕ್ಕೆ ಉಂಬುವ ಚಿಂತೆ, ಬಡತನಕ್ಕೆ ಉಂಬುವ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ,
ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಲಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಿಪ್ಪ ಹಲವು ಚಿಂತೆಯಲ್ಲಿ ಪರನು ಕಂಡೆನು ಶಿವ ಚಿಂತೆಯಲ್ಲಿದ್ದವರ ನೊಬ್ಬರನು ಕಾಣಿನಿಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣನು ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣನು ನಮ್ಮ ಅಂಬಿಗರ ಚೌಡಯ್ಯ ಗರೆ ಜನೆ ಜರೆ ನಿಜ ನಿಜ ಧನಿ ಸ ನಿಜ ಸ ನಿಜ ಸ ನಿಜ ಸ ಅಂಬಿಗರ ಚೌಡಯ್ಯ ಸಗಮದ ಮಗ ಸನಿ ಧನಿ ಸನಿ ಸ ನಿಜ 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 ಗಜ ನಿಜ ಗ ಮಗ ಸ ನಿಜ ಗ ಮದ ಮಗ ಮಗ ಸ ನಿಜ ಗ ಮದ ನಿಜ ಮಗ ಮಗ ಸ ನಿಜ ಗ ಮದ ನಿಜ 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 ಮಗ ಮಗ ಸ ನಿಜ ಗ ಮದ ನಿಜ ಸ ಸ ಸ ಸ ಸ ನಿಜ 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 ಗ ಸ ನಿಜ ಗ ಮಗ ಸ ನಿಜ ಗ ಮದ ಮಗ ಮಗ ಸ ಸ ಸ ನಿ ನಿಜ ದ ಮಗ ಗ ಸ ಗ ಮದ ನಿಜ ಗ ಮದ ನಿಜ ಗ ಮದ ನಿಜ ಸ ನಿಜ ಮಗ ಸ ಬಡತನಕ್ಕೆ ಉಂಬುವ ಚಿಂತೆ ಉಣಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡಿದ ಚಿಂತೆ ಬಡತನಕ್ಕೆ 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 ಉಂಬುವ ಚಿಂತೆ. ಧನ್ಯವಾದಗಳು. ಈಗ ಅಧ್ಯಕ್ಷ ನುಡಿಗಳು ಕೆ.ಬಿ. ಪರಮೇಶ್ವರಪ್ಪ ಅವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾವು ಓದ್ಬೇಕಾರ ನಮ್ಮ ಮಾಸ್ಟರ್ಗಳು ಎದುರಿಗೆ ಓಡಾಡ್ತಿರ್ಲಿಲ್ಲ. ತುಂಬ ಭಯಭಕ್ತಿ ಗುರುಗಳು ಅಂದರೆ. ಮತ್ತೆ ನಮಗೆ ಬಿಡುವಿನ ಟೈಮ್ನಲ್ಲಿ ಏನಾದರೂ ನಡುವೆ ಒಂದು ಲೀಸರ್ ಪೀರಿಯಡ್ ಬಿಡುವಿತ್ತು ಹಾಗೆ ಅಂತ ನಾವು ಹೋಗಿ ಲೈಬ್ರರಿ ಕೂತ್ಕೊತಿದ್ವಿ. ಇದು ನಮಗೆ ಆವಾಗಿನ ಗುರುಗಳು ಕಲಿಸಿದಂಥ ಸಂಸ್ಕಾರ. ಅದು ನನಗೆ ಈ ವಯಸ್ಸಿನಲ್ಲಿ ಅದು ಮತ್ತೆ ಅದು ಭುಗಿಲೆದ್ದು ಪುಸ್ತಕವನ್ನು ಮತ್ತೆ ಮತ್ತೆ ಓದಬೇಕು ಅಂತಕ್ಕಂಥದ್ದು ಇದು ಆವಾಗಿನ ನನ್ನ ಗುರುಗಳು ಕಲಿಸಿದಂಥ ವಿಚಾರ. ನಾ ಮೊನ್ನೆ ಒಂದು ಯಾಜಿ ಕಾಲೇಜಿನ ಶರಣ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ಇತ್ತು. ಕುಲಕರ್ಣಿ ಸರ್ ಬಂದಿದ್ರು. ನಾವು ಹಿಂಗೆ ಕೆಳಗೆ ಎಲ್ಲಾದ್ರೂ ಕಳ್ಸಕ್ಕೆ ಪ್ರಿನ್ಸಿಪಾಲ್ರು ಅತಿಥಿಗಳು ಅಂತ ಕಳ್ಸಕ್ಕೆ ಬಾಗಿಲು ತನಕ ಬಂದರು. ಅಲ್ಲಿ ಅದೇ ಕಾಲೇಜಿನ ಹುಡುಗರು ಪ್ರಿನ್ಸಿಪಾಲ್ರು ಬರ್ತಾ ಇದಾರ, ಸ್ಕೂಟರ್ಗಳ ಮೇಲೆ ವೆಹಿಕಲ್ಗಳ ಮೇಲೆ ಕುತ್ಕೊಂಡಿದಾರ, ಪಾನ್ ಹಾಕ್ಯಂದ್ರೆ ಪಾನ್ ಅದು ಇದನ್ನು ಅಲ್ಲೇ ಹಾಕಿದಾರೆ ಕಾಲಲ್ಲಿ ಓಡಾಡತ್ರ. ಆದ್ರೆ ಪ್ರಿನ್ಸಿಪಾಲ್ರು ಬಂದರು ಅಂತ ಎದ್ದು ಭಯಭಕ್ತಿಯಿಂದ ಸೈಡಿಗೆ ನಿಂತ್ಕೊಳ್ಳಿಲ್ಲ. ಇದು ಯಾಕೋ ಇಲ್ಲಿ ವಿದ್ಯಾವಂತರ ಒಂದು ಸಂಸ್ಕಾರ ಮತ್ತು ಸಂಸ್ಕೃತಿ ಇವೆಲ್ಲ ಯಾಕೋ ಕಾಲ ಬದಲಾವಣೆ ಆದಂಗೆ ಭಾಳ ಬದಲಾವಣೆ ಆಗ್ತಾ ಹೋಗ್ತದೆ. ಆದರೆ ಅದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಎಲ್ಲಿ ವಿದ್ಯೆ ಇರ್ತದೋ ಅಲ್ಲಿ ವಿಧೇಯತೆಯೂ ಇರಬೇಕಾಗುತ್ತದೆ. ಇವ್ರ ಗುರುಗಳಿಗೇ ಪಾಠ ಕಲಿಸಿದ ಗುರುಗಳಿಗೇ ಇವರು ವಿಧೇಯತೆಯಿಂದ ನಡ್ಕೊಳಲ್ಲ ಅಂದರೆ ಇನ್ನು ಸಮಾಜದಲ್ಲಿ ಹಿರಿಗುರಿಯರಿಗೆ ಹೇಗೆ ನಡ್ಕೊಂತಾರೆ ಅಂತಕ್ಕಂಥದ್ದು ನನಗೆ ದೊಡ್ಡ ಪ್ರಶ್ನೆ ಆಗಿ ಉಳ್ಕೊಂತತಿ. ತಾವೆಲ್ಲ ಭಾಳ ದೊಡ್ಡ ದೊಡ್ಡ ರಾಜ್ಯರಿ ಭಿಕ್ಷಾವರ್ತಿ ಭಟ್ ಕುಲಕರ್ಣಿ ಸರ್ ಮತ್ತೆಲ್ಲ ಸಾಹಿತಿಗಳು ಎಲ್ಲ ಇದ್ದಾರೆ. ಸತ್ಯಭಾಮ ಮೇಡಮ್ ಅವರೇ, ನಿಮ್ಮ ಎಲ್ಲ ಸಾಹಿತಿಗಳ ದಾವಣಗೆರೆ ಪುಸ್ತಕಗಳು ನಮ್ಮ ಮನೆಯಲ್ಲಿದ್ದೆವು. ಬಂದು ಎಲ್ಲರೂ ಕೊಡ್ತಾರೆ ಪ್ರೀತಿಯಿಂದ. ಅವಷ್ಟು ಇಟ್ಟಿರ್ತಾರೆ, ಸಮಯ ಸಿಕ್ಕಾಗ ಎಲ್ಲ ಓದ್ತಾ ಇರ್ತಾರೆ. ಆದ್ದರಿಂದ ಇದು ಪುಸ್ತಕ ಓದ್ತಕ್ಕಂಥ ಒಂದು ಹವ್ಯಾಸ ಬೆಳೆಸ್ತಕ್ಕಂಥ ನಮ್ಮ ಸಣ್ಣ ಸಾಹಿತ್ಯ ಪರಿಷತ್ತಲ್ಲಿ ಒಬ್ಬೊಬ್ಬರು ಅದ್ಭುತವಾದಂಥ ಜಿಲ್ಲಾ ಕಮಿಟಿಯಲ್ಲಿ ಪುಸ್ತಕ ಪ್ರೇಮಿಗಳಿದ್ದಾರೆ. ಆದ್ದರಿಂದ ಮೊನ್ನೆ ನಾವು ಡಾಕ್ಟರ್ ಮಾನಸರು ಬಂದಿದ್ದರು, ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರು ಬಂದಿದ್ದರು. ಅಧ್ಯಕ್ಷರ ಜೊತೆಗೆ ವಾಮದೇವಪ್ಪರ ಜೊತೆಗೆ ನಾವು ವೇದಿಕೆ ಹಂಚ್ಕೊಂಡಿದ್ವಿ. ಅದೇನು ಮನೆಯಲ್ಲಿ ಒಂದು ಗ್ರಂಥಾಲಯ ಅಂತಕ್ಕಂಥ ಕಲ್ಪನೆಯನ್ನು ಭಾಳ ಅದ್ಭುತ ಕಲ್ಪನೆ ಆಗಿದೆ. ಅದು ಅವರು ಪಾಪ ಮಾನಸ ಭಾಳ ಕಳಕಳಿಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಒಂದು ವಿಚಾರದಲ್ಲಿ. ಈ ಎಲ್ಲದರಲ್ಲೂ ಪುಸ್ತಕ ಪ್ರೇಮವನ್ನು ಬೆಳೆಸದಲ್ಲಿ ಸ್ವಪ್ನ ಬುಕ್ ಸ್ಟಾಲು ಮುಂಚೂಣಿಯಲ್ಲಿದೆ ನಮ್ಮ ರಾಜ್ಯದಲ್ಲಿ, ತಪ್ಪಾಗಲಾರ್ದು.
ಡಿಸೆಂಬರ್ 13 ಇದ್ರದ್ದು ಸ್ವಪ್ನ ಬುಕ್ ಸ್ಟಾಲ್ ಉದ್ಘಾಟನೆ ಆದಾಗ ಬಾಂಬೆ ಉಪಮೇಶ್ವರ್ ನಾವು ಇದ್ವಿ. ಸಿರಿಗೆರೆ ಜಗದ್ಗುರು ಅವರ ಸನ್ನಿಧಿಯಲ್ಲಿ ಹಂಪ ನಾಗರಾಜಯ್ಯನವರು ಈ ಪುಸ್ತಕ ಮಳಿಗೆಯನ್ನು ಉದ್ಘಾಟನೆ ಮಾಡಿದರು. ಆ ಕಾರ್ಯಕ್ರಮ ಇಲ್ಲಿ ಎದುರುಗಡೆ ಕ್ರೀಡಾ ಇದರಲ್ಲಿ ಇತ್ತು, ದೊಡ್ಡ ಕಾರ್ಯಕ್ರಮ. ಅವತ್ತಿಂದ ಇವತ್ತಿಗೂ ಸ್ವಪ್ನ ಬುಕ್ ಸ್ಟಾಲನ್ನು ಭಾಳ ಮುಂಚೂಣಿಯಲ್ಲಿ ಇಲ್ಲಿರ್ತಕ್ಕಂಥ ವ್ಯವಸ್ಥಾಪಕರಾದಂಥ ಒಳೆಯಪ್ಪರನ್ನು ಭಾಳ ಅದ್ಭುತವಾಗಿ ಇದನ್ನು ಕಾರ್ಯವೈಖರಿಯನ್ನು ಮಾಡ್ಕೊಂತ ಹೋಗ್ತಾರೆ. 35 ಜನ ಇಲ್ಲಿ ಕೆಲಸಗಾರಿದ್ದಾರೆ. 35 ಜನ ಕೆಲಸ ಕೊಡ್ತಕ್ಕಂಥ ಒಂದು ಕೆಲಸನೂ ಇಲ್ಲಿ ಆಗಿದೆ. ಇಷ್ಟ ಉದ್ಯೋಗ ಕೊಡ್ತಕ್ಕಂಥ ಕೆಲಸನೂ ಇಲ್ಲಿ ಆಗಿದೆ. ಅದರಿಂದ ನಾವು ಯಾವತ್ತೂ ಸ್ವಪ್ನ ಬುಕ್ ಸ್ಟಾಲ್ ಒಟ್ಟಿಗೆ ಇರ್ತೇವೆ ನಾವು. ಮತ್ತು ಅವರ ಒಂದು ಅಭಿಮಾನಗಳು ನಾವು ಅಂತ ಹೇಳಲಿಕ್ಕೂ ನಾನು ಇಷ್ಟಪಡ್ತೇನೆ. ನೀವೆಲ್ಲ ದೊಡ್ಡರಿದ್ದೀರಿ, ನಿಮ್ಮೆಲ್ಲರಿಗೂ ಮಾತಾಡಲಿಕ್ಕೆ ನನಗೆ ಆಗ್ತದೆ. ಇಷ್ಟು ಮಾತುಗಳನ್ನು ಮಾಡಿ ನಾನು ಮಾತುಗಳು ಮಾಡ್ತಾ ಎಲ್ಲರಿಗೂ ಶರಣಾರ್ಥಿಗಳು. ನಿಮ್ಮೆಲ್ಲರ ಹೆಮ್ಮೆಯ ಕರ್ನಾಟಕದ ಅತಿ ದೊಡ್ಡ ಪುಸ್ತಕ ಭಂಡಾರ ಸ್ವಪ್ನ ಬುಕ್ ಹೌಸ್ ಕರ್ನಾಟಕಕ್ಕೆ 70ನೇ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ 70 ಪುಸ್ತಕಗಳನ್ನ ಪ್ರಕಟಿಸಿ ಕನ್ನಡ ಸೇವೆ ಮಾಡ್ತಕ್ಕಂಥ ಸ್ವಪ್ನ ಬುಕ್ ಹೌಸ್ ಎಲ್ಲ ಅಧಿಕಾರಿ ವರ್ಗದವರಿಗೆ, ವಿಶೇಷವಾಗಿ ಶಾ ಅವರಿಗೆ ನಾನು ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ನಾನು ಮೂಲತಃ ಪುಸ್ತಕ ಪ್ರೇಮಿ. ಸರ್ ಹೇಳಿದ ಹಾಗೆ ಅವೆಲ್ಲ ಪುಸ್ತಕ ಪ್ರೇಮ ಬೆಳೆದದ್ದಕ್ಕೆಲ್ಲ ಕಾರಣ ನನಗೆ ಕಲಿಸಿದ ಇಂಗ್ಲಿಷ್ ಗುರುಗಳು ಧಾರವಾಡದಲ್ಲಿ. ನಾನು ಕನ್ನಡ ಮಾಧ್ಯಮದ ವಿದ್ಯಾರ್ಥಿ, SLC ವರೆಗೂ. ನಂತರ ಇಂಗ್ಲಿಷ್ ಅನಿವಾರ್ಯವಾಗಿ ಓದಬೇಕಾದ ಏನು ಆಸಕ್ತಿ ಅಂತ ಏನಿಲ್ಲ, ಆಗಿನ ಕಾಲದಲ್ಲಿ ಓದಬೇಕಾಯ್ತು. ಆದರೆ ಕನ್ನಡ ಮಾಧ್ಯಮದಲ್ಲಿ ಓದೋದು ಒಂದು ಕಾರಣಕ್ಕೆ ಏನೋ 100ಕ್ಕೆ 100 ಸತ್ಯ ಅಂತ ಅನಿಸ್ತೆ. ನಾನು ಬೇಗ ಒಂದೇ ಒಂದು ವರ್ಷ PUCಯಲ್ಲಿ ಇಂಗ್ಲೀಷ್ನಲ್ಲಿ ಅತಿ ಹೆಚ್ಚು ಅಂಕಗಳನ್ನ ತರಲಿಕ್ಕೆ ಕನ್ನಡ ತಾಯಿನ ಸಹಕಾರ ಆಯಿತು. ಅದಕ್ಕೆ ನಾನು ಯಾವಾಗ ಮಕ್ಕಳಿಗೆ ಹೇಳ್ತಿರ್ತಾರೆ ಕಾಲಿನಲ್ಲಿ, ಯಾರಿಗೆ ಚೆನ್ನಾಗಿ ಕನ್ನಡ ಬರುತ್ತೋ ಅಥವಾ ಮಾತೃಭಾಷೆ ಯಾರಿಗೆ ಚೆನ್ನಾಗಿ ಬರುತ್ತೋ ಅವ್ರು ಯಾವ ಭಾಷೆ ಅದಕ್ಕೂ ಬೇಗ ಕಲಿಬೋದು. ಇದು ನಾನು ಕಂಡಂಥ ಸತ್ಯ, ನನ್ನ ಅನುಭವದ ಸತ್ಯ, ನನ್ನ ಮಕ್ಕಳಿಗೆ ಹೇಳಿದಂಥ ಸತ್ಯ. ಹೆಚ್ಚು ಹೆಚ್ಚು ಕನ್ನಡ ಪುಸ್ತಕ ಓದಬೇಕು, ಅದಕ್ಕೆ ಮೊದಲು ಹೆಚ್ಚು ಹೆಚ್ಚು ಕನ್ನಡ ಪತ್ರಿಕೆಗಳನ್ನು ಓದಬೇಕು ಅಂತಕ್ಕಂಥ ವಿಶ್ವಾಸ ಉಳ್ಳವ ನಾನು. ನನ್ನ ಜೀವನ ಪರ್ಯಂತ ಅಂದರೆ 23ನೇ ವರ್ಷಕ್ಕೆ ನನಗೇನು ಅಪಾಯಿಂಟ್ಮೆಂಟ್ ಆಯ್ತು ಇಂಗ್ಲೀಷ್ ಪ್ರೊಫೆಸರ್ ಅಂತೇಳಿ, ಇಲ್ಲಿವರೆಗೂ ಕೂಡ ಅನೇಕ ವಿದ್ಯಾರ್ಥಿಗಳಾಗಿದ್ದಾರೆ. ಅದರಲ್ಲಿ ನನಗೆ ಬೇಕಾದಂಥ ವಿದ್ಯಾರ್ಥಿ ಸೀತಾನಾರಾಯಣ ಇದ್ದಾರೆ. ಅವರು ಆಗಲೇ ಬರಹಗಾರಾಗಿ ಗುರುತಿಸ್ಕೊಂಡಿದ್ದಾರೆ ಹರಿಹರದಲ್ಲಿ. ನಾನು ಎಲ್ಲೇ ಹೋದ್ರೆ ಹೇಳಿದೆ, ಈಗ ಕೂಡ ನಾನು ಪಾಠ ಮಾಡ್ತೇನೆ. ಇದರಲ್ಲಿ BHS ಕಾಲೇಜ್ ರಾಣೆಬೆನ್ನೂರಲ್ಲಿ ಉತ್ತರ ಪುಲಮಾಣಿಯವರ ದೊಡ್ಡ ಕಾಲೇಜ್ ಅದು. ಅಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಿ ಮತ್ತು ಇಂಗ್ಲೀಷ್ ಹಾಸ್ಟೆಲ್ಲೇ ಪಾಠ ಮಾಡ್ತಾರೆ. ಜಯಣ್ಣರು ಆ ದಿವಸ ಅದು ನೋಡಿದ್ದಲ್ಲ, ಬಹಳ ಸಂತೋಷ ಆಯ್ತು ನಿಮ್ಗೆ ನೋಡಿ. ನಾನು ಯಾಕೆ ಈ ಮಾತು ಹೇಳ್ತಂತಂದ್ರೆ, ಈ ಸಂದರ್ಭದಲ್ಲಿ ನನಗೆ ಸ್ವಪ್ನ ಬುಕ್ ಹೌಸ್ ಒಂದೆರಡು ಮಾತು. ನಾನು ಯಾವಾಗ ಪ್ರಾಚಾರ್ಯನಾದ್ನೋ ಅವರಿದ್ದಕ್ಕೂ ನಾನು ಸ್ವಪ್ನ ಬುಕ್ ಹೌಸಿನ ಸಂಬಂಧ. ಬೆಂಗಳೂರಿಗೆ ಹೋದ್ರೆ ನಾನು ಎಲ್ಲಿ ಹೋಗೋದಲ್ಲ, ಮೊದಲು ಗಾಂಧಿನಗರಕ್ಕೆ ಹೋದು ಸ್ವಪ್ನ ಬುಕ್ಸ್ನಾಗ ಓಡಾಡಿ ಬಂದರೆ ಸಮಾಧಾನ. ಪುಸ್ತಕ ಓದ್ತಾನೆ ಎಲ್ಲ ಬೇರೆ ವಿಷಯ. ಒಂದು ರೌಂಡ್ ಹಾಕೊಂಡ್ಬಿಡ್ತೀನಿ, ಕನ್ನಡ ಪುಸ್ತಕ ನೋಡೋದು, ಇಂಗ್ಲೀಷ್ ಪುಸ್ತಕ ನೋಡೋದು, ತಗೊಂಡು ಬರ್ತಿದ್ದೆ. ಇನ್ನು ನಮ್ಮ ಗೆಳೆಯರು ಬೇರೆ ಬೇರೆ ತಮ್ಮ ವಸ್ತುಗಳನ್ನ ಸ್ಟೇಷನರಿ ಸ್ಟಾಫ್ನ ಖರೀದಿ ಮಾಡೋದು. ನಾನು ಮಾತ್ರ ವಿಶೇಷವಾದ ಪುಸ್ತಕಗಳನ್ನ, ಅಂದರೆ ಎಷ್ಟು ಪುಸ್ತಕಗಳನ್ನ ನಾನು ಖರೀದಿ ಮಾಡ್ತಿದ್ರೆ ವಿಜ್ಞಾನದ ಮೇಲೆ ಭಾಳ ಖರೀದಿ ಮಾಡಿದೆ. ಸ್ಟೆಫನ್ ಹಾಕಿಂಗನ ಎಲ್ಲ ಪುಸ್ತಕಗಳನ್ನ ಖರೀದಿ ಮಾಡಿದೆ. ಸೈನ್ಸಿಂದ ದ ಸ್ಟೋರಿ ಆಫ್ ಟೈಮ್ ಅಂತ ಹೇಳಿ ಅದ್ಭುತವಾದ ಪುಸ್ತಕ, ಅದನ್ನ ತುಂಬ ಪರಿಣಾಮ ಬರ್ತಕ್ಕಂಥ ವಿಜ್ಞಾನದ ಪುಸ್ತಕ. ನಂತರ ಎಲ್ಲ ಪುಸ್ತಕಗಳು ಹೆಚ್ಚು ಕಡಿಮೆ ಎಲ್ಲ ಕಾದಂಬರಿಕಾರರು, ಎಲ್ಲ ಕಥೆಗಾರರ ಬಗ್ಗೆ, ಹೆಚ್ಚು ವಿಶೇಷವಾಗಿ ಕವಿಗಳ ಬಗ್ಗೆ ನನಗೆ ಆಸಕ್ತಿ. ಆ ಎಲ್ಲ ಕವಿತೆಗಳನ್ನ ತೊಗೊಂಬಂದು ಓದ್ತಿದ್ದೆ. ಈಗೂ ನಮ್ಮ ಮನೇಲಿ ಅದಾವು. ಅಲ್ಲಿದ್ದ ನನಗೆ ಸ್ವಪ್ನ ಬುಕ್ ಸಂಬಂಧ. ಹೆಚ್ಚು ಕಡೆ ನಮ್ಮ ಕಾಲೇಜಿನ ಪುಸ್ತಕ ಲೈಬ್ರರಿ ನೀವೇನಾದ್ರು ಹೋದ್ರೆ ನಮ್ಮ ಕಾಲೇಜಿನ ಹೆಚ್ಚು ಕಡೆ 50,000 ಪುಸ್ತಕ ಇರ್ಬೋದು. ನಾವು ಪ್ರಿನ್ಸಿಪಾಲ್ ಇದ್ದಾಗ ಅವಾಗ ಎಲ್ಲಾ ಪುಸ್ತಕಗಳನ್ನ ಮೊದಲು ವಿಸಿಟ್ ಮಾಡ್ತಕ್ಕಂಥ ಸ್ವಪ್ನ ಪುಸ್ತಕ. ಸೈನ್ಸ್ ಇರಲಿ, ಆರ್ಟ್ಸ್ ಇರಲಿ, ಕಾಮರ್ಸ್ ಇರಲಿ, ನಮ್ಮ ಹಿರಿಯ ಅಧ್ಯಾಪಕ ಮಿತ್ರ ಕಳಿಸ್ಕೊಟ್ಟಿದ್ದೆ. ಅವ್ರು ಎಷ್ಟೇ ಡಿಸ್ಕೌಂಟ್ ಕೊಡಲಿ, ಇದು SUP ಕಾರ್ಯ ಹೇಳ್ಬಿಡ್ರಿ, ಅವ್ರಿಗೆ ಎಷ್ಟೆಷ್ಟು ಐತೆ ಲೈಬ್ರರಿ ಕೊಡುವಾಗ ಅಷ್ಟು ಕೊಡ್ತಾರೆ ಅಂತೇಳಿ. ನಮಗೆ ಪ್ರಿನ್ಸಿಪಲ್, ನನಗೆ ಆಗಿನ ಪ್ರಿನ್ಸಿಪಾಲ್ ಬರ್ ಕೇಳಿದ್ರು, ನೀವು ಬೇರೆ ಸೋರ್ಸ್ ಇಲ್ಲ ನಿಮಗೆ ಅಂತ ಕೇಳಿದ್ರು. ನನಗೆ ಈಗ ಕೊಡ್ತಾ ಇದ್ರಿ ಗೊತ್ತು. ಅವಾಗ ನಿಮಗೆ ಭಿಕ್ಷಾವತಿ ನಿಮ್ಗೆ ಯಾರ ಬೇರೆ ಪುಸ್ತಕ ಕಾಣೋದಿಲ್ಲ ಅಂತಂದ್ರೆ ಇರ್ಬೋದು ಸರ್, ನನಗೆ ಗೊತ್ತಿಲ್ಲ. ಅದು ಸ್ವಪ್ನ ಬುಕ್ ಹೌಸ್ ಅಂತಂದ್ರೆ ನನಗೆ ಒಂಥರ ಬೀಗ್ರಿದ್ದಂಗೆ ಅದಾರ ಅಂತ ತಮಾಷೆ ಮಾಡ್ತಾ ಅವ್ರಿಗೆ.
ನಿಮಗೇನಾರ ಡಿಸ್ಕೌಂಟ್ ಕೊಡ್ತಾರೆ ಅಂತ ಕೇಳಿದ್ರು. ಕೊಟ್ಟರು ಒಂದು ಪುಸ್ತಕ ಕೊಡ್ತಾರೆ ಅಂತ ನಾನು ಬೇಯ್ದೆ ಅವಾಗ. ನಾನು ಏನು ದುಡ್ತಾ ಇಲ್ಲ, ಪುಸ್ತಕ ಕೊಡ್ತಾರೆ ಅಂತ ಹೇಳಿದ್ದೆ. ನಾನು ಏನು ಕೇಳಿ ಪುಸ್ತಕ ಕೊಡೋರು ಅವರು. ಒಂದು ಗಿಫ್ಟ್ ಏನು ಕೊಟ್ಟರೆ ಏನು ಬೇಕು ಪುಸ್ತಕ ಕೊಡಿರ್ತಿದ್ದೆ. ಸೊ ಇದು ಒಂಥರ ಸ್ವಾರ್ಥ ಅಂತ ತಿಳ್ಕೊಂಡ್ರೆ ಅದು ವಿಷಯ ಬೇರೆ. ಅದು ಸಾಹಿತ್ಯದ ಗ್ರಂಥಗಳನ್ನ ಕೊಡ್ತು. ಅದು ಭೈರತ್ವರ್ಗ ಗ್ರಂಥಗಳನ್ನ ತರ್ತಿದ್ದೆ ಅವಾಗ. ನಾನು ಯಾಕೆ ಈ ಮಾತು ಹೇಳ್ತಂದ್ರೆ, ಬೇರೆ ರಾಜ್ಯದಲ್ಲಿ ಕೂಡ ಅನೇಕ ನನ್ನ ವಿದ್ಯಾರ್ಥಿಗಳು ನಾನು ಹೈದರಾಬಾದಲ್ಲೇ ನೋಡಿದ್ದೇನೆ. ಇಡೀ ಇಂಡಿಯಾದ ಎಲ್ಲ ರಾಜ್ಯದ ಇಂಗ್ಲಿಷ್ ಪ್ರೊಫೆಸರ್ ಅಲ್ಲಿ 1.5 ವರ್ಷದ ಕಾಲ ನಾನು ಟ್ರೈನಿಂಗ್ ಇದ್ದೇನೆ. CIFL ಹೈದರಾಬಾದ್ ಅಂತ ಈಗ ಅದೇ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲಿಷ್ ಅಂಡ್ ಫಾರಿನ್ ಲ್ಯಾಂಗ್ವೇಜ್ ಅಂತೆ. ನಮಗೆ ಒಂದು ಕರ್ನಾಟಕದ 5 ಜನ ನಾವು ಸೆಲೆಕ್ಟ್ ಆಗಿ ಹೋಗಿದ್ವಿ. ಆನ್ ಡೆಪ್ಯುಟೇಷನ್ ಆಗಿ ಹೋಗಿದ್ವಿ ಓದಲಿಕ್ಕೆ. ಹೈಯರ್ ಎಜುಕೇಶನ್ ಇನ್ ಇಂಗ್ಲಿಷ್ ಗ್ರಾಮರ್ ಅಂಡ್ ಲಿಂಗ್ವಿಸ್ಟಿಕ್ಸ್ ಅಂತ ಒಂದಿತ್ತು ಪೇಪರ್ ಅವಾಗ. ನನಗೆ ಭಾಳ ಹೆಮ್ಮೆ ಪಡ್ತಕ್ಕಂಥ ವಿಷಯ ಅಂದ್ರೆ ಆ ಒಂದು ಇನ್ಸ್ಟಿಟ್ಯೂಷನ್ನ ಫೌಂಡರ್ ಯಾರು ಅಂತಂದ್ರೆ ಪಿ.ಕು. ಗೋಕಾಕ್ ಅವರು, ಜ್ಞಾನಪೀಠ ಪ್ರಶಸ್ತಿಗಳು ಪಿ.ಕು. ಗೋಕಾಕ್ ಅವರು. ಅವ್ರಿಗೆ ನನಗೆ 1 ತಿಂಗಳ ಕಾಲ ಪಾಠ ಮಾಡಿದ್ರು ಧಾರವಾಡದಲ್ಲಿ ಆ ವಯಸ್ಸಿನಲ್ಲಿ. ಅವಾಗ ಅವ್ರು ಅದಕ್ಕೆ ಇನ್ಸ್ಟಿಟ್ಯೂಟ್ ಟ್ರೈ ಮಾಡಿತು. ನಾ ಹೋದಾಗ ಅವರು 1 ದಿವಸ ಅಲ್ಲಿ ಬಂದಿದ್ರು. ನನಗೆ ಆಶ್ಚರ್ಯ ಆಯ್ತು. ಅಲ್ಲಿರ್ತಕ್ಕಂಥ ಕಾಶ್ಮೀರ ಟು ಕನ್ಯಾಕುಮಾರಿ ಇರ್ತಕ್ಕಂಥ ಎಲ್ಲ ಅಧ್ಯಾಪಕರು ಗುಣಗಾನ ಮಾಡಿದ್ದು ಯಾವುದೋ ಒಂದು ಭಾಷೆ ಅಂದ್ರೆ ಕನ್ನಡ ಸಾಹಿತ್ಯ, ಕನ್ನಡ ಬದುಕನ್ನು ಮಾಡೋದು. ಯಾರೇ ಕಲ್ಕತ್ತಾ ಬಂದ್ರೆ ಮಾತಾಡೋರು, ಬಾಂಗ್ಲಾದೇಶ ಬಂದಿರೋ, ಆಸಾಮ್ದ ಮಾತಾಡೋದು, ಎಲ್ಲರೂ ಕೇಳಿ ಯು ಆರ್ ಫ್ರಮ್ ಕರ್ನಾಟಕ, ಕ್ಯಾನ್ ಯು ಸೇ ಸಮಥಿಂಗ್ ಅಬೌಟ್ ಲಿಟ್ರೇಚರ್, ಬೇಂದ್ರೆ, ಕುವೆಂಪು ಅಂತ ಕೇಳೋರು ಅವಾಗ. ಅದು ವಿಶೇಷವಾಗಿ ಭಾಳ ಕೇಳೋರು ಯಾರ ಬಗ್ಗೆ ಕೇಳೋದಂತಂದ್ರೆ ಒಂದು ದೊಡ್ಡ ಕರ್ನಾಟಕದ ನಾಟಕಕಾರ ಜ್ಞಾನಪೀಠ ಪ್ರಸಿದ್ಧ ಗಿರೀಶ್ ಕಾರ್ನಾಡ್ ಬಗ್ಗೆ ಕೇಳೋರು. ಹ್ಯಾವ್ ಯು ರೆಡ್ ಹೀಸ್ ಪಗಲಕ್, ಹ್ಯಾವ್ ಯು ರೆಡ್ ಈಸ್ ಆಲ್ಮೋಸ್ಟ್ ಆಲ್ ದೀಸ್ ಥಿಂಗ್ಸ್, ಹೌ ಇಸ್ ದಟ್ ಯು ಆರ್ ಸ್ಟಡಿಂಗ್ ದಮ್ ಅಂತ. ದಿಸ್ ಇಸ್ ಅವರ್ ಟೆಕ್ಸ್ಟ್ ಬುಕ್ ನೇಮೇ, ಒರಿಜಿನಲ್ ಇಂಗ್ಲೀಷ್ ಇನ್ ಕನ್ನಡ ಅಂತ ಕೇಳೋರು ಅವರೆಲ್ಲ. ಅಂದ್ರೆ ನಾವು ಹೇಳಿದ್ರೆ ಎಷ್ಟು ಕನ್ನಡ ಸಮೃದ್ಧವಾಗೈತಲ್ಲ ಅಂತ ಕೇಳಿ. 7 ಆ ಕಾಲಕ್ಕೆ 7 ಜ್ಞಾನಪೀಠ ಪ್ರಶಸ್ತಿಗಳು ಅಂತ ಹೇಳ್ತಲ್ಲ, ಇದು ಸಾಮಾನ್ಯನಾ ಅಂತ ಅವರು ಮಾತಾಡ್ರಂತೆ ಅವಾಗ. ನಾನು ಇನ್ನೂ ಆಶ್ಚರ್ಯ ಅಂತಂದ್ರೆ, ನಿಮ್ಗೆಲ್ಲ ರಾಜಾರಾವ್ ಅಂತ ಬರೋ ದೊಡ್ಡ ಕಾದಂಬರಿಕಾರ, ಅವ್ರು ನೋಡೋದ ಅವ್ರ ಜೊತೆ ಮಾತಾಡೋ ಸಂದರ್ಭ ಸಿಕ್ತು ನನಗೆ. ದರ್ಬಾರ್ ಹಾಲಿನ ದೊಡ್ಡ ಕಾರ್ಯಕ್ರಮ ಹೈದರಾಬಾದಲ್ಲಿ. ಅವ್ರಿಗೆ ವರ್ಡ್ ಇನ್ ಲಿಟ್ರೇಚರ್ ಅಂತ ಭಾಷಣ ಮಾಡ್ತಾರೆ. ಸಾಹಿತ್ಯದಲ್ಲಿ ಶಬ್ದಗಳು, ಸಾಹಿತ್ಯದಲ್ಲಿ ವಾಕ್ಯಗಳು ಅಂತ. ಆ ಮನುಷ್ಯ 2 ಗಂಟೆಗಳ ಕಾಲ ಅದ್ರ ಬಗ್ಗೆ ಮಾತಾಡಿದ್ರು. ಅದ್ರಾಗ ಒಬ್ಬ ವ್ಯಕ್ತಿ ಕೇಳಿದ, ಸರ್ ಯು ಆರ್ ಫ್ರಮ್ ಕರ್ನಾಟಕ, ಯುವರ್ ಮದರ್ ಟಂಗ್ ಈಸ್ ಕನ್ನಡ, ಹೌ ಇಸ್ ದಟ್ ಯು ಹ್ಯಾವ್ ಬೀನ್ ರೈಟಿಂಗ್ ಓನ್ಲಿ ಇನ್ ಇಂಗ್ಲಿಷ್, ಯುವರ್ ನಾವೆಲ್ಸ್ ಆರ್ ಇನ್ ಇಂಗ್ಲಿಷ್, ವಾಟ್ ಪ್ರಾಂಪ್ಟೆಡ್ ಯು ಟು ರೈಟ್ ಓನ್ಲಿ ಇನ್ ಇಂಗ್ಲಿಷ್, ವೈ ನಾಟ್ ಇನ್ ಕನ್ನಡ ಅಂದ್ರೆ. ಅವ್ರು ತಪ್ಪಿ ಏನಂದ್ಬಿಟ್ರು ಅಂದ್ರೆ ಆ ಟೈಮ್ನಲ್ಲಿ, ಐ ಫೌಂಡ್ ಇಂಗ್ಲಿಷ್ ಇಸ್ ಮೋರ್ ಬ್ಯೂಟಿಫುಲ್ ದನ್ ಕನ್ನಡ ಅಂತ ಒಂದು ಶಬ್ದ ಅಂದ್ಬಿಟ್ರು. ಇಷ್ಟು ಗಲಾಟೆ ಆಯ್ತು ಅಂದ್ರೆ ವೇದಿಕೆ ಮೇಲೆ ಸರ್ ಹೇಳ್ತದೆ, ಸಿ ಹೌ ಟೇಕ್ ದಟ್ ವರ್ಡ್ ಬ್ಯಾಕ್ ಸರ್, ಯು ಮೇ ಬಿ ಗ್ರೇಟ್ ನಾವೆಲಿಸ್ಟ್, ಬಟ್ ಡೋಂಟ್ ಸೇ ಒನ್ ಲ್ಯಾಂಗ್ವೇಜ್ ಇಸ್ ಇನ್ಫೀರಿಯರ್, ಅದರ್ ಲ್ಯಾಂಗ್ವೇಜ್ ಇಸ್ ಬ್ಯೂಟಿಫುಲ್, ಡೋಂಟ್ ಸೇ ಲೈಕ್ ದಟ್. ಯು ಆರ್ ಇನ್ಕೇಪಬಲ್ ಆಫ್ ಯೂಸಿಂಗ್ ಯುವರ್ ಓನ್ ಕನ್ನಡ ಟು ರೈಟ್ ದ ನಾವೆಲ್ಸ್ ಅಂತ ಕೇಳಪ್ಪ. ವೆಸ್ಟ್ ಬೆಂಗಾಲ್ ಮನುಷ್ಯ ಅವನು, ಇನ್ನೂ ನೆನಪದೆ, ಚೌಧರಿ ಅಂತ ಅವನ ಹೆಸರು, ನನ್ನ ಫ್ರೆಂಡ್ ವೆಸ್ಟ್ ಬೆಂಗಾಲ್ ಅವನು. ಯು ಆರ್ ಕೀಪಿಂಗ್ ಕ್ವೈಟ್, ಸ್ಟ್ಯಾಂಡ್ ಅಪ್, ಯು ಆರ್ ಫ್ರಮ್ ಕರ್ನಾಟಕ, ಕ್ವಶನ್ ಯುವರ್ ಟೀಚರ್ ಅನ್ನೋರು ಅವ್ರು. ಏನು ಚೆನ್ನಾಗಿ ಗಲಾಟೆ ಆಯ್ತು ಅಂದರೆ ಕೊನೆಗೆ ರಾಜಾರಾವ್ ಎದ್ದು ನಿಂತು ಹೇಳಿದ್ರು, ಐ ಆಮ್ ಸಾರಿ, ಇನ್ ಎ ಫ್ಲೋದಾಗ ಮಾತಾಡಿದ ನಿಜ, ಐ ಆಮ್ ಎ ಗ್ರೇಟ್ ಲವರ್ ಆಫ್ ಕನ್ನಡ ಲಿಟ್ರೇಚರ್, ಐ ಹ್ಯಾವ್ ರೆಡ್ ಆಲ್ಮೋಸ್ಟ್ ಆಲ್ ದ ಬುಕ್ಸ್ ಇನ್ ಕನ್ನಡ ಲಿಟ್ರೇಚರ್, ಆಸ್ ಐ ವಾಸ್ ಇನ್ ಅಮೇರಿಕಾ ಇನ್ ಮೆಕ್ಸಿಕೋ ಯೂನಿವರ್ಸಿಟಿ, ದಟ್ ಪ್ರಾಂಪ್ಟೆಡ್ ಟು ರೈಟ್ ಓನ್ಲಿ ಇನ್ ಇಂಗ್ಲಿಷ್. ನನಗೆ ಒಂದು ಪಾಪ್ಯುಲಾರಿಟಿ ಬೇಕಾಗಿತ್ತು ಹೊರತು ನನ್ನ ಸಂಸ್ಕೃತಿಯನ್ನು ನಾನು ಇಂಗ್ಲೀಷ್ನಲ್ಲಿ ಬರ್ತಾನೆ, ನನ್ನ ಬದುಕನ್ನು ಇಂಗ್ಲೀಷ್ನಲ್ಲಿ ಬರ್ತಾನೆ, ಜಗತ್ತು ಗೊತ್ತಾಗ್ಲಿ ಅಂತ ಹೊರತು ಅದು ಕನ್ನಡದ ಬಗ್ಗೆ ನಾನು ಆ ಮಾತನ್ನು ವಾಪಸ್ ತಗೊಂತಾನೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಂತಂದ್ರೆ, ಈ ರೀತಿ ಭಾಷೆಯ ಪ್ರಜ್ಞೆ ಎಲ್ಲರಿಗೂ ಇರಬೇಕು ಅಂತ. ಅವತ್ತು ನೋಡಿ ಯಾವುದೋ ಭಾಷೆ ಕನ್ನಡದಲ್ಲಿ ನೀವು ಯಾಕೆ ಬರಿಲ್ಲ ಅಂತ ಕೇಳಿದ ಕೂಡಲೇ ಕನ್ನಡ ಇಸ್ ನಾಟ್ ಅ ಬ್ಯೂಟಿಫುಲ್ ಲ್ಯಾಂಗ್ವೇಜ್ ಒಂದಕ್ಕೆ ಇಡೀ ಇಂಡಿಯಾ ಜನ ಎಲ್ಲ ಅವ್ರು ಕ್ವಶನ್ ಮಾಡಿದ್ರು. ಯಾವ ಭಾಷೆಯು ಶ್ರೇಷ್ಠ ಅಲ್ಲ, ಯಾವ ಭಾಷೆ ಕನಿಷ್ಠ ಅಲ್ಲ ಭಾಷಾಶಾಸ್ತ್ರದ ಪ್ರಕಾರ. ಹಂಗೆ ನೋಡ್ಬಿಟ್ರೆ ಕನ್ನಡಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ. ನೀವೆಲ್ಲ ಓದ್ತಿದ್ದು ಗೊತ್ತ ವಿಷಯ, 2000 ವರ್ಷ ಇತಿಹಾಸ ಇದೆ. ಇನ್ನೂ ಒಂದು ವಿಶೇಷ ಅಂತಂದ್ರೆ, ಯುನೆಸ್ಕೋದಲ್ಲಿ ಜಗತ್ತಿನ ಅತಿ ಪ್ರಾಚೀನ ಭಾಷೆಗಳು, ಅತಿ ಶ್ರೇಷ್ಠ ಭಾಷೆಗಳು, ಜೀವಂತ ಭಾಷೆಗಳನ್ನು ಸ್ಟಡಿ ಮಾಡ್ಯಾರ 6000 ಭಾಷೆಗಳಲ್ಲಿ. ಅದರಲ್ಲಿ ಕೇವಲ 23 ಭಾಷೆಗಳನ್ನು ಗುರುತಿಸ್ಯಾರ. ಆ ಕೇವಲ 23 ಭಾಷೆಗಳು ಮಾತ್ರ ಇವನ್ನು ಜೀವಂತ ಇವೆ, ಬೆಳೀತಾ ಇದಾವೆ, ಉಳಿತಾ ಇದಾವೆ. ಅದರಲ್ಲಿ ಕನ್ನಡಕ್ಕೆ 3ನೇ ಸ್ಥಾನ ಇದೆ. ನೋಡಿ ಎಷ್ಟು ಶ್ರೇಷ್ಠ. ಕನ್ನಡಕ್ಕೆ ಶ್ರೇಷ್ಠ ಭಾಷೆಗಳಲ್ಲಿ 3ನೇ ಸ್ಥಾನ ಕನ್ನಡಕ್ಕೆ. ಒಂದು ಗ್ರೀಕ್, ಲ್ಯಾಟಿನ್, ಸಂಸ್ಕೃತ ಅಂದ್ರೆ ಕನ್ನಡ, ತಮಿಳು ಕೂಡ ಇಲ್ಲ, ಇವರೆಲ್ಲ ಬೇಕಂತ ನಿಜ. ಆದ್ರೆ ಕನ್ನಡಕ್ಕೆ ಅದ್ಭುತವಾದ ಸ್ಥಾನ ಇದೆ. ಯಾಕಂತಂದ್ರೆ ಕಾಲಕ್ಕೆ ಈ ಭಾಷೆ ತನ್ನ ತಾನು ರೂಪುಗೊಳಿಸ್ತದೆ. ಕಾಲಕ್ಕೆ ಎಲ್ಲ ಭಾಷೆಗಳ ಶಬ್ದಗಳನ್ನ ಒಳಗೊಳ್ತತೆ, ಅದನ್ನ ಅರ್ಗಿಸ್ಕೊಳ್ತತೆ, ಜೀರ್ಣಿಸ್ಕೊಳ್ತತೆ, ಮತ್ತೆ ಹೊಸದಾಗಿ ಹುಟ್ಟು ಪಡಿತದೆ. ಇದಕ್ಕೆ ಒಂದು ಭೌತಿಕ ಶಕ್ತಿ ಇದೆ, ಭಾವನಾತ್ಮಕ ಶಕ್ತಿ ಇದೆ ಭಾಷೆಗೆ, ಮತ್ತು ಆಧ್ಯಾತ್ಮಿಕ ಶಕ್ತಿ ಇದೆ. ಇದು ಇಂಥ ಭಾಷೆಗೆ ಶಕ್ತಿ ಇರ್ತಕ್ಕಂಥ ಕೆಲವು ಭಾಷೆಗಳ ಜಗತ್ತಿನಲ್ಲಿ ಇರುವಂತ ಎಲ್ಲ ವಿಜ್ಞಾನಿಗಳು, ಭಾಷಾಶಾಸ್ತ್ರ ಹೇಳ್ತಾರೆ. ನೀವೆಲ್ಲ ಕೇಳಿರ್ಬೋದು, ನಮ್ಮ ಯಾರು ದೊಡ್ಡ ಹಾಡುಗಾರ, ಸಿನಿಮಾ ಸಂಗೀತಗಾರ ಬಾಲಸುಬ್ರಹ್ಮಣ್ಯ ಸರ್ ಟಿವಿ ಒಂದು ಇದರಲ್ಲಿ ಹೇಳಿದ್ರು, ನಾನು ಹೆಚ್ಚುಕೊಂಡು ಅನೇಕ ಭಾಷೆಯಲ್ಲಿ ಹಾಡಿದ್ದೇನೆ,
ಆದರೆ ಕನ್ನಡಕ್ಕೆ ವಿಶೇಷ ಅಂತಂದ್ರೆ ಮತ್ತೆ ಮುಂದೆ ಜನ್ಮ ಇದ್ರೆ ಕರ್ನಾಟಕ ಹುಟ್ಟಬೇಕಂತಾನೆ. ಕಾರಣ ಇದು ನೆಲ ಜಲ ಅನ್ನ ಕೊಟ್ಟದ್ದು ಅಷ್ಟಲ್ಲ, ಭಾಷೆಲಿ ಅರ್ಥ ಸತ್ವ ಇದೆ. ಅಂದ್ರೆ ಈಗಿನ ಈ ಶತಮಾನ 21ನೇ ಶತಮಾನದಲ್ಲಿ ಹೆಚ್ಚು ಕಡಿಮೆ ಎಲ್ಲಾ ಭಾರತೀಯ ಭಾಷೆಗಳು ಹೆಚ್ಚು ಕಡಿಮೆ ಸಾವಿನ ಅಂಚಿನಲ್ಲಿದ್ದಾವೆ. ಅಲ್ಲಿ ಭಾವಗೀತೆಗಳು ಕಡಿಮೆ ಆಗಿದ್ದಾವೆ ನೋಡಿ. ಸಿನಿಮಾ ಗೀತೆಯಲ್ಲಿ ಭಾವಗೀತೆ ಕಡಿಮೆ ಆಗಿದ್ದಾವೆ, ಅದ್ಭುತವಾದ ಕಥೆಗಳು ಕಡಿಮೆ ಆಗಿದ್ದಾವೆ, ಕಾದಂಬರಿ ಕಡಿಮೆ ಆಗಿದ್ದಾವೆ. ಆದರೆ ಇನ್ನೂ ಜೀವಂತ ಆಗಿರೋದು, ಇನ್ನೂ ಪ್ರೊಫೌಂಡ್ ಆಗಿ ಬೆಳೀತಕ್ಕಂಥ ಭಾಷೆ ಯಾವ್ದಾದ್ರು ಅದು ಭಾವಗೀತೆ ಅಂತಂದ್ರೆ ಅದು ಕನ್ನಡ 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 ಮಾತ್ರ. ನೀವು ಯಾರೇ ಬರಲಿ. ಇನ್ನು ವಿಶೇಷತೆಯನ್ನು ಈ ಭಾಷೆ ಅಂತಂದ್ರೆ ಹಳ್ಳಿಗಾಡಿಗೆ ಹೋದ್ರೆ ಅವ್ರದೇ ಒಂದು ಶಕ್ತಿ ಇದೆ ಕನ್ನಡದಲ್ಲಿ. ಇಲ್ಲಿ ಪ್ಯಾಟಿ ಬಂದ್ರೆ ಅವ್ರದೇ ಒಂದು ಭಾಷೆಯ ಶಕ್ತಿ ಇದೆ. 50 ಕಿಲೋಮೀಟರ್ ಒಂದೊಂದು ಭಾಷೆಯ ಶಕ್ತಿ ಇದೆ. ಇಂದ ಹಲವು ಕನ್ನಡದ ಶಕ್ತಿ ಹಲವು ರೀತಿಯಲ್ಲಿ ಬೇರೆ ಬೇರೆ ರೀತಿ ಬೆಳೀತಿರ್ತಕ್ಕಂಥ ಒಂದೇ ಒಂದು ಭಾಷೆ ಅದು ಕರ್ನಾಟಕದ ಭಾಷೆ. ಅದು ಹೆಮ್ಮೆ ಪಡೋಕೆ ನಾವೆಲ್ಲ ಅಂತೇಳಿ ನಾನು ಹೇಳೋದಲ್ಲ, ಬಾಲಸುಬ್ರಹ್ಮಣ್ಯ ಟಿವಿಯಲ್ಲಿ ಇಂಟರ್ವ್ಯೂದಲ್ಲಿ ಹೇಳಿದ್ರು ಅವರು. ಇದು ಹೊಗಳಿಕೆ ಮಾತಲ್ಲ, ಅವರು ಲಿಂಗ್ವಿಸ್ಟ್ ಏನು ಅಲ್ಲವರು, ಆದರೆ ತಮ್ಮ ಅನುಭವದ ಮಾತುಗಳನ್ನು ಹಂಚಿಕೊಂಡ್ರು. ಇದೇ ಮಾತನ್ನ ಲತಾ ಮಂಗೇಶ್ಕರ್ ಕೂಡ ಒಂದು ಹಿಂದಿಯಲ್ಲಿ ಮರಾಠಿಯಲ್ಲಿ ಹೇಳಿದ್ದಾರೆ ಕನ್ನಡದ ಬಗ್ಗೆ. ಯಾರು ಬೇಡ, ನಮ್ಮ ಶ್ರೇಷ್ಠ ನಟ ಕರ್ನಾಟಕದ ಬಸ್ ಕಂಡಕ್ಟರ್ ಹೋಗಿ ಅಲ್ಲಿ ಆದಂತ ರಜನಿಕಾಂತ್ ಅವ್ರು ಹೇಳಿದ್ರು, ಕನ್ನಡದಲ್ಲಿ ಚೆನ್ನಾಗಿ ಮಾತಾಡೋ ರಾಜ್ಕುಮಾರ್ ಅಂತ ದೊಡ್ಡ ಆಕ್ಟರ್ ಕೊಡ್ತಕ್ಕಂಥದ್ದು ಇದು ಕನ್ನಡ. ಶ್ರೇಷ್ಠವಾದ ಕನ್ನಡ ಮಾತಾಡಿದವರು ರಾಜ್ಕುಮಾರ್. ಇದನ್ನ ನಾನು ಹೇಳ್ದಲ್ಲ, ಬರುಗು ರಾಮಚಂದ್ರಪ್ಪ ಅವ್ರು ಹೇಳಿದ್ರು ಮಾತನ್ನ. ಯಾವ ಯೂನಿವರ್ಸಿಟಿ ಪ್ರೊಫೆಸರ್ ಕೂಡ ಸ್ಪಷ್ಟವಾಗಿ ಕನ್ನಡನ್ನ ಶ್ರೇಷ್ಠವಾಗಿ ಏರಿಳಿತ ಮಾಡ್ತಕ್ಕಂಥವ್ರು ರಾಜ್ಕುಮಾರ್ ಒಬ್ಬರೇ. ಹಂಗರ್ಥ ಯಾರು ಎಲ್ಲ ಅಂತ ಅರ್ಥ ಅಲ್ಲ. ಅವ್ರು ಏನು 4ನೇ ಕ್ಲಾಸ್ ಓದ್ದವರು ಅಷ್ಟೇ ಅಲ್ಲ ಮತ್ತೊಂದು ಹೇಳಿದ್ರು. ಇಡೀ ಇಂಡಿಯಾದಲ್ಲಿ ನಮ್ಮ ಅಮಿತಾಬ್ ಬಚ್ಚನ್ ಮಾತಾಡಿದ್ರು, ಕನ್ನಡದಲ್ಲಿರ್ತಕ್ಕಂಥ ಆಕ್ಟರ್ಸು, ಕನ್ನಡದಲ್ಲಿರ್ತಕ್ಕಂಥ ಆಕ್ಸೆಂಟ್, ಭಾವನೆಗಳನ್ನ ಹೇಳ್ತಕ್ಕಂಥ ಇದು ಮತ್ಯಾವುದು ಭಾಷೆ ನಾನು ಕಂಡ್ಕೊಂಡಿಲ್ಲ. ಒಬ್ಬ ರಾಜ್ಕುಮಾರ್ ಅನೇಕ ಪಾತ್ರಗಳನ್ನು ಸ್ಕ್ರೀನ್ ಮೇಲೆ ಮಾಡಿದ್ದಾರೆ. ಅದ್ರ ಹಿಂದಿಯವ್ರು ಮಾತ್ರ 1, 2, 3 ಥರದ ಪಾತ್ರಗಳನ್ನು ಮಾತ್ರ ವಹಿಸ್ತಾರೆ. ನೀವು ಯಾರು ಗೊತ್ತಿರೋದು ಕಾಂತಾರ ಸಿನಿಮಾ ಈಗ ಜಗತ್ತಿನಾದ್ಯಂತ ಪ್ರಸಿದ್ಧ ಆಗಿದೆ. ಅದಕ್ಕೆ ಮೊನ್ನೆ ಒಬ್ಬ ಹಿಂದಿ ಡೈರೆಕ್ಟರ್ ಅಂತ ಇದನ್ನು ರಿಮೇಕ್ ಮಾಡೋಕೆ ಆಗೋದಿಲ್ಲ ಅಂದವರು. ಇದು ಎಂಥ ಸಿನಿಮಾ ಅಂತಂದ್ರೆ ಅದನ್ನು ರಿಮೇಕ್ ಮಾಡೋಕೆ ಆಗೋದೇ ಇಲ್ಲ. ಆ ಈಕ್ವಲ್ ಆ್ಯಕ್ಟಿಂಗ್ ಬರೋದಿಲ್ಲ, ಭಾವನೆ ಬರೋದಿಲ್ಲ, ಶಬ್ದಕ್ಕೆ ಶಕ್ತಿ ತುಂಬಕ್ಕೆ ಆಗೋದಿಲ್ಲ ಅಂತ ಸೋಲನ್ನು ಒಪ್ಕೊಂಡ್ಬೇಕಾದ್ರೆ ಲೆಕ್ಕ ಹಾಕ್ರಿ. ಕನ್ನಡದಕ್ಕಿರ್ತಕ್ಕಂಥ ಒಂದು ಸಣ್ಣ ಸಣ್ಣ ಉದಾಹರಣೆಗಳನ್ನ ಕೊಟ್ಟದ್ದು. ಅಂತ ಶ್ರೇಷ್ಠವಾದ ಭಾಷೆ, ಶಕ್ತಿಯುತವಾದ ಭಾಷೆ, ನೀವು ಹೆಂಗೆ ಬೇಕು ಹಂಗೆ ಗ್ರೂಪ್ಕೊಳ್ತಕ್ಕಂಥ ಭಾಷೆ. ಬೇಂದಿರೋ ಒಂದು ಮಾತನ್ನು ಹೇಳಿ ನಾನು ಮುಗಿಸ್ಬಿಡ್ತಾನೆ. ದರ ಬೇಂದಿರೋ ಒಬ್ಬರು ಕೇಳಿದ್ರಂತೆ, ಏನು ಚಂದ ಬರಿತಿಲ್ರಿ ಸರ್ ಕವನ ನೀವು ಅಂದ್ರೆ. ಬೇಂದಿರೋರಿಗೆ ಏನು ಚಂದ ಬರಿತಿಲ್ಲ ಲೇ ತಮ್ಮ, ನಾನೇನು ಚಂದ ಬರ್ತನಲ್ಲೇ, ನೀ ಬರೋದ ಚಂದ ಆಕತ್ತೇನೆ, ಯಾಕಂದ್ರೆ ಕನ್ನಡನ ಚಂದ ಐತಲ್ಲ ಅಂತ. ಎಂತ ಮಾತು, ಕನ್ನಡನ ಚಂದ ಐತಿ, ಏನ ಬರೀ ಚಂದ ಆಕತ್ತೇನೆ ಸರ್. ತಿಳ್ಕೊಂಡಿಲ್ಲ ಆ ಮಾತನ್ನ ಸುಮ್ಮನೆ ಬರೋದಿಟ್ಕೊಂಡಿರ್ತಾರೆ. ಅವ್ರನ್ನ ಒಬ್ಬ ಮಹಾಕವಿ, ಜ್ಞಾನಪೀಠ ಪ್ರಸಕ್ತಿ ಇದೆ. ಅವ್ ಮಾತಾಡಿದ್ರೆ ಕವನ ಇದ್ದಂಗೆ. ನಾವು ಅವ್ರ ಭಾಷಣ ಎಲ್ಲಿ ಹುಟ್ಟಿದ್ದ ಕೇಳ್ತಿದ್ ನಾನು ಸುಧಾಗಿ ಧಾರವಾಡದಲ್ಲಿ ಓದಲಿಕ್ಕೆ. ಎಲ್ಲಿ ಬೇಂದ್ರೆ ಇದೆ ಅಲ್ಲಿ ಓಡಿ ಮುಂದೆ ಹೋಗ್ಕೊತಂಬಿಡ್ತಿದ್ವಿ. ಕರ್ನಾಟಕ ಬಂದ್ರೆ ಅಲ್ಲಿ ಹೋಗ್ಕೊತಂತಿದ್ವಿ, ಲಂಕೇಶ್ ಬಂದ್ರೆ ಕೂತಂತಿದ್ವಿ. ನಮ್ಮ ಚಂಪ ಅಂತ ಅವ್ರ ಜೊತೆಗೆ ಇರ್ತಿದ್ವಿ. ಅವ್ರು ಯಾವ್ದು ಬೇಕು ಅಲ್ಲಿ ಬೈಕ್ ಅಂತ ಅಡ್ಡಾಡ್ತಾರೆ. ಅವು ಬೈಯೋದ ಒಂದು ಆನಂದ ನಮಗೆ. ಅದೊಂಥರ ಅದ್ಭುತವಾದ ಬೈಗಳು ಚಂಪ ಅಂದ್ರೆ. ಬೇಂದ್ರೆ ಏನು ತಿಳ್ಕೊಂಡ್ರಲ್ಲಿ, ಬೇಂದ್ರೆ ದೊಡ್ಡ ಕವಿ ಆದ್ರೆ ಏನೋ ಸಣ್ಣ ಮನುಷ್ಯ ಅನ್ನೋರು ಅವ್ರು ಆಗ್ಲಲ್ಲ. ಕನ್ನಡ ಶಬ್ದಗಳು ಹೆಂಗೆ ಬಳಸಿದ್ರು, ದೊಡ್ಡ ಕವಿ ಮನುಷ್ಯ ಸಣ್ಣವ ಅಂತ. ಈ ರೀತಿ ಮಾತುಗಳ ಕನ್ನಡದಲ್ಲಿ ಮಾತ್ರ ಸಾಧ್ಯ. ಈ ಥರ ಶಟಾಯರು, ಈ ವಿಡಂಬನೆ, ಇದು ಅದ್ಭುತವಾಗ್ತಕ್ಕಂಥದ್ದು. ಆದ್ದರಿಂದ ನಾವೆಲ್ಲ ಹೆಮ್ಮೆ ಪಡಲಿಕ್ಕೆ, ಕನ್ನಡ ಪುಸ್ತಕದ ಬಗ್ಗೆ ಹೆಮ್ಮೆ ಪಡಲಿಕ್ಕೆ ಅನೇಕ ಕಾರಣಗಳಿದಾವೆ. ಆದರೆ ದುರದೃಷ್ಟಾತ್ ಈ ಶತಮಾನದಲ್ಲಿ ನಾವೇನೋ ತಿಳ್ಕೊಂಡ್ವಿ ಕನ್ನಡ ಹಾಳಾಗೈತಿ, ಕನ್ನಡ ಸತ್ತೋಗೈತಿ ಅಂತ. ಏನಾಗಿಲ್ಲ, ನೀವು ಓದರಲ್ಲಿ ಸಾವು ಬಂದೈತೆ ಅಷ್ಟೇ. ಅದ್ರ ಬಗ್ಗೆ ಒಂದು ಬೇರೆ ದೃಷ್ಟಿಕೋನ ನಾವು ಬೆಳೆಸೋದ್ರಿಂದ ನಮ್ಮ ಮಕ್ಕಳು ಇವತ್ತ ಕನ್ನಡ ಬಗ್ಗೆನ ಕನ್ನಡದಿಂದ ಅಪರಿಚಯ ಆಗ್ತದೆ. ಮನೆ ಐತಿ ನನಗೆ ಅನ್ಸ ಅಪರಿಚಿತ ಆಗೈತಿ. ನಮ್ಮ ಮನೇಲಿ ಮಾತ್ರ ನಾವು ಮಾಡ್ಲಿಕ್ಕೆ ಬಿಟ್ಟಿಲ್ಲ. ನಮ್ಮಿಬ್ಬರು ಮಕ್ಕಳನ್ನ ಕನ್ನಡ ಮಾಧ್ಯಮದಲ್ಲಿ 7ನೇ ತರಗತಿ ತನಕ ಓದಿಸಿದೆ. ಕನ್ನಡ ಮಾಧ್ಯಮದಲ್ಲಿ ಇಬ್ಬರು ರ್ಯಾಂಕ್ ಹೋಲ್ಡರ್ಸ್ ಆದರು. ಇಂಗ್ಲೀಷ್ನಲ್ಲಿ ಒಬ್ಬರು ರ್ಯಾಂಕ್ ಹೋಲ್ಡರ್, ಇನ್ನೊಬ್ಬರು ಇಂಜಿನಿಯರಿಂಗಲ್ಲಿ PhD ಮಾಡಿದ್ರು. ರ್ಯಾಂಕ್ ಹೋಲ್ಡರ್ ಕಾರಣ ಅಂತಂದ್ರೆ ಕನ್ನಡ ಮೀಡಿಯಂ. ಕನ್ನಡದ ಚೆನ್ನಾಗಿ ಓದಪ್ಪ ನೀನು, ಇನ್ನು ಮುಂದೆ ಏನಾದರೂ ಓದಿಂತಿದ್ದ ನಮ್ಮ ಮಕ್ಕಳಿಗೆ. ಸಂಸ್ಕೃತ ಕಲ್ತರು, ಹಿಂದಿ ಕಲ್ತರು, ಒಬ್ಬ ತೆಲುಗು ಕಲ್ತ. ಆ ಕಾರಣ ಅಂತ ಬೇಸ್ ಅವರಿಗೆ ಮಾತೃಭಾಷೆ. ಮಾತೃಭಾಷೆ ಶಕ್ತಿ, ಅದ್ಭುತವಾದ ಶಕ್ತಿ. ಅದು ನಮ್ಮ ರಕ್ತದಲ್ಲಿ ಇದೆ, ನಮ್ಮ ತಲೆಯಲ್ಲಿ ಇಲ್ಲ. ನಾನು ಪ್ರಿನ್ಸಿಪಾಲ್ ಇದ್ದಾಗ ಒಬ್ಬ ಪುನಃ ವೈಸ್ ಚಾನ್ಸಲರ್ ಬಂದು ನಮ್ಗೆ ಕೇಳಿದೆ, ಹೌ ಇಸ್ ದ್ಯಾಟ್ ಮಿಸ್ಟರ್ ಭಿಕ್ಷಾವರ್ತಿ, ಮೋಸ್ಟ್ ಆಫ್ ದಿ ಇಂಗ್ಲಿಷ್ ರೈಟರ್ಸ್ ಇನ್ಕ್ಲೂಡಿಂಗ್ ಯು ರೈಟ್ ಓನ್ಲಿ ಇನ್ ಕನ್ನಡ, ನಾಟ್ ಇನ್ ಇಂಗ್ಲಿಷ್ ಅಂತ ಕೇಳಿದ. ತಮಾಷೆ ನಾವು ಕೇಳಿದೆ. ಅವ್ರು ತಮಾಷೆ ನಮ್ಮ ಪುಸ್ತಕ ಇಟ್ಟಿದ್ದೆ. ಅವ್ರು ಗ್ರೇಡ್ ಕೊಡ್ತದೆ, A ಗ್ರೇಡ್ B ಗ್ರೇಡ್ ಕೊಡೋ ಕಾಲೇಜ್ಗೆ. ಸರ್, ಇಂಗ್ಲಿಷ್ ಈಸ್ ಇನ್ ಮೈ ಹೆಡ್ ಬಟ್ ಕನ್ನಡ ಈಸ್ ಇನ್ ಮೈ ಬ್ಲಡ್ ಅಂದೆ. ಅದಕ್ಕೇ A ಗ್ರೇಡ್ ಕೊಟ್ಬಿಟ್ರು. ಅವ್ರು ಏನು ಮಾತಾಡಿಲ್ಲ. ಕನ್ನಡ ಈಸ್ ಇನ್ ಮೈ ಬ್ಲಡ್, ಇಂಗ್ಲಿಷ್ ಈಸ್ ಇನ್ ಮೈ ಹೆಡ್. I studied Kannada, English only for my bread. So don't think that I can become an Englishman by learning English.
ಇಂಗ್ಲೀಷ್ ಓದ ತಕ್ಷಣ ಇಂಗ್ಲೀಷ್ ಯಾರಾಗೋದಲ್ಲ. ಆಗೀಗ ನಮ್ಮ ಬೇರೆ ಇವರು ನಮ್ಮ ಅಧ್ಯಕ್ಷರು ಹೇಳಿದರು, ವಾಮದೇವಪ್ಪನವರು, ನಾವು ಆತ್ಮೀಯರು ತಮಾಷೆ ಮಾಡ್ತೇವೆ ಅಷ್ಟೇ. ನಾನು ಇಂಗ್ಲೀಷನ್ನು ಓದಿದ್ದು ಎಲ್ಲಿ ಹೋದ್ರೂ ಹೇಳ್ತಿದ್ದೆ ನಾನು, ಜೀವನೋಪಾಯಕ್ಕಾಗಿ ಉನ್ನತ ಸಲುವಾಗಿ. ಆದರೆ ಜೀವನ ಕನ್ನಡ, ಜೀವನೋಪಾಯ ಅನಿವಾರ್ಯ ಇಂಗ್ಲೀಷು, ಅದು ಹಟ್ಟಿಪಾಡಿ ಓದಿದ್ದು ಆ ಕಾಲಕ್ಕೆ ಅಂತ ನಾನು ಆಗ್ಲಿದ್ದು ವಾಮದೇವಪ್ಪರು ಹೇಳ್ತಿರ್ತಾರೆ. ಯಾರು ಈ ಕರ್ನಾಟಕದ ಎಲ್ಲ ಏನು ಶ್ರೇಷ್ಠ ಕಥೆಗಾರರು, ಶ್ರೇಷ್ಠ ಕವಿ ಇಂಗ್ಲೀಷ್ನಾಗ ಅದಾರಲ್ಲ, ಮೂಲತಃ ಕನ್ನಡದ ತಗೊಂಡದವ್ರಲ್ಲ. ಯಾರೇ ತಗೊಳ್ಳಿ ಅವರು ಇಂಗ್ಲೀಷ್ನಲ್ಲೇ ಬರಲಿ, ಏನೇ ಬರಲಿ ಅವರು, ದ ಸೋರ್ಸ್ ಈಸ್ ಓನ್ಲಿ ಫ್ರಮ್ ಕನ್ನಡ. ಅದು ಕನ್ನಡದ ರಾಮಾಯಣ ಇರ್ಬೋದು, ಕನ್ನಡದ ಮಹಾಭಾರತ ಇರ್ಬೋದು, ವಚನಕಾರ ಇರ್ಬೋದು, ದಾಸರು ಇರ್ಬೋದು, ಸರ್ವಜ್ಞ ಇರ್ಬೋದು. ಯಾರಿಗೆ ಇವರ ಮೂಲ ಪುಸ್ತಕ ಓದಿರೋದಿಲ್ಲೋ ಅವ್ರು ಸಾಂಸ್ಕೃತಿಕವಾಗಿ ಬೆಳೆದಲ್ಲ, ಭಾಷೆನೂ ಬೆಳೆದಲ್ಲ. ಇದು ಮನೆಯಲ್ಲಿ ಇರಲೇಬೇಕಂತ ಪುಸ್ತಕಗಳು, ದಾಸರ ಪದಗಳಾಗಲಿ, ವಚನಗಳಾಗಲಿ, ಸತ್ಯಗಳಲ್ಲಿ ಇತ್ತೀಚಿನ ಕವಿಗಳಾಗಲಿ, ಮಹಾಭಾರತ ರಾಮಾಯಣ ಯಾರ ಮನೆಗೆ ಇರೋದಿಲ್ಲೋ, ಯಾರಿಂದ ಓದೋದಿಲ್ಲೋ ಅವರು ಸತ್ವಯುತ ಸಾಹಿತಿಗಳಾಗೋದು ಕಷ್ಟ, ಬಹಳ ಕಷ್ಟ. ಇವನ್ ಸಿನಿಮಾ ಹಾಡು ಬರೆಯೋರು ಕೂಡ ನೀವು ಚೆನ್ನಾಗಿ ಓದ್ತಾರೆ. ನಾನು ಅನೇಕ ಸಲ ಇವರು ನಮ್ಮ ಸಿನಿಮಾದಲ್ಲಿ ಫೇಮಸ್ ಆಗ್ತಕ್ಕಂಥ ವೆಂಕಟೇಶ್ ಮೂರ್ತಿ ಅವರು ಹೇಳಿದ್ದೀವಿ ಮಾತು. ಆಮೇಲೆ ಇನ್ನೊಬ್ಬರ ಸಿನಿಮಾದಲ್ಲಿ ಬರೀತಿಲ್ಲ ಸರ್, ಫೇಮಸ್ ಹಂಸಲೇಖ ಅವರು ಬಂದಾಗ ಕೂಡ ತಿಳಿತಿದ್ದೆ ಮಾತನ್ನ. ನೋಡಿ, ನಮ್ಮ ಮನೆಯಲ್ಲಿ ಬರ್ರಿ, ನಮ್ಮಲ್ಲಿ ಯಾವ ಪುಸ್ತಕ ಓದ್ಕೊಂಡು ಓದ್ರಿ, ನಾವೇನು ಓದ್ತಾರ ದಾಸರು ಶರಣರು ಎಲ್ಲದಲ್ಲ, ಅವರ ಓದಿದ ತಿಳಿಯಾದ ಭಾಷೆಯಲ್ಲಿ ಸಾಮಾನ್ಯ ಜನಕ್ಕೆ ಸಾಧ್ಯವಾದಷ್ಟು ಸಂಗೀತವಾಗಿ ಹೇಳಿಕೆ ಪ್ರಯತ್ನ ಪಟ್ಟರೆ ಹೊತ್ತು ನಂದು ಹೊಸದು ಏನಿಲ್ಲ ಅಂತ. ನೋಡಿ, ಆಶ್ಚರ್ಯ. ನಾನು ಒಂದು ಪ್ರಶ್ನೆ ಕೇಳಿದ್ದೆ ಅವ್ರನ್ನ ಒಂದು ಇಂಟರ್ವ್ಯೂದಲ್ಲಿ, ನೀವು ಪಂಚಾಕ್ಷರಿ ಗವಾಯಿ ಕುರಿತು ಅನೇಕ ಅದ್ಭುತವಾದ ಹಾಡು ರಚಿಸಿರಲ್ಲ, ಇದು ಏನು ನಿಮ್ಮ ಸಂಸ್ಕೃತಿ ಅಲ್ಲ, ನಿಮ್ಮ ಹಾಡಲ್ಲ, ಇದೇನೇನಕ್ಕೆ ಏನಿಲ್ಲ. ನನ್ನ ಗದಿಗೆ ಹೋಗಿದ್ದೆ, ಪೂಜೆ ಅಜ್ಜರ್ನ ಕಂಡೆ, ನೀನು ಮಾಡ್ತೀಯಪ್ಪ, ಒಳ್ಳೇದಾಗತ್ತೆ, ಆಶೀರ್ವಾದ ಮಾಡು, ನೀನೇ ಈ ಫಿಲ್ಮ್ ಡೈರೆಕ್ಷನ್ ಕೊಡು ಅಂತಂದ್ರು. ನಾನು ನಿನ್ನ ಹತ್ರ ಯಾವ ಸಂಶಯನೂ ಬರೋದಲ್ಲ, ನಿಸ್ಸಂಶಯ ನೀವು ಸಿನಿಮಾ ಮಾಡ್ತಾ ಆಶೀರ್ವಾದ ಮಾಡಿದ್ರು. ಒಂದಿಷ್ಟು ಪುಸ್ತಕ ಕೊಟ್ಟರು, ಓದಿದೆ. ಅದೇ ಹಿನ್ನೆಲೆಯಲ್ಲಿ ಸಂಗೀತ ಇಟ್ಕೊಂಡೆ, ನಾನು ಸಾಹಿತ್ಯ ರಚನೆ ಮಾಡಿದೆ, ಸಂಗೀತ ನಾನೇ ಕೊಟ್ಟೆ, ಅದಕ್ಕೆ ರಾಷ್ಟ್ರ ಅವಾರ್ಡ್ ಬಂತು. ಇದಕ್ಕೆ ಯಾಕೆ ಸರಳವಾಗಿ ಹೋಯ್ತು, ಕನ್ನಡಕ್ಕಂತ ಶಕ್ತಿ ಇದೆ ನೋಡಿ. ಕನ್ನಡದಲ್ಲಿ ಗೇಯತೆ ಇದೆ, ಕನ್ನಡದಲ್ಲಿ ಸಂಗೀತ ಇದೆ, ಕನ್ನಡದಲ್ಲಿ ತರ್ಕ ಇದೆ, ಕನ್ನಡ ಏನು ಬೇಕೋ ಅದೆಲ್ಲ ಐತೆ ಅಂತ ಭಾಷೆಯಲ್ಲಿ. ಅದಕ್ಕೋಸ್ಕರ ಲ್ಯಾಂಗ್ವೇಜ್ ಇಸ್ ನಾಟ್ ಜಸ್ಟ್ ಎ ಮೀನ್ಸ್ ಆಫ್ ಕಮ್ಯುನಿಕೇಶನ್. ಭಾಷೆ ಅಂತ ತಿಳ್ಕೊಂತಾರೆ, ಇಂಗ್ಲೀಷ್ ಕಲ್ತ್ಬಿಟ್ರೆ ನಮಗೆ ಹೊಟ್ಟೆ ತುಂಬತೈತಿ, ಅದಕ್ಕೋಸ್ಕರ ಇಂಗ್ಲೀಷ್ ಕಲಿಸ್ತೀವಿ. ಸರಿ ಇರ್ಬೋದು, ಅಷ್ಟು ಮಟ್ಟಿಗೆ ಸರಿ ಇರ್ಬೋದು. ಆದರೆ ಬದುಕು ಕೊಡೋದು ತಗೊಳೋದು ಅಷ್ಟೇ ಅಲ್ಲ, ಅದನ್ನ ಮೀರಿ ಮತ್ತೊಂದು ಬೇರೆ ಇದೆ, ಅಧ್ಯಾತ್ಮ ಇದೆ, ಧರ್ಮ ಇದೆ, ಸಂಸ್ಕೃತಿ ಇದೆ. ಅದು ಮತ್ತೆ ನಮ್ಮ ಭಾಷೆಯಲ್ಲೇ ಬರ್ಬೇಕಾಯ್ತು. ಈ ಅಪ್ಪ ಅಂದ್ರೆ ಎಷ್ಟು ಸಂತೋಷಕತ್ತೋ, ಅಮ್ಮ ಅಂದ್ರೆ ಎಷ್ಟು ಸಂತೋಷಕತ್ತೋ, ಅದು ಮಮ್ಮಿ ಅನ್ನೋದು ಡ್ಯಾಡಿ ಅನ್ನೋಗಿಲ್ಲ ನಾ ತಿಳ್ಕೊಂಡನೆ. ನಮ್ಮ ಮನೆಗೆ ಇಷ್ಟೆಲ್ಲ ಹೋದ್ರೆ ಯಾರು ಮಮ್ಮಿ ಡ್ಯಾಡಿ ನಮ್ಮನೆ ಯಾರು ಅನ್ನಂಗಿಲ್ಲ. ಅಪ್ಪ ಅನ್ಬೇಕು, ಅಮ್ಮ ಅನ್ಬೇಕು, ಪಾರಲೆ ಅಂದ್ರೆ ಇನ್ನೂ ಸಂತೋಷ ಆಗತ್ತೆ, ಪಾರಲೆ ಅಜ್ಜ ಅಂದ್ರೆ ನನ್ಗೆ ಖುಷಿ ಆಗತ್ತೆ ಮೊಮ್ಮಗ ಅಂದ್ರೆ. ಈ ರೀತಿ ಒಂದು ನೇಟಿವ್ ಕಲ್ಚರ್ ಅಂತ ಕರಿತೇವಲ್ಲ, ದೇಶೀಯ ಸಂಸ್ಕೃತಿ. ಕಾಲ ಜಗತ್ತಿನೆಲ್ಲ ದೇಶೀಯತೆ ಬಗ್ಗೆ ಚಿಂತನೆ ನಡೆದ್ರೆ ನಿಮ್ಗೆ ಗೊತ್ತೈತೆ ಇಲ್ಲ. ಎನ್ ಗೂಗಿ ಅಂತ ಒಬ್ಬ ವ್ಯಕ್ತಿ ನೈಜೀರಿಯಾದ ಬಲು ದೊಡ್ಡ ಕ್ರಾಂತಿಕಾರಿ, ಅವನು ಬಹಳ ದೊಡ್ಡ ಕ್ರಾಂತಿಕಾರಿ. ನೈಜೀರಿಯಾ ಟ್ರೈಬಲ್ ಫ್ಯಾಮಿಲಿ ಅಂತ ಬಂದವನು, ಈ ಮುರ್ಮು ಬಂದರಲ್ಲ ಆ ರೀತಿಯಿಂದ ಬಂದನವನು. ಅವನು ಜಗತ್ತಿನ ಅತಿ ಶ್ರೇಷ್ಠ ಕಾದಂಬರಿಗೆ ಬೆಳೆದಾನೆ. ಅದಕ್ಕೆ ಅವನು ಕನ್ನಡ ಕೊಡ್ತಾನೆ ಗೊತ್ತಾ, ಸೋರ್ಸ್ ಆಫ್ ಮೈ ಇನ್ಸ್ಪಿರೇಷನ್ ಫಾರ್ ರೈಟಿಂಗ್ ಅಂಡ್ ಮೈ ನೇಟಿವಿಸಮ್ ಈಸ್ ಮಹಾತ್ಮ ಗಾಂಧಿ ಅಂತ. ನಾವು ಆಫ್ರಿಕಾದಲ್ಲಿ ಮಹಾತ್ಮ ಗಾಂಧಿ ಚಿಂತನೆಗಳೇ ಇವತ್ತು ನನ್ನ ಭಾಷೆ ಬಗ್ಗೆ, ನನ್ನ ಸಂಸ್ಕೃತಿ ಬಗ್ಗೆ ಹೆಮ್ಮೆ ಪಡ್ತಕ್ಕಂಥ ಸ್ಥಿತಿ ಬಂದಂತ ಒಬ್ಬ ವ್ಯಕ್ತಿ ಅಲ್ಲಿ ಇರ್ತಂತ ಹೇಳ್ಬೇಕಾದ್ರೆ, ಅವನು ಇಷ್ಟೇ ಅಲ್ಲ, ಮೊದಲು ಇಂಗ್ಲೀಷ್ ನನ್ನ ಹೆಸರು ಜಾರ್ಜ್ ಅಂತ ಇತ್ತು. ನೋಡಿ, ಅವನ ಹೆಸರು ಜಾರ್ಜ್ ಅಂತ ಇತ್ತು. ಬಿಕಾಸ್ ಗೊತ್ತಿದ್ದಾನೆ, ಅವರ ಅಪ್ಪ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗಿದ್ದ. ತನ್ನ ಸಂಸ್ಕೃತಿ ಬಗ್ಗೆ ಯಾವಾಗ ಗೊತ್ತಾಗ್ಬಿಡ್ತು, ಮತ್ತೆ ವಾಪಸ್ ಟ್ರೈಬಲ್ ಫ್ಯಾಮಿಲಿ ಬಂದ. ಆ ಡ್ರೆಸ್ ಬಿಟ್ಟ, ಮತ್ತೆ ಟ್ರೈಬಲ್ ಡ್ರೆಸ್ ಬೇಕಂತ ನೀವು ಯಾವ್ದಾರ ತೆಗೆದು ಎನ್ ಗೂಗಿ ಅಂತ ತೆಗೆದು ನೋಡಿ, ಎಲ್ಲ ಮಾತುಕತೆ. ಅವನು ಹೇಳ್ತಾನೆ, ತನ್ನ ಡ್ರೆಸ್ ಬಿಟ್ಟ, ಹೆಜ್ಜೆ ಹಾಕ್ಸ್ಕೊಂಡ, ಅಲ್ಲಿ ಜನ ಹೆಜ್ಜೆ ಹಾಕ್ಸ್ಕೊಂಡ, ಸಿಕ್ಕಾಪಟ್ಟೆ ಓದಿದ, ಇಂಗ್ಲಿಷ್ ಬರುತ್ತಲ್ಲ, ಮತ್ತೆ ತಮ್ಮ ಟ್ರೈಬಲ್ ಲ್ಯಾಂಗ್ವೇಜ್ ಆಫ್ರಿಕನ್ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡ್ತಾನೆ. ಏನು ಮನುಷ್ಯ ಹೋರಾಟ ಮಾಡ್ತಾನಂತವನು, ಅವ್ನ ಕೊನೆಗೆ ಒಂದೇ ಮಾತು ಹೇಳ್ತಾನೆ, ನಿಮ್ಮ ದೇಶೀಯ ಸಂಸ್ಕೃತಿ ಉಳಿಬೇಕಂದ್ರೆ, ನೀವು ಉಳಿಬೇಕಂತಂದ್ರೆ ಒಂದು ಕೆಲಸ ಮಾಡಿ, ಏನಂತಂದ್ರೆ ಇಂಗ್ಲಿಷನ್ನ ಈ ದೇಶನ ಹೊಡೆದು ಓಡಿಸಿ ಅಂತ. ಸಾಮಾನ್ಯ ಮಾತಂತ ಹೇಳಿ ಹೋರಾಟ ಮಾಡ್ತಾನೆ ಸಣ್ಣ ದೇಶದಲ್ಲಿ, ನೈಜೀರಿಯಾದಲ್ಲಿ. ಯು ಥ್ರೋ ಅವೇ ಇಂಗ್ಲಿಷ್, ನಾಟ್ ಓನ್ಲಿ ಲ್ಯಾಂಗ್ವೇಜ್, ಥ್ರೋ ಅವೇ ಇಂಗ್ಲಿಷ್ ಕಲ್ಚರ್ ಅಂದಾಗ ಅಲ್ಲಿ ಜನ ಅವನ ವಿರುದ್ಧ ಹೋರಾಟ ಮಾಡಿ ಅವ್ನು ಜೈಲು ಹಾಕ್ತಾರೆ. ಆ ವಿಷಯ ಬೇರೆ, ಭಾಷೆ ಗೊತ್ತಿರಲ್ಲ ಮಹತ್ವ. ಅವನ ಮಾತು ಹೇಳ್ತಾ ಕಡೆ ಮುಗಿಸ್ಕೊಡ್ತಾರೆ. ವಾಟ್ ಈಸ್ ಲ್ಯಾಂಗ್ವೇಜ್? ಲ್ಯಾಂಗ್ವೇಜ್ ನಾಟ್ ಜಸ್ಟ್ ಎ ಮೀನ್ಸ್ ಆಫ್ ಕಮ್ಯುನಿಕೇಶನ್ ಅಷ್ಟೇ ಅಲ್ಲ. ಅದು ಮಾತಾಡ್ಲಿಕ್ಕೆ ನಮ್ಗೆ ಉಣ್ಣಕ್ಕೆ ತಿನ್ನಕ್ ಸಿಗ್ತೈತಿ, ಬರ್ ಕೈ ಬೈ ಮಾಡಿ ಉಣ್ಣಕ್ಕೆ ತಿನ್ನಕ್ ಸಿಗ್ತೈತಿ, ಪ್ರಾಣಿ ಗದ್ದಂಗೆ ಇರ್ಬೋದು. ಬಟ್ ಲ್ಯಾಂಗ್ವೇಜ್ ಮನುಷ್ಯನ ಶಕ್ತಿ, ಮನುಷ್ಯನ ಅಸ್ತಿತ್ವ ಇರೋದೇ ಭಾಷೆಯಲ್ಲಿ, ಮನುಷ್ಯನ ಗೌರವ ಇರೋದೇ ಭಾಷೆಯಲ್ಲಿ, ಮನುಷ್ಯನ ಅಭಿವ್ಯಕ್ತಿ ಇರೋದೇ ಭಾಷೆಯಲ್ಲಿ. ಆದ್ದರಿಂದ ಭಾಷೆ ಇರೋದೇ ಕೇವಲ ಒಂದು ವ್ಯವಹಾರಿಕವಾಗಿಲ್ಲ, ಅದೊಂದು ಸಂಸ್ಕೃತಿ. ಭಾಷೆ ಇರೋದೊಂದು ಬದುಕು, ಭಾಷೆ ಇರೋದೊಂದು ಶಕ್ತಿ ಅಂತ ಅವ್ರು ಹೇಳ್ತಾರೆ ಮೊದಲ. ಅದು ನಮ್ಮದೇ ಹೇಳಿದಾರೆ, ಆ ವಿಷಯ ಬೇರೆ.
ಆದ್ದರಿಂದ ನಮ್ಮ ಭಾಷೆಯನ್ನ, ಅದು ಕನ್ನಡ ಭಾಷೆಯಲ್ಲಿ ತಮ್ಮ ಮಾತೃಭಾಷೆ ಯಾವುದೇ ಇರ್ಬೋದು, ಆ ಭಾಷೆನ ಚೆನ್ನಾಗಿ ತಿಳ್ಕೊಬೇಕಾಯ್ತು ಅಂತ ಹೇಳ್ತಾನೆ. ಬರೀ ಹೇಳ್ತಾನೆ 3 L ಅಂತ ಹೇಳ್ಬಿಡ್ತಾನೆ, ಲ್ಯಾಂಗ್ವೇಜ್, ಲೇಬರ್ ಆ್ಯಂಡ್ ಲ್ಯಾಂಡ್ ಅಂತ ಮಾತಾಡ್ತಾನೆ. ಯಾರು ಭಾಷೆಯನ್ನ, ತಮ್ಮ ಭಾಷೆಯನ್ನು ತಾವು ಕಳ್ಕೊಂತಾರೋ ಅವ ತಮ್ಮ ಸಂಸ್ಕೃತಿಯನ್ನ ಹಾಳು ಮಾಡ್ಕೊಂತಾರೆ. ಯಾವಾಗ ತಮ್ಮ ಸಂಸ್ಕೃತಿ ಹಾಳಾಗುತ್ತೋ ತಮ್ಮ ದುಡಿಮೆ ಶಕ್ತಿಯನ್ನ ಲೇಬರ್ ಹಾಳು ಮಾಡ್ಕೊಂತಾರೆ. ಯಾವಾಗ ಲೇಬರ್ ಮತ್ತು ಲ್ಯಾಂಗ್ವೇಜ್ ಹೋಗುತ್ತೋ ಲ್ಯಾಂಡ್ ಮತ್ತೊಬ್ಬರು ಪಾಲಾಗತ್ತೆ, ದೇಶ ಹಾಳಾಗಿ ಹೋಗುತ್ತೆ. ಇಂಡೈರೆಕ್ಟ್ ಆಗಿ ನೆಟ್ಟಕ್ಕಂತ ಈಗ ಈ ಶತಮಾನದಲ್ಲಿ ಇಂಪೇರಿಯಲಿಸಮ್ ಭಾಳ ಗಂಭೀರವಾದ ಚಿಂತನೆ ಜಗತ್ತು ತುಂಬಿದ್ದಲ್ಲ, ಅದನ್ನೆಲ್ಲ ಪಾಠ ಮಾಡ್ತಾನೆ ಮಕ್ಕಳಿಗೆ. ಸ್ವಲ್ಪ ಒಂದಿಷ್ಟು ಹೇಳ್ತಾನೆ. ಇಡೀ ಜಗತ್ತಿನಲ್ಲಿ ಇರ್ತಕ್ಕಂಥ ಅಮೇರಿಕನ್ ಇಂಪೀರಿಯಲಿಸಮ್ ಇದ್ರ ಮೂಲಕ, ಸಿನಿಮಾ ಮೂಲಕ, ಟಿವಿ ಮೂಲಕ, ಮಾಧ್ಯಮದ ಮೂಲಕ, ಇವೆಲ್ಲರ ಮೂಲಕ ನಮ್ಮ ಭಾಷೆಯ ಮೇಲೆ ಸ್ವಲ್ಪ ದಾಳಿ ಮಾಡ್ತಾನೇ ಇದೆ. ನಿಮಗೆ ಗೊತ್ತಿಲ್ಲ. ಈಗಾಗಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ನಮ್ಮ ಕಿಸಕ್ಕೆ ಬಂದ್ಬಿಟ್ಟೈತೆ. ಅದನ್ನು ಯಾರ್ಯಾರು ಹೆಂಗೆ ಹಾಳಾಗ್ಬೇಕು ಹಾಳು ಮಾಡ್ತಾನೆ ಇದೆ ಸಿಸ್ಟಮೆಟಿಕ್ ಆಗಿ. ಅದರ ಹೆಡ್ ಯಾರು ಅಂತಂದ್ರೆ ಕ್ಯಾಪಿಟಲಿಸ್ಟ್ ಕಂಟ್ರಿ, ಅದರ ದೊಡ್ಡ ಅಣ್ಣ ಯಾರು ಅಂತಂದ್ರೆ ನಮ್ಮ ಅಮೇರಿಕಾ ದೊಡ್ಡ ಅಣ್ಣ. ಅವರು ಬೇರೆ ಬೇರೆ ಮೂಲಕ ಇದನ್ನೆಲ್ಲ ಹಾಳು ಮಾಡ್ತಾರೆ. ನಮ್ಮ ಸಂಸ್ಕೃತಿಯನ್ನು ಪೂರ್ತಿ ಹಾಳು ಮಾಡಿಬಿಟ್ರೆ ಮುಗಿದು ಹೋಗ್ತಾರೆ. ನಿಮ್ಗೆ ಗೊತ್ತೈತೆ ಇಲ್ಲ, ಮಿನಿಟ್ಸ್ ಆನ್ ಎಜುಕೇಶನ್ ಅಂತ ಹೇಳಿ ಮೆಕಾಲೆ 1870 ಕೊಟ್ಟವು, ರಾಣಿ ಪತ್ರ ಬರೆದ. ಇಂಡಿಯಾದಲ್ಲಿ ಈ ಜನರನ್ನ ಇಂಗ್ಲೀಷ್ ಮಾಡಕ್ ಸಾಧ್ಯ ಇಲ್ಲ, ಭಾರಿ ಗಟ್ಟಿ ಜನ ಅದಾರ ಇವರು. ಏನ್ ಮಾಡೋಕಂದ್ರೆ ಭಾಳ ಸಿಂಪಲ್ ಅದೇ, ಇಂಟ್ರೊಡ್ಯೂಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್ ಇನ್ ಇಂಡಿಯಾ. ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್ ಮಾಡ್ರಿ, ಇಂಗ್ಲಿಷ್ ಕಲ್ಸಕ್ ಹಚ್ಚರಿ, ಸಾವಕಾಶವಾಗಿ ಒಂದಿಷ್ಟು ಜನ ಕಲಿತಾರ, ಅವ್ರನ್ನ ಕಾರ್ಕೊಂಡು ಮಾಡ್ಬಿಡ್ರಿ. ಅವ್ರು ಹೆಂಗಿರ್ಬೇಕಂದ್ರೆ ಇಂಡಿಯನ್ ಬೈ ಬರ್ತ್ ಇರ್ಬೇಕು ನಿಜ, ಆದ್ರೆ ದೇ ಶುಡ್ ಬಿಕಮ್ ಇಂಗ್ಲಿಷ್ ಬೈ ಟೇಸ್ಟ್, ನೋಡಿ, ಬೈ ಕಲ್ಚರ್ ಹಂಗೆ ಮಾಡ್ರಿ. ಇಂಗ್ಲಿಷ್ ಕಲ್ಚರ್ ಕಲಿಕೆ ಈ ಮಾಧ್ಯಮ ಕಲಿಸ್ರಿ ಅಂತ ಒಂದು ಸಣ್ಣ ಪಾಯ್ಸನ್ ಇಟ್ಟು ಅವಾಗನೇ ಒಂದು 100 ವರ್ಷದಿಂದ. ಅದನ್ನ ರಾಣಿ ಒಪ್ಕೊಂಡ್ಲು, ಜಾರಿ ಬಂತು. ನೋಡಿ ಎಂಥ ಸ್ಥಿತಿ ಬಂದತಿ ಈಗ ಅಂತಂದ್ರೆ, ತಪ್ಪು ಇಂಗ್ಲಿಷ್ ಹೋದ್ರು ಇಂಗ್ಲಿಷ್ ತವ ನಮ್ಗೆ ಬಿಡಕ್ಕೆ ಸಾಧ್ಯ ಇಲ್ಲ. ಬೇರೆ ರೂಪ ಕಾಡೋದ್ರಿಂದ ಈ ಒಂದು ಸಪನ ಬುಕ್ ಮಾಡ್ತಕ್ಕಂಥ ಇವು ಭಾಳ ವಿಷಯ ಇದೆ. ಅದು ನಮ್ಮ ಮನೆಯಲ್ಲಿ ದಯವಿಟ್ಟು ಪುಸ್ತಕವಿಲ್ಲದ ಮನೆ ಒಂದೊಂದು ಸುಡುಗಾಡು ಒಂದಿಷ್ಟಿದೆ. ನನ್ನ ಮನೆಯಲ್ಲಿ ಕನಿಷ್ಠ ಒಂದು 10,000 ಪುಸ್ತಕ ನಾನು ಸಾಕ್ಯ ನನಗೆ. ಅದು ನನ್ನ ಸಾಕ್ಯದೆ. ಅದನ್ನು ನನ್ನ ಸಂಸ್ಕೃತಿಯ, ನನ್ನ ಭಾವನೆಗಳನ್ನ, ಚಿಂತನೆಗಳನ್ನ ನನ್ನ ಬದುಕಿಗೆ ಒಂದು ಕನಿಷ್ಠ 2 ಗಂಟೆಗಳ ಕಾಲ ಈ ರಿಟೈರ್ ಆದ್ರೆ ನನ್ನ ಟೈಮ್ ನನ್ನ ಏಕಾಂತವಾಗಿ ಓದಿ ಕಳಿತೇನೆ. ಯಾರೇ ಪುಸ್ತಕ ಕೊಟ್ಟರು ಮೊದಲು ಓದ್ತಾನೆ 2 ಸಲ, ಆಮೇಲೆ ಅದರ ಒಳ್ಳೆಯದು ಕೆಟ್ಟದ ಬಗ್ಗೆ ಬರಿತಿರ್ತಾನೆ. ಪುಸ್ತಕ ಬಹಳ ಜ್ಞಾನವನ್ನು ತಂದುಕೊಡೋದಕ್ಕೆ ಅದೊಂದು ಸಾಧನ. ಜ್ಞಾನವನ್ನು ಸಂಪಾದಿಸಬೇಕಾದ್ರೆ ಪುಸ್ತಕವನ್ನು ಓದೋದ್ರ ಮೂಲಕ ಜ್ಞಾನವನ್ನು ಸಂಪಾದಿಸ್ಬೋದು. ಅದರಿಂದ ಈ ಪುಸ್ತಕ ಅನ್ನೋದು ಹೇಗಿದೆ ಅಂತ ಹೇಳಿದ್ರೆ, ಒಬ್ರು ಹೇಳ್ತಾರೆ, ಈ ಪುಸ್ತಕ ಅನ್ನೋದು ಜಗತ್ತಿನಲ್ಲಿ ಮರಣ ಹೊಂದದಿರುವ ವರವನ್ನು ಪಡೆದಿರುವ ಒಂದು ವಸ್ತು ಯಾವುದು ಅಂದ್ರೆ ಅದು ಪುಸ್ತಕ ಅಂತ. ಜಗತ್ತಿನಲ್ಲಿ ಮರಣ ಹೊಂದದೇ ಇರುವ ವರವನ್ನು ಪಡೆದುಕೊಂಡಿದೆ ಪುಸ್ತಕ. ಅದರಿಂದ ಈ ಪುಸ್ತಕವನ್ನು ನಾವು ನೆನ್ಪಿಟ್ಕೊಳ್ಬೇಕು, ಈ ಪುಸ್ತಕವನ್ನು ಹಾಗಾಗಿ ಓದ್ತಿರ್ಬೇಕು ಅಂತ ಹೇಳಿ. ಆಮೇಲೆ ಪುಸ್ತಕ ಹೇಗಿರ್ತವೆ ಅನ್ನೋದ್ರ ಬಗ್ಗೆ ಫ್ರಾನ್ಸಿಸ್ ಬೇಕನ್ ಅವ್ರು ಹೇಳಿದ ಮಾತು ನೆನಪು ಬರ್ತದೆ. ಏನು ಅಂತ ಹೇಳಿದ್ರೆ, ಸಮ್ ಬುಕ್ಸ್ ಆರ್ ಟು ಬಿ ಟೇಸ್ಟೆಡ್, ಸಮ್ ಬುಕ್ಸ್ ಆರ್ ಟು ಬಿ ಚ್ಯೂಡ್, ಸಮ್ ಬುಕ್ಸ್ ಆರ್ ಟು ಬಿ ಸ್ವ್ಯಾಲೋಡ್ ಅಂಡ್ ಡೈಜೆಸ್ಟೆಡ್ ಅಂತ ಹೇಳಿ. ಹೀಗೆ ಪುಸ್ತಕಗಳನ್ನು ಓದೋದ್ರಲ್ಲಿ ಒಂದು ಹಂತವಾಗಿದೆ. ಕೆಲವು ಪುಸ್ತಕಗಳನ್ನು ಸುಮ್ಮನೆ ರುಚಿ ನೋಡಿ ಹಾಗೆ ಬಿಸಾಕ್ಬಿಡ್ಬೋದು, ಹಾಗಿರ್ತಾವೆ. ಇನ್ನು ಕೆಲವುಗಳನ್ನು ಅಗದು ಅನುಭವಿಸ್ಬೇಕಾಗ್ತದೆ. ಇನ್ನು ಕೆಲವುಗಳನ್ನು ಏನು ಮಾಡ್ಬೇಕಾಗ್ತದೆ, ನುಂಗಿ ಆಮೇಲೆ ಜೀರ್ಣಿಸ್ಕೊಳ್ಬೇಕಾಗ್ತದೆ. ಆ ಮಾತನ್ನ ಈ ಓದುಗರು ಇದನ್ನ ಗಮನಿಸಬೇಕು. ಸುಮ್ಮನೆ ಪುಸ್ತಕ ಯಾವುದು ಸಿಕ್ತು ಅಂತ ಹೇಳಿ ತಗೊಂಡು ಹೋಗ್ಬಿಡೋದಲ್ಲ, ಅದು ಎಷ್ಟು ಮಟ್ಟಿಗೆ ಓದೋದಕ್ಕೆ ಯೋಗ್ಯವಾಗಿದೆ ಅನ್ನೋದು ತಿಳ್ಕೋಬೇಕು. ಈ ಪುಸ್ತಕದ ಯೋಗ್ಯತೆ ಬಗ್ಗೆ ಇನ್ನೊಂದು ಮಾತು ನೆನಪು ಬರ್ತದೆ. ಅದೇನಂದ್ರೆ, ಎ ಬುಕ್ ದಟ್ ಡಿಸರ್ವ್ಸ್ ರೀಡಿಂಗ್ ಡಿಸರ್ವ್ಸ್ ಬೈಯಿಂಗ್ ಅಂತ. ಎ ಬುಕ್ ದಟ್ ಡಿಸರ್ವ್ಸ್ ರೀಡಿಂಗ್ ಡಿಸರ್ವ್ಸ್ ಬೈಯಿಂಗ್. ಅದನ್ನೇ ಆಗಲೇ ಹೇಳ್ತಾ ಇದ್ರು. ಏನು ಅಂತ ಹೇಳಿದ್ರೆ, ಇದೊಂದು ಮನೆಯಲ್ಲಿ ಒಂದು ಗ್ರಂಥಾಲಯ ಮಾಡ್ಕೊಳ್ಬೇಕು ಅಂತ. ಒಂದು ಮನೆಯ ಗ್ರಂಥಾಲಯ ಆದರೆ ಅದರಿಂದ ಏನಾಗ್ತದೆ, ಜ್ಞಾನಾರ್ಜನೆ ಆಗುತ್ತೆ, ಜ್ಞಾನ ಸಂಪಾದನೆ ಆಗುತ್ತೆ ಅಂತ ಹೇಳಿ. ಪುಸ್ತಕ ತಗೊಂಡು ಹೋಗ್ತಾರಲ್ಲ, ಪುಸ್ತಕ ಓದ್ಕೊಡ್ತೀನಿ ಅಂತ ತಗೊಂಡು ಸಾಮಾನ್ಯವಾಗಿ ವಾಪಸ್ ಕೊಡೋದೇ ಇಲ್ಲ. ಅದು ಪುಸ್ತಕದ ಮಹಿಮೆ. ಅದರಿಂದ ನಾವು ಏನಾಗಬೇಕಾಗಿದೆ ಅಂದರೆ, ಪುಸ್ತಕವನ್ನು ಓದಬೇಕು, ಆದರೆ ಕೊಂಡ್ಕೊಂಡು ಓದಬೇಕು ಅಂತ ಹೇಳಿ. ಆ ಒಂದು ಗುಣವನ್ನು ನಾವು ಬೆಳೆಸ್ಕೊಂಡ್ರೆ ನಮ್ಮ ಕನ್ನಡ ಸಾಹಿತ್ಯಕ್ಕೂ ನಾವು ಕೊಡುಗೆಯನ್ನು ಕೊಟ್ಟಂಗಾಗುತ್ತೆ. ಮತ್ತು ಇನ್ನು ಈ ಕನ್ನಡ ಸಾಹಿತ್ಯದಲ್ಲಿ ಇಂಗ್ಲಿಷ್ನಲ್ಲಿ 1-2 ಇದನ್ನು ಹೇಳಬೇಕಾಗುತ್ತೆ. ಯಾಕಂದರೆ ನಿಮಗೆಲ್ಲ ಗೊತ್ತಿರುವಾಗ ಇಂಗ್ಲಿಷ್ನಲ್ಲಿ ಬಹಳ ದೊಡ್ಡ ಲೇಖಕ ಅಂದರೆ ಶೇಕ್ಸ್ಪಿಯರ್. ವಿಲಿಯಂ ಶೇಕ್ಸ್ಪಿಯರ್ 10 ಉತ್ತಮವಾದ ನಾಟಕಗಳನ್ನು ಬರೆದ. ಅವರು ಬರೆದಿರುವ ನಾಟಕಗಳ ಶಿರೋನಾಮೆ ಏನಿದೆ, ಆ ನಾಟಕಗಳ ಶಿರೋನಾಮೆಯಲ್ಲಿ ಜೀವನದ ಒಂದು ಸತ್ವವನ್ನು ಹೇಳುವ ಒಂದು ಪರಿಪಾಠವನ್ನು ಒಬ್ರು ಹೇಳ್ತಾರೆ.
ಅದು ಹೇಗೆ ಅಂದರೆ ಅದು ಈ ರೀತಿ ಇದೆ. ಶೇಕ್ಸ್ಪಿಯರ್ ಬರೆದಂಥ ನಾಟಕಗಳಲ್ಲಿ ಕೆಲವೊಂದು ಇಟ್ಕೊಂಡು ಆ ನಾಟಕಗಳ ಹೆಡಿಂಗ್ ಇದೆಯಲ್ಲ ಅದನ್ನು ಏನು ಹೇಳ್ತಾರೆ ಅಂದರೆ, ಲೈಫ್ ಈಸ್ ನೈದರ್ ಎ ಟೆಂಪೆಸ್ಟ್. ಟೆಂಪೆಸ್ಟ್ ಅವ್ರು ಬರೆದು, ಲೈಫ್ ಈಸ್ ನೈದರ್ ಎ ಟೆಂಪೆಸ್ಟ್ ನಾರ್ ಎ ಮಿಡ್ ಸಮರ್ ನೈಟ್ಸ್ ಡ್ರೀಮ್. ಇಟ್ ಈಸ್ ಎ ಕಾಮಿಡಿ ಆಫ್ ಎರರ್ಸ್, ಸೊ ಲಿವ್ ಇಟ್ ಆಸ್ ಯು ಲೈಕ್ ಇಟ್. ನೋಡಿ ಅದರಲ್ಲಿ ಅದು ಎಷ್ಟು ಚೆನ್ನಾಗಿ ಆ ಶೇಕ್ಸ್ಪಿಯರ್ ಬರೆದಂಥ ನಾಟಕಗಳ ಸಾರವನ್ನ, ಒಂದು ಜೀವನದ ಒಂದು ಗುರಿ ಯಾವ ರೀತಿ ಇರಬೇಕು, ನಾವು ಯಾವ ರೀತಿ ಜೀವಿಸ್ಬೇಕು ಅನ್ನೋದನ್ನ ಶೇಕ್ಸ್ಪಿಯರ್ ಬರೆದ ನಾಟಕಗಳಲ್ಲ, ಆ ಬರೆದಂಥ ನಾಟಕಗಳ ಶಿರೋನಾಮೆ ಏನಿದೆ ಆ ಶಿರೋನಾಮೆಯಲ್ಲಿ ಶೇಕ್ಸ್ಪಿಯರ್ ಏನ್ ಹೇಳಿದ ಅನ್ನೋದನ್ನ ಬಹಳ ಸ್ವಾರಸ್ಯಕರವಾಗಿ ಹೇಳಿದ್ದಾರೆ. ಆ ಮಾತನ್ನು ನಿಮ್ ಜೊತೆ ಹಂಚ್ಕೊಳ್ಳೋಕೆ ಬಯಸ್ತೇನೆ. ನನ್ನ ಮಾತನ್ನ ನೆನಪಾತವ್ರು ಹೇಳ್ಬೇಕಾರೆ, ಲಿಯೋ ಟಾಲ್ಸ್ಟಾಯ್ ಅಂತ ಹೇಳಿ ನೀವೆಲ್ಲ ಕೇಳಿರ್ಬೋದು ಹೆಸರು, ರಷ್ಯಾದ ದೊಡ್ಡ ಕಾದಂಬರಿಕಾರ. ಅವನ ಕೊನೆಯ ದಿನಗಳಲ್ಲಿ ವಾಟ್ ಯು ವಾಂಟ್ ಟು ಬಿ ಹ್ಯಾಪಿ ಇನ್ ಯುವರ್ ಲೈಫ್ ಅಂತ ಕೇಳ್ತಾರೆ ಸರ್ಕಾರ. ಏನು ಕೊಡ್ಬೇಕು ನಿಮ್ಗೆ ಹೇಳಿ ವಿಶೇಷ ಸನ್ಮಾನ ಮಾಡ್ತಂದಿದ್ರೆ, ಐ ವಾಂಟ್ 3 ಥಿಂಗ್ಸ್ ಇನ್ ದ ವರ್ಲ್ಡ್ ಅಂತ. ಅದು ನಾನು ಕಾರ್ಯದಾಗ ಲೈಬ್ರರಿ ಬರ್ಸಿದ್ದೇನೆ. ಐ ವಾಂಟ್ 3 ಥಿಂಗ್ಸ್ ಇನ್ ದ ವರ್ಲ್ಡ್ ಇಫ್ ವಾಂಟ್ ಕೀಪ್ ಮೀ ಹ್ಯಾಪಿ. ವಾಟ್ ಆರ್ ದೇ ಅಂತ ಸೆಕ್ರೆಟ್ ಬರ್ಕಂತಾನ. ಬುಕ್ಸ್ ಅಂತ ಅಷ್ಟು ಮೊದಲು. ನೆಕ್ಸ್ಟ್ ಸರ್ ಬುಕ್ಸ್ ಅಂತ. ಥರ್ಡ್ ಸರ್ ಬುಕ್ಸ್ ಫಿನಿಶ್ಡ್ ಅಂತ. ಏನು ಮಾತ್ರ ಬುಕ್ಸ್ 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 ನಥಿಂಗ್ ಎಲ್ಸ್ ಐ ವಾಂಟ್. ಈ ಒಂದು ದೊಡ್ಡ ಸಾಹಿತಿ ರಷ್ಯಾದ ನೆನಪಂತ ನೋಡಿ. ಪುಸ್ತಕ ಪ್ರೇಮ ಆ ಮನುಷ್ಯನಿಗೆ ಹೆಂಗ್ ಬರೋದಕ್ಕಂತ ನಿಮ್ಗೆ ಗೊತ್ತಾಯ್ತ. ರಷ್ಯಾದಲ್ಲಿ ಹೆಚ್ಚು ಮಾತಾಡಿದ್ರೆ ಬರೇ ಪುಸ್ತಕ ಓದ್ತಾರೆ, ಬರೇ ಪುಸ್ತಕ ಓದ್ತಾರೆ, ಮಾತಾಡ್ತಾರೆ. ಇಂಗ್ಲೆಂಡ್ನಾಗೂ ಅಷ್ಟೇ, ಎಲ್ಲರೂ ಹೋಗ್ಲಿ ಅಲ್ಲಿ ಶೇಕ್ಸ್ಪಿಯರ್ ನಾಟಕ ಹೋಗ್ತಾರೆ. ಅದು ಸರ್ ಹೇಳಿದ್ರೆ ಎಲ್ಲರೂ ಹೋಗ್ಲಿ ಒಂದು ನಾಟಕ ಶೇಕ್ಸ್ಪಿಯರ್ ಒಪೆರಾ ಅಂತಾರೆ ಈಗ ಅವಕ್ಕೆಲ್ಲ. ಅಲ್ಲಿ ನಮ್ಮ ಫ್ರೆಂಡ್ಸ್ ಹೇಳ್ತಾರೆ ಎಲ್ಲರೂ ಹೋಗಪ್ಪ ಶೇಕ್ಸ್ಪಿಯರ್ ನಾಟಕ. 500 ವರ್ಷಗಳ ನಾಟಕ ಆಡ್ತಾರಂತ. ಅವ್ರು ಸಿನಿಮಾ ಪ್ರೇಮಿಗಳಲ್ಲ, ನಾಟಕ ಪ್ರೇಮಿಗಳು. ಅದಕ್ಕೆ ದೊಡ್ಡ ನಾಟಕ ಕತ್ತಕ್ಕೆ ಬಂದಿಲ್ಲ. ಅದೇ ಒಂದು ಸಂಸ್ಕೃತಿ ಕನ್ನಡದಲ್ಲೇ ಇದೆ. ಎಂತೆಂಥ ನಾಟಕ ಕತ್ತೆ ಈ ಕರ್ನಾಟಕದಲ್ಲಿ ಆಗಿದ್ದಾರೆ, ಈಗೂ ಬರಿತಾ ಇದಾರೆ. ನಾವು ನೋಡೋ ಮನಸ್ಸುಗಳು ಬೇಕು. ಈ ಇಂಗ್ಲಿಷ್ನ ಸ್ವಲ್ಪ ಭ್ರಮೆ ಕಡಿಮೆ ಆದ್ರೆ ಗೊತ್ತಾಕ ನಮ್ಮ ತಾಕತ್ ಏನಂತ. ಒಂದು ಪುಸ್ತಕ ಬರಿಬೇಕಾದ್ರೆ ಇಡೀ ಗ್ರಂಥಾಲಯವನ್ನೇ ಸಂಶೋಧನೆ ಮಾಡಿರ್ತಾರೆ. ಆ ಪುಸ್ತಕದ ರಾಶಿಯನ್ನು ಇಟ್ಟುಕೊಂಡು ಅಷ್ಟೆಲ್ಲ ಪುಸ್ತಕಗಳನ್ನು ಓದಿ ಒಂದು ಪುಸ್ತಕವನ್ನು ರಚನೆ ಮಾಡಿ ನನ್ನ ಕೈಗೆ ಇಟ್ಟಿರ್ತಾರೆ. ನಿಜಕ್ಕೂ ತುಂಬಾ ಸಂತೋಷ ಆಗ್ತದೆ. ಅವರ ಶ್ರಮ ನೋಡಿ. 4 ವರ್ಷಗಳ ಕಾಲ ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಸಮಯ ತೆಗೆದುಕೊಂಡಿದ್ದಾರೆ. ಚಂದ್ರಶೇಖರ್ ಕಂಬಾರ್ ಅವರು ಗದಗಿನ ಮಠದಲ್ಲಿದ್ದಾಗ ಮಹಾಭಾರತವನ್ನ ಹುಡುಗನಾಗಿದ್ದಾಗ ಇನ್ನು ಕೈಯಿಂದ ಬರೀರಿ ಅಂತ ಹೇಳಿದ್ರಂತವ್ರು. ಇಡೀ ಮಹಾಭಾರತವನ್ನ ಕೈಯಿಂದ ಬರೆದು ಹೆಬ್ಬೆಟ್ಟು ಮತ್ತು ತುದಿ ಬೆರಳು ಎರಡು ತುಂಬಾ ತಿನ್ನಾಗಿ ಹೋಗಿದ್ವಂತೆ. ಯಾರು? ಚಂದ್ರಶೇಖರ್ ಕಂಬಾರು. ಅಂತ ಶ್ರಮ ಇರ್ತದೆ. ಬೇರೆ ಯಾವುದೇ ಲೋಕದಲ್ಲಿ ಇರುವಂತಹ ಶ್ರಮ ಈ ಸಾಹಿತ್ಯ ಲೋಕದಲ್ಲಿದೆ, ಸಾಹಿತ್ಯ ಕೃಷಿನಲ್ಲಿದೆ. ಇನ್ನೆಲ್ಲ ಹುದ್ದೆಗಳನ್ನು ಆರಾಮಾಗಿ ಮಾಡಬಹುದು. ಇದು ಸೃಜನಶೀಲ ಜೊತೆಗೆ ತಾಳ್ಮೆಯನ್ನ ಬೇಡುತ್ತೆ, ಮತ್ತೆ ಸಮಯವನ್ನ ಬೇಡುತ್ತೆ, ಸಾಕಷ್ಟು ತಾಳ್ಮೆಯನ್ನ ಮತ್ತು ಖುಷಿಯನ್ನ, ಮಾನಸಿಕ ಸ್ಥಿತಿಯನ್ನ ಬೇಡುತ್ತದೆ. ಅಂತ ಸ್ಥಿತಿನಲ್ಲಿ ಮಾಡಿರ್ತಕ್ಕಂಥ ಪುಸ್ತಕಗಳು ನಮಗೆ ದೊರೆತಿರ್ತಕ್ಕಂಥದ್ದು ಭಾಗ್ಯ. ಈ ಕುವೆಂಪುರವರಾಗಿರ್ಬೋದು ಅಥವಾ ಬೀಚಿಯವರಾಗಿರ್ಬೋದು, ಅವರೆಲ್ಲ ಬರೆದಿರ್ತಕ್ಕಂಥ ಪುಸ್ತಕಗಳನ್ನ ಅಂತವ್ರಷ್ಟೆಲ್ಲ ಕಷ್ಟಪಟ್ಟು ಸಂಗ್ರಹ ಮಾಡಿ ಇಟ್ಟು ಹೋಗಿದ್ದಾರೆ, ಲೋಕಕ್ಕೆ ತೆರೆದಿಟ್ಟು ಹೋಗಿದ್ದಾರೆ. ನಮ್ಮ ಕೆಲಸ ಏನು? ಜಸ್ಟ್ ಅವನ್ನ ತೆಗೆದು ಓದುವಂತ, ಅದನ್ನ ಅನುಭವಿಸುವಂತ ಬದುಕು ನಮಗೆ ಆಗ್ಬೇಕಾಗಿದೆ. ಈ ಪ್ರಕೃತಿನೂ ಅಷ್ಟೇನೆ. ಪ್ರಕೃತಿ ನಮಗಾಗಿನ ಎಲ್ಲದನ್ನೂ ಸೃಷ್ಟಿ ಮಾಡಿದೆ. ನಮ್ಗೆ ಇಂಥದ್ದು ಬೇಕು ಅಂತ ಅಪ್ಲಿಕೇಶನ್ ಹಾಕೋಣ ಅಂತ ಅಗತ್ಯ ಏನಿಲ್ಲ. ಇವತ್ತು ನೀರು, ಮಳೆ, ಬೆಳೆ, ಮೋಡ ಎಲ್ಲದನ್ನೂ ಸೃಷ್ಟಿ ಮಾಡಿದೆ. ನಾವು ಅದನ್ನ ಅನುಭವಿಸ್ಬೇಕು. ಮುಂದಿನ ಜನಾಂಗಕ್ಕೆ ಕೆಡದಂತೆ ಬಿಟ್ಟು ಹೋಗ್ಬೇಕು. ಅದಷ್ಟೇ ನಮ್ಮ ಕೆಲಸ ಆಗ್ಬೇಕು ಅಂತ ಹೇಳ್ತಾ, ಉತ್ತಮವಾಗಿರ್ತಕ್ಕಂಥ ಮಾತನ್ನ ಆಡಿರ್ತಕ್ಕಂಥ ಬಸವರಾಜಪ್ಪನವರಿಗೆ ಸ್ವಪ್ನ ಬುಕ್ ಹೌಸ್ ನಿಂದ ಗೌರವ ಸಮರ್ಪಣೆ ಪುಸ್ತಕ ಕೊಡೋದ್ರ ಮುಖಾಂತರ ಅಭಿನಂದನೆಗಳು ಸರ್. ಇನ್ನೊಬ್ಬ ಸಾಹಿತಿಗಳು, ತುಂಬಾ ಉತ್ತಮವಾಗಿರ್ತಕ್ಕಂಥ ವಾಗ್ಮಿಗಳಾಗಿರ್ತಕ್ಕಂಥ ಕುಲಕರ್ಣಿಯವರು 4 ಮಾತನಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ತಮ್ಮ ತಾಳ್ಮೆಯನ್ನ ಪರೀಕ್ಷಿಸ್ತೀವಿ ಅಂತ ಅನ್ಕೋಬೇಡಿ. ಇದೊಂದು ಒಳ್ಳೆ ಸುಸಂದರ್ಭ. 4 ಜನ ಸೇರ್ಕೊಂಡಿರಲಿ, ಒಳ್ಳೆಯ ಹೃದಯವಂತರು ಒಳ್ಳೆಯರು ಸೇರ್ಕೊಂಡಾಗ ಮಾತುಗಳು ತುಂಬಾ ಉತ್ತಮವಾಗಿರ್ತವೆ ಅಂತಕ್ಕಂಥ ಅಭಿಪ್ರಾಯದಿಂದ ಕುಲಕರ್ಣಿ ಅವರಿಗೆ ಅವಕಾಶವನ್ನು ಮಾಡಿಕೊಡ್ತೇವೆ. ವೇದಿಕೆ ಮೇಲೆ ಇರುವಂಥ ವಿಠ್ಠಲವರ್ತಿ ಮಠ್ ಸರ್ ಅವರೇ, ಬಸವರಾಜಪ್ಪ ಸರ್ ಅವರೇ, ನಮ್ಮ ಮೈಸೂರವರೇ, ಹಾಗೂ ಇಲ್ಲಿರುವಂಥ ಲೇಖಕ ಬಂಧುಗಳೇ ಮತ್ತು ಸಾಹಿತ್ಯಾಸಕ್ತರೇ, ಒಂದು ಪುಸ್ತಕ ಅನ್ನುವಂಥದ್ದು ಹೆರಿಗೆ ಇದ್ದಂಗೆ. ಪುಸ್ತಕ ಅನ್ನುವಂಥದ್ದು ಹೆರಿಗೆ ಇದ್ದಂಗೆ. ಬರೆದವರಿಗೆ ಗೊತ್ತಿದ್ರೆ ನೋವು. ಅದು ಪುಸ್ತಕ ಬರೆದು ಪಬ್ಲಿಕೇಶನ್ ಆಗಿ, ಪ್ರಿಂಟ್ ಆಗಿ, ಈ ರೀತಿ ಬಿಡುಗಡೆಯಾಗಿ, ಆ ಬಿಡುಗಡೆ ಆದಮೇಲೆ ಅದು ಖಾಲಿ ಆಗುವಂಥ ದಿನದ ದೊಡ್ಡ ಹೆರಿಗೆ. ಎಷ್ಟೋ ಮನೇಲಿ ಅವರೇ ಬರೆದ ಪುಸ್ತಕ ಹಂಗೆ ಕೂತಿರ್ತಾವ. ಇಷ್ಟು ಕಷ್ಟವಾದಂತ ಒಂದು ಹೆರಿಗೆ ಆಗೋದೇ ಕಷ್ಟ ಅನ್ನೋವಾಗ 70 ಹೆರಿಗೆ ಒಮ್ಮೆ ಮಾಡ್ಯಾರ ಅವ್ರು. ಎಂತ ದೊಡ್ಡ ತಾಯಿ ಇರ್ಬೇಕಪ್ಪ ಅದು.
ಅದಕ್ಕೆ ಹೊಳೆಪ್ಪನವ್ರು ನೋಡಿದ್ರೆ ಹಂಗಿದ್ದಾರೆ ಅವ್ರು ಲೀಲ್ ನೆಂಕಿ, ಆದ್ರೆ ಹಿಂದೆ ದೊಡ್ಡ ಸಂಸ್ಥೆ ಇದೆ, ಒಳ್ಳೆ ಕೆಲಸ ಮಾಡಿರ. ಆ ವಸ್ತು ಶಿಶುಗಳು ತುಂಬಾ ಚೆನ್ನಾಗಿವೆ. ಒಂದು ರೌಂಡ್ ಕೆಳಗೆ ನೋಡ್ಕೊಂಡ್ ಬಂದೆ. ನೀವು ಹೋಗೋ ಮುಂದೆ ನೀವು 20% ಡಿಸ್ಕೌಂಟ್ ಕೊಡ್ತಾರೆ, ಪುಸ್ತಕ ಕೊಡಲ್ಲ. ಪುಸ್ತಕನ ತಗೊಳ್ಳುವಾಗ ಡಿಸ್ಕೌಂಟ್ ತಗೊಂಡು ಪುಸ್ತಕ ತಗೊಂಡು ಹೋಗಿ ಅಂತ ಹೇಳ್ತಾ, ಪುಸ್ತಕ ಏನ್ ಮಾಡಬಹುದು, ಒಳ್ಳೆ ಪುಸ್ತಕ ಏನ್ ಮಾಡಬಹುದು? ಒಳ್ಳೆ ಪುಸ್ತಕ ನಮ್ಮ ಆಲೋಚನಾ ಕ್ರಮವನ್ನು ಬದಲಿ ಮಾಡಬೇಕು. ಎಲ್ಲ ಪುಸ್ತಕ ಒಳ್ಳೆಯವಲ್ಲ. ಯಾವ ಪುಸ್ತಕ ಹೆಂಗದಂತ ಅವ್ರು ಹೇಳಿದ್ರು, ಒಂದು ರುಚಿ ನೋಡುವಂಥದ್ದು, ಒಂದು ಡೈಜೆಸ್ಟ್ ಮಾಡ್ಕೊಳ್ಳೋ ಹಾಗೆ ಎಲ್ಲ ಪುಸ್ತಕಗಳು ನೋಡುವಂಥದ್ದು ಹೇಗಿದೆ ಅಂತಂದ್ರೆ, ಆ ಪುಸ್ತಕ ನಮ್ಮ ವಿಚಾರದ ಶ್ರೇಣಿ, ಅದರ ಶೈಲಿಯನ್ನು ಬದಲಿ ಮಾಡಬೇಕು, ಆಲೋಚನಾ ಕ್ರಮವನ್ನು ಬದಲಿ ಮಾಡಬೇಕು, ನಾವು ಮಾಡುವಂಥ ಕೆಲಸದ ಬದಲಾವಣೆ ತರಬೇಕು. ವೇ ಆಫ್ ಥಿಂಕಿಂಗ್ ಇಟ್ ಸೆಲ್ಫ್ ಟು ಬಿ ಚೇಂಜ್ಡ್. ಯಾವ ಪುಸ್ತಕ ಮಾಡ್ತದೋ ಅದು ಪುಸ್ತಕ ಒಳ್ಳೆ ಪುಸ್ತಕ. ನೀವೊಂದು ಪುಸ್ತಕ ಓದಿದ್ರಿ ಅಂದ್ರೆ ಆ ಪುಸ್ತಕದ ವಿಷಯಗಳು ನಿಮ್ಮ ಒಳಗೆ ಫಿಲ್ಟರ್ ಆಗಿ ಹೋಗ್ಬೇಕು. ಅದಕ್ಕೆ ಸರ್ವಜ್ಞ ಹೇಳ್ತಾನ, ಓದುತ್ತಾ ಮೇದ ಕಬ್ಬಿನ ಸಿಪ್ಪೆ, ಓದುತ್ತಾ ಮೇದ ಕಬ್ಬಿನ ಸಿಪ್ಪೆ, ಓದಿನ ಒಡಲ ನರಿತರೆ ಸಿಪ್ಪೆ ಕಬ್ಬಾದಂತೆ. ಸರ್ವಜ್ಞ ನಿಮ್ಗೆ ಯಾವಾಗ ಪುಸ್ತಕ ಅರ್ಥ ಆಗತ್ತೆ ಅಂತಂದ್ರೆ, ಹತ್ತರ ಮಟ್ಟಿಗೆ ಓದೋ ಪುಸ್ತಕ ನೀವು ಅದ್ರ ಬರೀ ಹೀಗೆ ಒಮ್ಮೆ ನಿದ್ದೆ ಮಾಡ್ಕೊತ ಓದ್ತಿರ್ತೀರಿ, ಎಷ್ಟು ನೋಡ್ತಿರ್ತೀವಿ ನಾವು, ಏನ್ ಅರ್ಥ ಆಗುತ್ತೆ ಗೊತ್ತಲ್ಲ. ಪುಸ್ತಕ ಹೇಗಾಗಬೇಕು, ಅದು ನಿಮಗೆ ಬೇರೆ ಕಡೆ ಭಾಷಣ ಮಾಡುವಾಗ, ಮಾತನಾಡುವಾಗ ಅದು ನಿಮಗೆ ಬರ್ಬೇಕಾದ್ರೆ ಉಲ್ಲೇಖ ಮಾಡ್ಲಿಕ್ಕೆ ಸಹಿತ ಆ ಪುಸ್ತಕ ಅಷ್ಟರ ಮಟ್ಟಿಗೆ ಅರಿಸೋಬೇಕು. ಓದುತ್ತಾ ಹಾಗೆ ಬರೀ ಓದ್ರಿ ಅಂದ್ರೆ ಅದು ಮೇದ ಕಬ್ಬಿನ ಸಿಪ್ಪೆ ಮೇದಂಗ ಆಗ್ತದ, ಅದ್ರಾಗ ಏನೂ ಇಲ್ಲ. ಆದ್ರೆ ಅದರ ಅರ್ಥ ಒಳಗಿನ ಒಡಲ ನರತೊಡೆ ಸಿಪ್ಪೆ ಕಬ್ಬಾಗತ್ತೆ. ಸರ್ವಜ್ಞ ಸಿಪ್ಪೆ ಸಹಿತ ಕಬ್ಬಾಗತ್ತೆ. ಅದಕ್ಕೆ ಈ ಮಾತು ಅನ್ನುವಂಥದ್ದೇನಿದೆ ಇದು ಅದ್ಭುತವಾಗಿದ್ದು, ಮಾತು ಗಾಳಿ ಹೋಗ್ತದೆ. ಹಾಗೆ ಮಾತಾಡಿದ್ರೆ ಅದು ಅಕ್ಷರದೊಳಗೆ ಇಟ್ಟೇವು ಅಂದ್ರೆ ಅದು ಖಂಡಿತವಾಗಿ ಸಾಹಿತ್ಯ ಆಗಲಿಕ್ಕೆ ಸಾಧ್ಯ ಇದೆ. ನನಗೆ ಈಗ ನಾನು ಓದುವುದನ್ನು ಯಾಕೆ ಕಲಿತೆ ಅಂತಂದ್ರೆ, ನಾನು ಪಠ್ಯಪುಸ್ತಕ ಜೊತೆ ನಮ್ಮ ಮೇಷ್ಟ್ರು ಒಳ್ಳೆಯವರಿದ್ರು ಒಂದು ಕಾಲಕ್ಕೆ. ಯಾಕೆ ಈಗ ಒಳ್ಳೆಯವ್ರು ಇಲ್ಲ ಅಂತ ಹೇಳಲ್ಲ ನಾನು, ಒಂದು ಕಾಲಕ್ಕೆ ತುಂಬಾ ಒಳ್ಳೆಯವರಿದ್ರು. ನಾವು ಓದ್ತೀವಿಲ್ಲ ಅಂತ ನೋಡ್ಲಿಕ್ಕೆ ಸೈಕಲ್ ಹಾಕೊಂಡು ಮನೆಗೆ ಬಂದು ನೋಡಿ ಹೋಗ್ತಿದ್ರು, ಅಂತ ಮೇಷ್ಟ್ರಿದ್ರು ನಮಗೆ. ಅದ್ರ ಜೊತೆಗೆ ಅವ್ರು ಏನಾದರೂ ಒಂದು ಸರ್ವಜ್ಞನ ವಚನ ಹೇಳಿದ್ರೆ ಅದ್ರ ಜೊತೆಗೆ ಈ ಉಳಿದ ಸರ್ವಜ್ಞನ ವಚನ ಓದಬೇಕು, ಬೇಂದ್ರನ ಉಳಿದ ಪದ್ಯ ಓದಬೇಕು ಅನ್ನುವಂಥ ಆಸಕ್ತಿಯನ್ನು ಮುಟ್ಟಿಸುವಂತ ಟೀಚರ್ಸ್ ಇದ್ರು. ಇವತ್ತು ಕೇವಲ ಎಕ್ಸಾಮ್ಸ್ ಎಲ್ಲ ಅಷ್ಟೇ ಓದುವಂಥದ್ದಲ್ಲ, ಅದನ್ನ ಅರ್ಥ ಮಾಡ್ಕೊಂಡು ಓದುವಂಥದ್ದು. ನಾವು ಫಸ್ಟ್ ಓದುವಂಥದ್ದು ನನಗೆ ಗೊತ್ತಿದ್ದ ಮಟ್ಟಿಗೆ ಬಹುಶಃ ನನ್ನಾಗೆ ಇರಬೇಕು, ಚಂದಮಾಮದಿಂದ ಓದು ಕಲ್ತೀವಿ ನಾವು. ಚಂದಮಾಮದಿಂದ ಓದ್ತಾ ಕಸ್ತೂರಿಗೆ ಬಂದು ನಿಂತೀವಿ. ಡೈಜೆಸ್ಟ್ ನಮ್ಮ ಸ್ಟ್ಯಾಂಡರ್ಡ್ ಇದ್ದಂಥದ್ದು ಕಸ್ತೂರಿಗೆ ಬಂದು ನಿಂತೀವಿ. ಸೊ ಮುಂದೆ ಬೇರೆ ಬೇರೆ ಪುಸ್ತಕಗಳು ಓದುವಂಥ ಕ್ರಮವನ್ನು ಮಾಡಿದೆವು. ಅದರಿಂದ ಮೊದಲು ಹಿಡಿದು ಮನೆಯಲ್ಲಿ ನಮ್ಮ ಸಾಹಿತ್ಯದ ವಾತಾವರಣ ಇದೆ. ನಮ್ಮ ಬ್ರದರು ಈಸ್ 80+ ಅವರೀಗ ಡಾಕ್ಟರ್ ಆರ್ ಕೆ ಕುಲಕರ್ಣಿ ಅಂತ ಇಂಗ್ಲಿಷ್ ಪ್ರಾಧ್ಯಾಪಕರವರು. ಅವ್ರಿಗೆ 3 ಭಾಷೆಗಳಲ್ಲಿ ಅವರಿಗೆ ಗತಿ ಅದು. ನಾನು ಗತಿ ಅದಂತ ಅರ್ಥ ನೀವು ಅರ್ಥ ಆಗತ್ತೆ ಅವರಿಗೆ. ಇಂಗ್ಲಿಷ್ ಮೇಲೆ ಅರಳು ಹುಡುಗಂಗ. ಆರ್ ಕೆ ಕುಲಕರ್ಣಿ ಅಂದ್ರೆ ಆರ್ ಕೆ ಅಂದ್ರೆ ಇಂಗ್ಲಿಷ್ ಅಂದ್ರೆ ಆರ್ ಕೆ. ಅದ್ರ ಹಾಗೆ ಕುಮಾರ ವ್ಯಾಸ, ಜೈಮಿನಿ ಭಾರತ, ಕನ್ನಡ ಅವ್ರಿಗೆ ಕರಗತ ಮಾಡ್ಕೊಂಡದು. ಅಂಡ್ ಸಂಸ್ಕೃತ ಒಳಗೆ ಅವ್ರಿಗೆ ಮಾಸ್ತ್ರಿ. ಇಂಥವ್ರ ಅಡಿಯೊಳಗೆ ನಾವು ಕಲ್ತದ್ರಿಂದ ಏನಾಯ್ತು, ನಮ್ಗೆ ಸ್ವಲ್ಪ ಅಲ್ಲೇ ಇಲ್ಲೇ ಬಿದ್ದಂತ ಹಾಡುಗಳನ್ನು ಆಡ್ಲಿಕ್ಕೆ ನಮಗೆ ದಾರಿ ಆಯ್ತು. ಓದಿನ ರುಚಿ ಹಚ್ಚಲಿಕ್ಕೆ ಅವ್ರನ್ನ ಮಾಡಿಕೊಟ್ರು. ಅವ್ರು ಇತ್ತೀಚೆಗೆ ಈ 80+ ಈ ಸುಮಾರಕ್ಕೆ ಅವರು ಮಧುರ ಚಂದರ ನನ್ನ ಇಂಗ್ಲಿಷ್ ತಂದ. ಮಧುರ ಚಂದರ ನನ್ನನ್ನೆಲ್ಲ ಇಂಗ್ಲಿಷ್ ಮಾಡೋದು ತುಂಬಾ ಕಷ್ಟ. ಅವರಿಗೆ ಗೊತ್ತು ಸರ್ಗೆ. ಆರತಿ ಒಯ್ದು ಆರತಿ ಮಾಡುವೆ ಹೇಳೇ ನವಿಲಿಗೆ ಕೇಳುವಂತಹದ್ದು. ಈಗ ಇದು ಬರುತ್ತೆ ನೋಡಿ, ಯಾವುದೋ ಒಂದು ಹೊನ್ನೆ ಹುಳ ಅಂತ ಇರ್ತದೆ, ಲೈಟ್ ಹೆಸರು ಹೊಂಟಿರ್ತದೆ ಹಿಂದಿನ ಬದು. ಆರತಿ ಹಿಡಿದು ಆರಿಗಾತಿ ಒಯ್ಯುವೆ ಎಲೆ ಹೊನ್ನೆ ಹೇಳೇ ನನ್ನ ನೆಲ್ಲಿ. ಮಾಣಿಕದ ಮೂಗಿನವು ಮೈಪಚ್ಚೆ ಬಣ್ಣದವ, ಮಾಣಿಕದ ಮೂಗಿನವು ಮೈಪಚ್ಚೆ ಬಣ್ಣದವ ಹೇಳೆಯ ಗಿಂಡ್ರಾಮ ನನ್ನ ನೆಲ್ಲಿ. ಇದನ್ನ ಏನ್ ಇಂಗ್ಲಿಷ್ ಮಾಡ್ತೀರಾ? ಏನ್ ಮಾಡ್ತೀರಿ ಇಂಗ್ಲಿಷಕ್ಕೆ? ಇದ್ದದನ್ನ ಅದನ್ನ ಈಗ 60 ಪದ್ಯಗಳನ್ನ ಇಂಗ್ಲಿಷ್ ತಂದರೆ ಅದು ಭಾಷಾಂತರ ಆಗಿ ಈಗ ಎಲ್ಲ ಕಡೆ ಸಿಗ್ತಾ ಇದೆ. ಸೊ ಇದ್ರ ಜೊತೆಗೆ ನಾನು ನಮ್ಮ ಈ ಒಂದು ಪುಸ್ತಕದವ್ರು ಏನಿದ್ದಾರೆ, ನಮ್ಮ ಸ್ವಪ್ನ ಬುಕ್ಸ್ ತಂದವ್ರು ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ ನಾನು ಹೊಳೆಯಪ್ಪನವ್ರಿಗೆ. ಈಗ ನೀವು 70 ಪುಸ್ತಕ ತಂದಿರೋ ತುಂಬಾ ಸಂತೋಷ. ಇದ್ರ ಜೊತೆ ನಿಮ್ಮ ಬುಕ್ ಸ್ಟಾಲ್ ಎಲ್ಲೆಲ್ಲಿ, ಬೆಂಗಳೂರು ಬಿಟ್ಬಿಡಿ, ಬೇರೆ ಕಡೆ ಬುಕ್ ಸ್ಟಾಲ್ ಇವೆಲ್ಲ ಎಲ್ಲೆಲ್ಲೇ, ಅಲ್ಲಿ ಸ್ಥಳೀಯ ಲೇಖಕರನ್ನು ಸ್ವಲ್ಪ ಕಣ್ಣು ತೆಗೆದು ನೋಡಿ. ಅಲ್ಲ, ಇಲ್ಲಿದ್ದಂಥ ಲೇಖಕರಿಗೆ ಈ ಹೆರಿಗೆ ಕಟ್ಟದ ನಮಗೆ. ಅದಕ್ಕೆ ನಮಗೂ 70 ಪುಸ್ತಕದೊಳಗೆ ನಮ್ಮ ತುಮಕೂರವ್ರು ಒಬ್ರು ಇಲ್ಲದ್ರಾಗ, ತುಮಕೂರಲ್ಲ ದಾವಣಗೆರೆ ಒಬ್ರು ಇಲ್ಲದ್ರಾಗ, ತುಮಕೂರವ್ರು ಯಾರು ಇಲ್ಲ. ಅದಕ್ಕೆ ಸ್ವಲ್ಪ ಒಂಚೂರು ಕಣ್ಣು ತೆಗೆದು ನಮ್ಮಲ್ಲಿ ಒಳ್ಳೆ ಪುಸ್ತಕ, ನಿಮ್ಮ ಸ್ಟ್ಯಾಂಡರ್ಡ್ ಇರಲಿ, ನಿಮ್ಮ ಸ್ಟ್ಯಾಂಡರ್ಡ್ ಬಿಟ್ಕೋಬೇಡಿ. ನಿಮ್ಮ ಸ್ಟ್ಯಾಂಡರ್ಡ್ ಮಟ್ಟಕ್ಕೆ ಬರ್ತಿತ್ತಂದ್ರೆ ನಮ್ಮ ಪುಸ್ತಕಗಳು ಇಲ್ಲಿದ್ದಂಥ ಪುಸ್ತಕಗಳನ್ನ ಅದನ್ನ ಡಿಟೀಟ್ ಮಾಡಿಕೊಟ್ರೆ, ಪರಿಶೀಲನೆ ಮಾಡಿ ಅವಕಾಶ ಸಿಕ್ಕರೆ ಸ್ವಲ್ಪ ನಾವು ಹೊರಗೆ ಹೋಗೋಣ. ಖಂಡಿತವಾಗಿ ಇದನ್ನು. ಇನ್ನು ಸಾಕಷ್ಟು ಅವರು ಪುಸ್ತಕಕ್ಕೆ ಸಂಬಂಧಪಟ್ಟಂತ ಡಿಸ್ಕೌಂಟ್ ಕೊಡೋದು. ಮೊನ್ನೆ ನಮ್ಮ ರಾಜ್ಯೋತ್ಸವ ದಿನಗಳನ್ನು ನಾನು ಎಲ್ಲೋ ಭಾಷೆ ಕೊಡ್ತೀನಿ. ಅಲ್ಲ, ನನ್ನ ಪುಸ್ತಕ ಇದೆ ಪಾಪ, ಅವ್ರಿಗೆ ನೆನಪು ಮಾಡ್ತಾ ಇದ್ದಾರೆ. ನಂದು ಪುಸ್ತಕ ನೀವು
ನೀವು ಮಾರಾಟಕ್ಕೆ ಇಟ್ಟಿರಿ, ಪಬ್ಲಿಕ್ ಇಟ್ಟಿನಾಗ ಅನ್ನೋದು ಡಿಫರೆನ್ಸ್ ಮಾರಾಟಕ್ಕೆ. ಸೊ ನನ್ನ ನೆನಪಿನ ಕುದುರೆ ಸವಾರಿ ಅನ್ನೋ ಪುಸ್ತಕ ಕೆಳಗಿದೆ, ಬಹುಶಃ ಕಾಪಿ ಖಾಲಿ ಆಗ್ಲಿಕ್ಕೆ ಬಂದವು ಇದೆ. ಓಕೆ, ಬೇರೆ ಎಲ್ಲ ಕಡೆಗೆ 24 ಕಡೆನೂ ಅದು ಹೋಗ್ತಾ ಇದೆ. ಸೊ ಅದೊಂದು ಸ್ವಪ್ನ ಬುಕ್ ಸ್ಟಾಲ್ ನನ್ನ ಪುಸ್ತಕ ಮಾರಾಟಕ್ಕಿದೆ ಅನ್ನೋದು ಹೆಮ್ಮೆ. ನಮ್ಮ ಮಟ್ಟಕ್ಕೆ ನಾವೇ ಬಂದು ತಿಳ್ಕೋಬಹುದು. ಲೇಖಕರಿಗೆ ಅದು ಸಂತೋಷ ವಿಷಯ. ನಾನು ಮೊನ್ನೆ ಒಂದು ಕಡೆ ಫಂಕ್ಷನ್ಗೆ ಹೋಗುವಾಗ ಅಲ್ಲಿ ಕನ್ನಡದ ಬಗ್ಗೆ ಒಂದು ಕ್ವಿಜ್ ಇಟ್ಕೊಂಡಿದ್ದೆ ನಾನು. ನಮ್ಮ ಒಂದು ಮಹಿಳಾ ಇದರದ್ದು ನಮ್ಮ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಆವಾಗ ಹೋದಾಗ ನನಗೆ ಸುಮಾರು ಪುಸ್ತಕ ಬೇಕಾಗಿತ್ತು. ಆಲ್ಮೋಸ್ಟ್ 30% ಏನೋ ಡಿಸ್ಕೌಂಟ್ ಕೊಟ್ಟು ನಿಮಗೆ ಪುಸ್ತಕ ಕೊಟ್ಟರು. ಆ ಪುಸ್ತಕನ 10 ಪ್ರಶ್ನೆ ಕೇಳಿದೆ. 10 ಪ್ರಶ್ನೆ ಕೊಟ್ಟು ಮಹಿಳೆ ತುಂಬ ಚೆನ್ನಾಗಿ ಉತ್ತರ ಕೊಟ್ಟರು. ಆ 10 ಪುಸ್ತಕ ಅವ್ರಿಗೆ ಕೊಡುವಂಥದ್ದು ನನಗೆ ಆ ದೃಷ್ಟಿಯಿಂದ ಇವರು ಸಹಾಯ ಮಾಡಿದ್ರು ಅಂತ ಹೇಳಿ ಬಯಸ್ತೀನಿ. ಇನ್ನು ಜ್ಞಾನಪೀಠದ ಬಗ್ಗೆ ನಮ್ಮ ಸರ್ ಹೇಳ್ತಾ ಇದ್ರು. ಜ್ಞಾನಪೀಠಕ್ಕೆ ಒಂದು ಕ್ರೈಟೇರಿಯಾ ಇದೆ. ಏನು ಕ್ರೈಟೇರಿಯಾ? 1 ವರ್ಷ ಕೊಟ್ಟ ಮೇಲೆ 4 ವರ್ಷ ಆ ಭಾಷೆಗೆ ಕೊಡಲ್ಲ. 1 ವರ್ಷ ಕನ್ನಡಕ್ಕೆ ಬಂತಲ್ಲೇ 4 ವರ್ಷಕ್ಕೆ ಮುಂದೆ ಅಲ್ಲಿ ಮತ್ತೊಂದು ಭಾಷೆಗೆ ಹೋಗ್ತದೆ, ಅಲ್ಲಿ ಬರೋದಿಲ್ಲ. ಹಾಗಾದ್ರೆ ನಮ್ಮಲ್ಲಿ ಆ ದೃಷ್ಟಿಯನ್ನು ಕೊಟ್ಟರೆ ನಮ್ಮಲ್ಲಿ ಎಲ್ಲರಿಗೂ ಬಹಳ ಜನ ಜ್ಞಾನಪೀಠಕ್ಕೆ ಯೋಗ್ಯದವರು ಇದ್ದಾರೆ. ನಮ್ಮಲ್ಲಿ ಜ್ಞಾನಪೀಠಕ್ಕೆ ಬೇಕಾಗುವಂಥದ್ದು ಭಾಷೆ. ಭಾಷೆ ಏನಿದೆ, ನಮ್ಮದು ಭಾಷೆ ಅತ್ಯಂತ ಸರಳವಾಗಿದ್ದು. ಭಾಷೆ ಯಾವಾಗ ಬಂತು ಅಂತ ಕೇಳಿದ್ರೆ ಅದು ಶರಣರ ಕಾಲಕ್ಕೆ ಬಂತು. ಅದಕ್ಕಿಂತ ಮೊದಲು ನಮ್ಮದು ಭಾಷೆ ಸಂಸ್ಕೃತ ಭೂಯಿಷ್ಠವಾದಂಥದ್ದು. ಗಂಡು ಭಾಷೆ ಅರ್ಥನೇ ಆಗ್ತಾರೆ ಅಂತ ಹೋಗ್ತಿತ್ತು. ಪಂಪ ರನ್ನ ಎಲ್ಲರಿಗೂ ಅರ್ಥ ಆಗಲ್ಲ, ನಮಗಷ್ಟೇ ಗೊತ್ತು. ತ್ಯಾಗದ ಭೋಗದ ಅಕ್ಕರೆ ಹೇಗಿದೆ ಅಷ್ಟೊಂದು ಹೇಳಿ ಪಂಪ ಅಲ್ಲ. ಪಂಪನು ಹೇಳ್ಬೇಕಾಯ್ತಂದ್ರೆ, ರನ್ನನ ಅರ್ಥ ಮಾಡ್ಕೋಬೇಕಾಯ್ತಂದ್ರೆ ಖಂಡಿತವಾಗಿ ನಮಗೆ ಆಳವಾದ ಜ್ಞಾನ ಬೇಕು. ಆದ್ರೆ ಸ್ತ್ರೀ ಸಾಮಾನ್ಯರ ಭಾಷೆಯನ್ನು ಮಾಡಿದವರು ಯಾರು ಅಂದ್ರೆ ಶರಣರು, ದಾಸರು, ಜಾನಪದರು. ಈ ಭಾಷೆ ಇಷ್ಟು ಈ ಸರಳೀಕೃತಗೊಂಡ ಮೇಲೆ, ಸುಲಿದ ಬಾಳೆ ಹಣ್ಣಿನಂದಿ ಆದ ಮೇಲೆ ಏನಾಗಿದೆ ಅಂದ್ರೆ ಅದು ಬೇರೆಯವರಿಗೆ ಮುಟ್ತಾ ಇದೆ, ಬೇರೆ ಭಾಷೆಯವರಿಗೆ ಮುಟ್ಟಿದೆ. ಅಂದ್ರೆ ನಾವು ಶರಣರಂದ್ರೆ ಅವರೇನೆ, ಯಾಕೆ ನೆನಪರಿದ್ರೆ ಶರಣರ ಬರೆದ್ರೆ ವಚನ ಆಗ್ಯಾವ. ವಚನ ಬರೋದು ಶರಣರಾಗಿಲ್ಲ. ಶರಣರು ಏನು ಬರೋದಿಲ್ಲ, ಆ ಭಾಷೆ ಸಿಂಪ್ಲಿಫೈ ಮಾಡಿದ್ರೆ ಅದನ್ನ. ಆ ಸಿಂಪ್ಲಿಫೈ ಅಂದ್ರೆ ನೀವು ನೋಡಿ, ಎಷ್ಟು ಕಡಿಮೆ ಶಬ್ದ ಉಪಯೋಗ ಮಾಡಿ ನಾವು ಭಾಷೆ ಉಪಯೋಗ ಮಾಡ್ತೇವೋ ಅದು ಹೆಚ್ಚು ಅರ್ಥ ಕೊಡುವಂತ ಭಾಷೆ ಆಯ್ತಂದ್ರೆ ಅದು ಶ್ರೇಷ್ಠ ಭಾಷೆ. ಕನ್ನಡದಲ್ಲಿ ನೀವು ಮಾತಾಡುವಾಗ, ಈಗ ನಾನು ಬಸವಣ್ಣನ ವಚನ ತಗೊಳ್ಳಿ, ಹಾಗೆ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರನ್ನ ಕಂಠಸೆ. ಇದಕ್ಕಿಂತ ಸರಳವಾದ ಮತ್ತೊಂದು ಬರೀರಿ, ಮನೆಗೆ ಹೋಗಿ ಪ್ರಯತ್ನ ಮಾಡಿ, ಯಾರಿಗೂ ಆಗುವುದೇ ಇಲ್ಲ. ಅಷ್ಟು ಸರಳವಾದಂಥ ಭಾಷೆ ಇದೆ ಇದು. ಮತ್ತು ನಮ್ಮ ಭಾಷೆಗೆ ಒಂದು ಶಬ್ದಕ್ಕೆ 10 ಅರ್ಥಗಳಿವೆ. 10 ಅರ್ಥಗಳಿವೆ. ಎಷ್ಟು ಅರ್ಥಗಳಿವೆ? ಒಂದು ಹರಿ, ಹರಿ ಹರಿ ಶಬ್ದಕ್ಕೆ 17 ಅರ್ಥ ಇವೆ ನಮ್ಮಲ್ಲಿ. ಅದು ಕಾಗದ ಹರಿ ಇರಬಹುದು, ನಾಗರಹಾವು ಇರಬಹುದು, ಹರಿ ಅನ್ನುವಂಥ ಜಿಂಕೆ ಇರಬಹುದು, ಹರಿ ಅನ್ನುವಂಥ ದೇವರು ಇರಬಹುದು. ಹೌದಾ? ಹೀಗೆ ಅರ್ಥ ಕೊಡುವಂತಹದ್ದು ಭಾಷೆ ಏನಿದೆ ಇದು ಶ್ರೇಷ್ಠ ಭಾಷೆ ಈ ನಮ್ಮದು. ಆದ್ರೆ ಬೇರೆ ಭಾಷೆಗೆ ಹಾಗಿಲ್ಲ. ನಾನು ಅಣ್ಣ ಅಂದ್ರೆ ನನಗಿಂತ ಮೊದಲೇ ಹುಟ್ಟಿರ್ತಾನೆ, ತಮ್ಮ ಅಂದ್ರೆ ನನ್ನ ನಂತರ ಹುಟ್ಟಿರ್ತಾನೆ. ಇದು ಭಾಷೆ ಸೊಬಗ ನಮ್ಮದಿದು. ನೀವು ಇಂಗ್ಲಿಷ್ನಾಗ ಹೇಳಿ ಎಲ್ಡರ್ ಬ್ರದರ್, ಯಂಗರ್ ಬ್ರದರ್, ನಾನು ನಿಮಗೆ ಇದು ಬರೀಲಿಲ್ಲ, ಆದ್ರೆ ಅದರ ಸೊಬಗ ಅದಕ್ಕೆ ಇಡೋನು ಅಂತ. ಆದ್ರೆ ಪ್ರಶ್ನೆ ಏನಿದೆ ಅಂದ್ರೆ ಇಷ್ಟು ಸರಳವಾಗಿ ಹೇಳಿಕ್ಕೆ ನಮಗೆ ಬೇರೆ ಭಾಷೆಗಳಲ್ಲಿ ಸಿಗುವುದಿಲ್ಲ. ಸೊ ನೀವು ಅತ್ತೆ, ನಿಮ್ಮ ಅತ್ತೆಯರಿರ್ಬಹುದು, ಗಂಡನ ತಾಯಿರಿರ್ಬಹುದು. ಮತ್ತೊಂದು ಇಲ್ಲಿ ಅತ್ತೆ ಮಾಡ್ಬೇಕಂದ್ರೆ ಅದು ಭಯ ಹುಟ್ಟಂಗೆ ಮದರ್ ಇನ್ ಲಾ, ಮದರ್ಸ್ ಇನ್ ಲಾ, ಫಾದರ್ ಇನ್ ಲಾ, 3 ಶಬ್ದ ಕೊಡ್ತಾವೆ. ಅದಕ್ಕೆ ಅತ್ಯಂತ ಸರಳವಾದಂತಹ ಭಾಷೆ ಏನಿದೆ ಕನ್ನಡ. ಆ ಸರಳ ಭಾಷೆ ಬೇರೆಯವರಿಗೆ ಬೇಗ ಅರ್ಥ ಆಗಿದ್ರಿಂದನೇ ಶ್ರೇಷ್ಠ ಭಾಷೆ ಅನ್ಸ್ಕೊಂಡು 8 ಜ್ಞಾನಪೀಠ ನಮಗೆ ಉಚಿತವಾಗಿ ಬಂದಿಲ್ಲ. ಅವು ಭಾಷೆ ಹುಡುಕಾಡ್ಕೊಂಡು ಕೊಟ್ಟಿದ್ದಾರೆ ಅದನ್ನ. ಆ ದೃಷ್ಟಿಯಿಂದ ಅದು ಬಹಳ ಕಡಿಮೆ ಶಬ್ದವನ್ನು ಉಪಯೋಗ ಮಾಡಿ. ಮತ್ತು ಭಾಷೆ ಎಷ್ಟು ಶ್ರೇಷ್ಠ ಇದೆ, ಭಾಷೆ ಬಗ್ಗೆ ಹೇಳಿದ್ರೆ ಎಷ್ಟು ಶ್ರೇಷ್ಠ ಇದೆ. ನೀವು ಗ್ರಾಮರ್ ಬದ್ಧ ಮಾತಾಡೋ ಅವಶ್ಯಕತೆ ಇಲ್ಲ. ಇಂಗ್ಲಿಷ್ನಾಗ ಐ ಆಮ್ ಗೋಯಿಂಗ್ ಟು ಈಟ್ ಅಂತೇನು ಹೇಳಿದ್ರಿ ತಿಳ್ಕೊಳ್ಳಿ, ಐ ಈಟ್ ಆನ್ ಆಪಲ್ ಅಂತ ನೀವು ಹೇಳಿದ್ರಿ, ಹಂಗೆ ಹೇಳ್ಬೇಕಾಗತ್ತೆ. ನೀವು ಹೊಳ್ಳಿಸಿ ನೀವು ಕನ್ನಡದಲ್ಲಿ ಹೆಂಗಾರ ಹೇಳಿ, ನಾನು ಮೈಸೂರಿಗೆ ಹೋಗುತ್ತೇನೆ, ನಾನು ಮೈಸೂರಿಗೆ ಹೋಗುತ್ತೇನೆ. ನೀವು ಹೇಗೆ ಟ್ವಿಸ್ಟ್ ಮಾಡಿ ಹೇಳಿದ್ರು ಮೈಸೂರು ಹೋಗೋದು ಅರ್ಥ ಆಗತ್ತೆ. ನಾನು ಹಣ್ಣನ್ನು ತಿನ್ನುತ್ತೇನೆ, ನಾನು ತಿನ್ನುತ್ತೇನೆ, ಹೆಂಗಾದ್ರೂ ಅರ್ಥ ಆಗ್ತದೆ. ಅದಕ್ಕೆ ಭಾಷೆ ನಮ್ಮಲ್ಲಿ ಕರ್ನಾಟಕದಲ್ಲಿ 10 ಕನ್ನಡ ಭಾಷೆಗಳಿವೆ, ಎಲ್ಲವೂ ಅರ್ಥ ಆಗಂತವೆ. ಆ ದೃಷ್ಟಿಯಿಂದ ಈ ಎಲ್ಲ ಹಿನ್ನೆಲೆಗಳು ತಕೊಂಡಾಗ ನೋಡಿ ಸ್ವಲ್ಪ ನಮ್ಮಲ್ಲಿ ಅರ್ಥಾವಳಿಗಳು ಹೆಚ್ಚು ಕಡಿಮೆ ಆದ್ರೆ ಹಿಂಗೆ ಕೊಡೋದು ಹಿಂಗೆ ಕೊಟ್ಟೆ ಅಂದ್ರೆ ಅರ್ಥ ತಪ್ಪತ್ತಾಗ್ತದೆ. ಈಗ ಮಧ್ಯಮ ಅನ್ನೋದಕ್ಕೆ ಸೆಂಟ್ರ್ ಮನುಷ್ಯ ಮಧ್ಯಮ ವ್ಯಾಯೋಗ ಅಂತ ಒಂದು ಪುಸ್ತಕನೇ ಇದೆ. ಮಧ್ಯಮ ಅರ್ಥ ಬೇರೆ ಕೊಡ್ತಾರೆ. ಚಿತೆ 1 0 ಬೇರೆ ಅರ್ಥನೇ ಕೊಡ್ತಾ ಇದೆ. ಮನ ಮಾ ಹಿಂಗೆ ಹೇಳೋ ಬದಲಿ ಮ ಸಟ್ ಕಟ್ ಮಾಡೋದು ಮನ ಆಗತ್ತೆ.
ಹಾಗೇನೆ ನೀವು ಮರೆ ಮೆರೆ ಮರಿ ಒಟ್ಟು ಸ್ವಲ್ಪ ಸ್ವಲ್ಪ ಬದಲಾವಣೆ ಆಗಿಬಿಡ್ತದೆ. ಸೊ ಈ ಭಾಷೆ ಅತ್ಯಂತ ಅದ್ಭುತವಾದ ಭಾಷೆ ಅದ. ಅದಕ್ಕೆ ಜ್ಞಾನಪೀಠಗಳು ಬಂದಂಥದ್ದು ಬಹಳ ಸೂಕ್ತವಾಗಿ ಬಂದವು. ಇನ್ನೂ ಬರ್ಬೋದಾಗಿತ್ತು, ಬಟ್ ಏನದ 4 ವರ್ಷಕ್ಕೊಮ್ಮೆ ಬರೋದ್ರಿಂದ ಆ 4 ವರ್ಷ ರೌಂಡ್ ಬರೋದ್ರಾಗ ಎಷ್ಟೋ ಸಲ ಏನಾಗುತ್ತೆ ಬರೆದಂಥ ಲೆಕ್ಕಗಳು ಇರದಂಗೆ ಆಗ್ತಾ ಇದೆ. ಈ ಹಿನ್ನೆಲೆಯೊಳಗ ನಮ್ಮಲ್ಲೇ ಭಾಷೆ ಸಮೃದ್ಧವಾಗಿ ಬಂದದ. ಇಂಥ ಸಮೃದ್ಧವಾದ ಭಾಷೆಯನ್ನ ಅದರ ದಾಸೋಹ ಮಾಡ್ತಾ ಇದ್ದಾರೆ. ಸ್ವಪ್ನ ಬುಕ್ ಸ್ಟಾಲ್ನವರು ದಾಸೋಹ ಹಂಚಬೇಕಾಗಿದೆ, ಅದನ್ನು ಹಂಚ್ತಾ ಇದ್ದಾರೆ. ಅಂತ ಒಂದು ಕ್ರಿಯೆಯಲ್ಲಿ ನಾವೆಲ್ಲ ಒಳಗಾಗಿದ್ದೀವಿ ಇಲ್ಲಿ. ಸೊ ಇವತ್ತು 70 ಪುಸ್ತಕಗಳ ವಿತರಣೆಯಲ್ಲಿ ನಾವೆಲ್ಲ ಇವತ್ತು ಸೇರ್ಕೊಂಡಿದ್ದೇವೆ. ಈಗ ಅದಕ್ಕೆ ನಾವು ಈ ಪುಸ್ತಕಗಳನ್ನ ಖಂಡಿತವಾಗಿ ಇದಕ್ಕೆ 10 ಬೇರೆ ಬೇರೆ ಪುಸ್ತಕದೊಂದೇ ಮಹತ್ವವನ್ನು ಬಹಳ ಹೇಳಿದ್ದಾರೆ ನಿಮಗೆ. ಪುಸ್ತಕ ಅನ್ನುವಂಥದ್ದು ಒಂದು ಜಗತ್ತು. ಆ ಜಗತ್ತು ನಮ್ಮ ಕೈಯಾಗಿ ಕೊಟ್ಟಾಗ ಅದರ ಓದಿನ ರುಚಿ ಹತ್ತಿಂದ್ರೆ ಮೊಬೈಲ್ ತಾವೇ ಬಿಡ್ತಾ ಇದ್ದಾವೆ. ಅದಕ್ಕೆ ದಯವಿಟ್ಟು ನೀವು ಹೇಗೆ ಇವತ್ತು ನಮಗೇನು ಪುಸ್ತಕ ಕೊಡ್ತಾ ಇದ್ದಾರೆ, ಇವತ್ತು ಗಿಫ್ಟ್ ಆಗಿ ಹಾರ ತುರಾಯಿಗಳನ್ನು ಕೊಡುವುದ ಪುಸ್ತಕ ಏನು ಕೊಡ್ತಾರೆ, ನೀವುಗಳು ಏನು ಮಾಡಬಹುದು ಅಂದ್ರೆ ಮದುವೆ ಸಮಾರಂಭದಲ್ಲಿ ಪುಸ್ತಕ ಕೊಡಿ, ಮತ್ತೊಂದು ಏನು ಕೊಟ್ಟು ಹಣ ಕೊಡಿ ಬೇಡ ಅಂತ ನಾನಲ್ಲ. ನೀವು ಒಂದೊಂದು ಕುಕ್ಕರ್ ಕೊಟ್ಟೆ ಅಂದ್ರೆ 4 ಕುಕ್ಕರ್ ಬಂದಿರ್ತಾವ, ಕುಕ್ಕರ್ ಬೆಳಿಗ್ಗೆ ಆಗ್ತದೆ. ಯಾರೇನು ಮಾಡ್ಬೇಕು, 4 ಕುಕ್ಕರ್ ಕೊಟ್ಟರು ಗಂಡ ಹೆಂಡತಿ ಏನ್ ಮಾಡ್ಬೇಕು? ಅದಕ್ಕೆ ಹಣ ಕೊಡಿ, ಪುಸ್ತಕ ಕೊಡಿ, ಅವರಿಗೆ ಜೀವನಕ್ಕೆ ಹಣ ಆಗ್ತದೆ, ಓದಿಗೆ ಅಂದ್ರೆ ಬದುಕಿಗೆ ಹಣ ಆಗುತ್ತೆ, ಬೌದ್ಧಿಕವಾಗಿ ಇದಕ್ಕೆ ಪುಸ್ತಕ ಆಗ್ತದೆ. ಒಂದ್ಸಲ ಮನೆ ಪುಸ್ತಕ ಬಂತು ಇಂದಿಲ್ಲ ನಾಳೆ ಅದು ಓದ್ತಾ ನಾವು. ಈ ಹಿನ್ನೆಲೆಯೊಳಗ ಪುಸ್ತಕ ಕೊಡುವಂತ ಸಂಪ್ರದಾಯನ, ಗೃಹ ಪ್ರವೇಶದಲ್ಲಿ ಪುಸ್ತಕ ಕೊಡುವಂತ ಸಂಪ್ರದಾಯನ ನಾನು ಕನ್ನಡಕ್ಕಾಗಿ ಏನ್ ಮಾಡಬಹುದು ಅಂದ್ರೆ ಆ ಸ್ವಪ್ನ ಬುಕ್ ಸ್ಟಾಲ್ನ ಪುಸ್ತಕನ ಕೊಂಡ್ಕೊಂಡು ಆ ಪುಸ್ತಕದಿಂದ ಸಮಾರಂಭದಾಗ ಕೊಟ್ಟೇವೆ ಅಂದ್ರೆ ಕನ್ನಡ ಬೆಳೀತದ, ನಮ್ಮ ಸಂಬಂಧಗಳು ಗಟ್ಟಿ ಆಗ್ತಾವು. ಇನ್ನೆಲ್ಲ ನಾಳೆ ಅವ್ರು ಓದ್ತಾ ಇದ್ದಾರೆ ಅಂತ ಓದುವಂತಹ ದಾಸೋಹದ ಕೆಲಸವನ್ನ ನಾವೆಲ್ಲ ಮಾಡೋಣ, ಕನ್ನಡವನ್ನು ಬೆಳೆಸೋಣ ಅಂತ ಹೇಳ್ತಾ ಇವತ್ತು ಒಂದು ಆಕಸ್ಮಿಕವಾಗಿ ನಮಗೆ ಈಗ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಅವಕಾಶ ಮಾಡಿಕೊಟ್ಟಂತವರಿಗೆ ಅವರಿಗೆ ಧನ್ಯವಾದ ಹೇಳೋ ಜೊತೆಗೆ ನಿಮಗೆಲ್ಲರೂ ತುಂಬಾ ತುಂಬಾ ಧನ್ಯವಾದಗಳು ಹೇಳ್ತಾ ಇದ್ದೇನೆ. ಧನ್ಯವಾದಗಳು ಸರ್, ತುಂಬಾ ಉತ್ತಮವಾದಂತ ಮಾತುಗಳನ್ನ ಆಡಿದ್ರ. ಒಂದು ಹಿಂದಿ ಪ್ರವರ್ಬ್ ಇದೆ, ಸ್ವಪ್ನ ಜೋ ನೈ ಹೈ ಜೋ ನೀಂದ್ ಮೇ ಆತಾ ಹೈ, ಸ್ವಪ್ನ ಜೋ ನೈ ಹೈ ಜೋ ನೀಂದ್ ಮೇ ಆತಾ ಹೈ, ಸ್ವಪ್ನ ಜೋ ಹೈ ಜೋ ನೀಂದ್ ಕೋ ಚುರಾ ಲೇತಾ ಹೈ, ಸ್ವಪ್ನ ಜೋ ಹೈ ಓ ನೀಂದ್ ಕೋ ಚುರಾ ಲೇತಾ ಹೈ. ಯಾವ ಕನಸು ನಿದ್ದೆಯಲ್ಲಿ ಬಂದ್ರೆ ಕನಸಲ್ಲಂತೆ, ನಿದ್ದೆಯಲ್ಲಿ ಬಂದ್ರೆ ಕನಸಲ್ಲ, ಆದ್ರೆ ನಿದ್ದೆಯನ್ನ ಕಸಿಯುವುದೇ ನಿಜವಾದ ಕನಸಂತೆ. ಆ ನಿದ್ದೆಯನ್ನೇ ಕಸಿಬಿಡ್ತದೆ ಅದು. ಆ ಪುಸ್ತಕಗಳನ್ನು ಓದೋದ್ರಿಂದ ನಮ್ಮ ನಿದ್ದೆ ಕಸಿಯುವಂತಾಗ್ಲಿ, ಸಾಕಷ್ಟು ಜ್ಞಾನ ಬರಲಿ. ಅದರ ರುಚಿ ಓದೋರಿಗೆ ಅಷ್ಟೇ ಗೊತ್ತು, ಆ ಚಾನಲ್ ನಲ್ಲಿ ಹೋದವರಿಗೆ ಅದರ ಅನುಭವ ಆಗ್ತದೆ. ನೀವೆಲ್ಲ ತುಂಬಾ ಉತ್ತಮವಾದಂತ ಪುಸ್ತಕಗಳನ್ನು ಓದ್ಬೇಕು ಅಂತ ಹೇಳ್ತಾ, ಇನ್ನೊಂದು ಮಾತು, ವಚನ ಸಾಹಿತ್ಯಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಕುಲಕರ್ಣಿ ಅವರು ಹೇಳಿದರು. ನಿಜಕ್ಕೂ ನಾನು ನೋಡಿದಂತೆ ಇಂಗ್ಲಿಷ್ ಸಾಹಿತ್ಯ ಆಗಿರ್ಬೋದು, ಕನ್ನಡ ಸಾಹಿತ್ಯ ಆಗಿರ್ಬೋದು, ಎಲ್ಲವನ್ನೂ ಕೂಡ ಮಹಾಭಾರತವನ್ನ ಮರು ಸೃಷ್ಟಿ ಮಾಡಿದ್ದಾರೆ, ರಾಮಾಯಣವನ್ನ ಮರು ಸೃಷ್ಟಿ ಮಾಡಿದ್ದಾರೆ, ಎಲ್ಲ ನಾಟಕಗಳನ್ನ ಮರು ಸೃಷ್ಟಿ ಮಾಡಿದ್ದಾರೆ. ಆದ್ರೆ ವಚನಗಳನ್ನ ಇದುವರೆಗೂ ಮರು ಸೃಷ್ಟಿ ಮಾಡ್ಲಿಕ್ಕೆ ಆಗಿಲ್ಲ. ಕಾರಣ ಏನು ಅಂದ್ರೆ ವಚನ ರಚನೆಯಾಗಿದ್ದು ಅನುಭವದ ಆಧಾರದ ಮೇಲೆ, ಅನುಭವದ ಆಧಾರದ ಮೇಲೆ. ಆ ನಿಟ್ಟಿನಲ್ಲಿ ಚಿಂತನೆ ಮಾಡಬೇಕಾಗಿದೆ. ಬರೀ ಪುಸ್ತಕ ಓದೋಕ್ಕಿಂತ ಬದುಕಿನ ಅನುಭವ ಕೂಡ ಪುಸ್ತಕ ರಚನೆಗೆ ತುಂಬಾ ಪ್ರೋತ್ಸಾಹದಾಯಕ ಆಗ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ನಮ್ಮಲ್ಲಿ ಕುರಿತು ಮಾತನಾಡಿರ್ತಕ್ಕಂಥ ಕುಲಕರ್ಣಿ ಅವರಿಗೆ ಸ್ವಪ್ನ ಬುಕ್ ಸ್ಟಾಲ್ ಅವರು ಪುಸ್ತಕ ಕೊಡೋದ್ರ ಮುಖಾಂತರ ಗೌರವ ಸಮರ್ಪಣೆ ಮಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತಿದ್ದೇನೆ.